नमः परमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः हरि ओम सृष्टिस्थित्यप्येयान्यत्रितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो यो गुरुरपि परमश्चिन्तयेदं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीरैतीर्थवान् नौमिन्यायसुधाधिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदध्यवारानिधीन् श्रीसत्यव्रतराघवेन्द्रमुनिपान् सद्बोधदध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भरे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओं स्वस्त्यस्तु अशेषसतां सन्मङ्गलानि सम्भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनूतनपटुतरे धर्माद्यखिलपुरुषार्थसाधिनीभूते श्रीमद्भागवते अद्य कथा प्रारंभे सति किंचित पूर्वकथा प्रमेयानुवादः। ಕಪಿಲ ಕರ್ದಮ ಹಾಗೂ ದೇವಹೂತಿಯಲ್ಲಿ ಅವತಾರ ಮಾಡಿದ್ದಾನೆ. ಕರ್ದಮ ಪ್ರಜಾಪತಿಗಳನ್ನು ಹಾಗೂ ದೇವಹೂತಿಯನ್ನು ಮುಂದೆ ಮಾಡಿಕೊಂಡು ಉಪದೇಶ ಪ್ರಾರಂಭ ಮಾಡಿದ. ಕರ್ದಮ ಪ್ರಜಾಪತಿಗಳಿಗೆ ಸಿಗಬೇಕಾದ ಉಪದೇಶ ಸಿಕ್ಕಿತು. ಅವರು ತಪಸ್ಸಿಗೆ ಹೊರಟಿದ್ದಾರೆ. ಆಗ ಕೇವಲ ತಾಯಿಯನ್ನು ಮುಂದೆ ಮಾಡಿಕೊಂಡು ಪರಮಾತ್ಮ ಸಕಲ ಜೀವರಾಶಿಗಳಿಗೆ ಸಾಧಕರಿಗೆ ಜೀವನದಲ್ಲಿ ಸಾಧಿಸಿಕೊಂಡು ಸಿದ್ಧರಾಗಬೇಕು ಅಂತನ್ನುವ ಯಾವ ಸಾತ್ವಿಕರಿದ್ದಾರಲ್ಲ ಅವರನ್ನು ಉದ್ದೇಶವನ್ನು ಇಟ್ಟುಕೊಂಡು ತಾಯಿಯನ್ನು ಮುಂದೆ ಮಾಡಿ ಉಪದೇಶ ಮಾಡ್ತಾ ಇದ್ದಾನೆ. ಅದ್ಭುತವಾದ ತತ್ವಗಳನ್ನು, ಸಾಂಖ್ಯ ತತ್ವಗಳನ್ನು, ಸಾಂಖ್ಯ ಯೋಗವನ್ನು, ಜ್ಞಾನಶಾಸ್ತ್ರವನ್ನು ಉಪದೇಶ ಮಾಡ್ತಾ ಇದ್ದಾನೆ. ನಿನ್ನೆ ದಿವಸ ಸ್ವಲ್ಪ ಉಪದೇಶವನ್ನು ಕೇಳಿದ್ದೀರಿ. ಇವತ್ತು ಪರಮಾತ್ಮ ಇನ್ನ ಅದ್ಭುತವಾದ ಉಪದೇಶ, ಪರಮಾತ್ಮನ ಶಾಸನೆ, ಪರಮಾತ್ಮನ ರಕ್ಷಣೆ, ಪರಮಾತ್ಮನ ನೀತಿ ಇವುಗಳನ್ನು ಯಾರೂ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನ ಶಾಸನೆಯನ್ನು ಯಾರೂ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯದ್ಭಯಾತ್ ವಾತಿವಾತೋಯಂ ಸೂರ್ಯಸ್ತಪತಿ ಯದ್ಭಯಾತ್ ವರ್ಷತೀಂದ್ರೋ ದಹತ್ಯಗ್ನಿರ್ ಮೃತ್ಯುಶ್ಚ ತರತಿ ಭಯಾತ್. ಈ ಹೊತ್ತಿಗೆ ಸೂರ್ಯೋದಯ ಆಗಬೇಕು, ಸೂರ್ಯ ಉದಯಿಸಬೇಕು ಅಂದರೆ ಉದಯಿಸಲಿಕ್ಕೆ ಬೇಕು. ಈ ಹೊತ್ತಿಗೆ ಸೂರ್ಯ ಅಸ್ತಂಗತನಾಗಬೇಕು ಅಂದರೆ ಅಸ್ತಂಗತನಾಗಲಿಕ್ಕೆ ಬೇಕು. ಸ್ವಲ್ಪ ಸಮಯವಾಗಿದೆ. ಟ್ರೈನ್ ಒಂದು ದಿವಸ, 2 ದಿವಸ ಅಥವಾ ಕೆಲವು ಹೊತ್ತುಗಳಲ್ಲಿ ಮಳೆ ಬಂದಿದೆ, ಹಾಗೆ ಬಂದಿದೆ ಅಂತ ತಡವಾಗ್ಬೋದು. ಫ್ಲೈಟ್ ತಡವಾಗ್ಬೋದು, ಎಲ್ಲದಕ್ಕೂ ತಡ ಇದೆ. ಆದರೆ ಸೂರ್ಯೋದಯಕ್ಕೆ ಎಂದೂ ತಡವಾಗಲಿಕ್ಕೆ ಸಾಧ್ಯವಿಲ್ಲ. ಸೂರ್ಯಾಸ್ತಕ್ಕೆ ಎಂದೂ ತಡವಾಗುವುದಿಲ್ಲ. ಯಾಯಾ ದೇವತೆಗಳು ಯಾಯಾ ಸಮಯಕ್ಕೆ ಏನೇನು ಕೆಲಸಗಳನ್ನು ಮಾಡಬೇಕು ಅಂತಿದೆಯೋ ಅದನ್ನು ಆಯಾ ಸಮಯಕ್ಕೆ ಕೊರೆದು ಮಾಡ್ತಾರೆ. ಯಾಕೆ? ದೇವರ ಭಯ, ದೇವರ ಶಾಸನದ ಭಯ. ದೇವರು ಎಲ್ಲಿ ತಪ್ಪಿಸಿ ಬಿಟ್ಟರೆ ಶಾಸನ ಮಾಡ್ತಾನೋ ಅಂತನ್ನುವ ಆ ಮೃತ್ಯುಗೆ ಮೃತ್ಯು ಆದಂತಹ ಆ ಲಕ್ಷ್ಮೀ ನರಸಿಂಹ ದೇವರ ಭಯ. ಯದ್ಭಯಾತ್ ವಾತಿ ವಾತೋಯಂ ಸೂರ್ಯಸ್ತಪತಿ ಯದ್ಭಯಾತ್. ಎಂದಾದರೂ ಆಗಿದೆಯಾ? ಸೂರ್ಯ ಉದಯ ಈ ಹೊತ್ತಿಗೆ ಅಂತ ಹೇಳಿದ್ದಾರೆ, ಸೂರ್ಯ ಉದಯಿಸಿಲ್ಲ, ಎಂದೂ ಆಗಿಲ್ಲ. ಕೆಲವೊಮ್ಮೆ ಮಾಡಾಗಿರ್ತದೆ, ಮೋಡಾಗಿರ್ತದೆ, ಹಾಗಾಗಿ ನಮಗೆ ಕಾಣಿಸಿರೋದಿಲ್ಲ ಅಷ್ಟೇ ಹೊರತು ಸೂರ್ಯ ಉದಯಿಸಿಲ್ಲ ಅಂತ ಎಂದೂ ಆಗಿರೋದಿಲ್ಲ. ಅಗ್ನಿ ಬೆಳಗಬೇಕು, ಬೆಳಗ್ತಾನೆ. ಅವನು ಅಗ್ನಿ ಸುಡುವ ಶಕ್ತಿ ಇದ್ದವನು, ಸುಡುವ ಶಕ್ತಿ ಕೊಟ್ಟವನು ಪರಮಾತ್ಮ. ಹಾಗಾಗಿ
ನನ್ನವರು ಇದ್ದಾರೆ, ನನ್ನ ಬಳಗಂದರವರು ಇದ್ದಾರೆ, ನನಗೆ ಆಪ್ತರು ಮಿತ್ರರು ಅಂತ ಹೇಳಿ ಸುಡದೇ ಇರ್ತಾನ ಅವನು? ಎಂದೂ ಹಾಗೂ ಆಗೋದಿಲ್ಲ. ಅಗ್ನಿಯ ಸ್ವಭಾವ ಸುಡಬೇಕಾದದ್ದು, ದೇವರ ಆಜ್ಞೆ ಮಾಡಿದ್ದಾನೆ. ಹಾಗಾಗಿ ಯಾರೇ ಕೈ ಹಾಕಿದ್ರು ಸುಟ್ಟು ಹೋಗ್ತದೆ. ನಮ್ಮ ಬಳಗಂದ್ರಿ ಬಿಟ್ಬಿಡೋಣ ಇವ್ರನ್ನ. ಅದಕ್ಕೆ ಅಪವಾದಗಳಿದೆ. ಮಣಿಮಂತ್ರ ಔಷಧಿಗಳಿವೆ. ಮಣಿಮಂತ್ರ ಔಷಧಿಗಳನ್ನು ಸಿದ್ಧಿಸಿಕೊಂಡಂತಹ ಜನ ಅದರಿಂದ ತಮ್ಮ ಸಾಮರ್ಥ್ಯದಿಂದ ಪ್ರತಿಬಂಧಕವಾಗಿ ಅಗ್ನಿಯು ಸುಡದೇ ಇದ್ದಂತೆ ಇರ್ತಾನೆ ಅಷ್ಟೇ. ತನ್ನ ಸಾಮರ್ಥ್ಯ ಕಳೆದುಕೊಳ್ಳೋದಿಲ್ಲ. ಆ ಸಾಮರ್ಥ್ಯಕ್ಕೆ ಎಲ್ಲದಕ್ಕೂ ಒಂದೊಂದು ಪ್ರತಿಬಂಧಕ ಅಂತ ಇರ್ತದೆ. ಆ ಪ್ರತಿಬಂಧಕ ಅಗ್ನಿಗೆ ಇರ್ತದೆ ಇಷ್ಟೇ. ಹಾಗಾಗಿ ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶಂತಿ ಅಕುತೋ ಭಯಂ. ಆದರೆ ಒಂದರಿಂದೇ ಭಯ ಇಲ್ಲ. ಅದ್ಯಾವುದು ಅಂದರೆ ಪರಮಾತ್ಮನ ಭಕ್ತಿಯನ್ನು ಮಾಡಿದರೆ. ಜ್ಞಾನ ವೈರಾಗ್ಯದಿಂದ ಕೂಡಿದ ಪರಮಾತ್ಮನಲ್ಲಿ ಯಾವ ಭಕ್ತಿ ಇದೆಯೋ ಆ ಭಕ್ತಿಯನ್ನು ಮಾಡಿದ ಭಕ್ತನಿಗೆ ಎಂದೂ ಯಾವುದರಿಂದಲೂ ಭಯವಿಲ್ಲ. ಹಾಗಾಗಿ ಪ್ರಹ್ಲಾದರಾಜರು ಇಷ್ಟು ಅದ್ಭುತ ಭಯಾನಕ ರೂಪವನ್ನು ಪರಮಾತ್ಮ ತೋರಿಸಿದರೂ ಪರಮಾತ್ಮ ನಿಜವಾಗಿ ಹೀಗಿದ್ದಾನ? ಇಲ್ಲ. ಸಚ್ಚಿದಾನಂದ ವಿಗ್ರಹ ಪರಮಾತ್ಮ. ನಮ್ಮಂತೆ ಹೊಲಸು ದೇಹ ಇಲ್ಲ ಪರಮಾತ್ಮನಿಗೆ. ಕಾಮಕ್ರೋಧಾದಿಗಳು ನಮಗೆ ಬರುವಂತೆ ದೇವರಿಗೂ ಬಂದರೆ ಅವನು ದೇವರಾಗ್ತಾನ? ಅಂತ ಪೂರ್ಣ ತಿಳುವಳಿಕೆ ಇದ್ದ ಮನುಷ್ಯ. ಯಾಕೆ? ಭಕ್ತ ಅವನು. ದೇವರ ಆಪಾದ ಮಸ್ತಕವಾಗಿ ದೇವರನ್ನ ಅವರ ಯೋಗ್ಯತಾನುಸಾರವಾಗಿ ಪೂರ್ಣವಾಗಿ ತಿಳಿದಂತಹ ಮಹಾನುಭಾವ. ಹಾಗಾಗಿ ದೇವರ ಭಕ್ತರಿಗೆ ದೇವರಿಂದ ಎಂದೂ ಭಯವಾಗುವುದಿಲ್ಲ. ಅಷ್ಟೇ ಅಲ್ಲ, ಇನ್ನಿತರವಾದ ಪದಾರ್ಥಗಳಿಂದಲೂ ಭಯವಾಗುವುದಿಲ್ಲ. ಆಯಿತು, ಸ್ವಲ್ಪ ಭಯ, ದೇವರ ರಕ್ಷಣೆ ಮಾಡ್ತಾನೆ ಅಂತನ್ನುವ ಆ ಭಯಕ್ಕಿಂತಲೂ ಇನ್ನೂ ಹೆಚ್ಚು ನಂಬಿಕೆ ಇದೆ. ಎಷ್ಟು ಭಯ ಇದೆಯಲ್ಲ ಆ ಪದಾರ್ಥದಿಂದ, ಆ ಪದಾರ್ಥಕ್ಕಿಂತಲೂ ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತನೂ ಅತಿ ಅದ್ಭುತವಾದ ಅತ್ಯಂತ ಗಾಢವಾದ ನಂಬಿಕೆ ಇದೆ. ಆ ನಂಬಿಕೆಯ ವಿಶ್ವಾಸ ಇರೋದ್ರಿಂದ ಭಕ್ತನಿಗೆ ಎಂದೂ ಭಯವಿಲ್ಲ. ಎಷ್ಟು ಅದ್ಭುತವಾದ ಮಾತು ಇದೆ ನೋಡಿ ಇದು. ದೇವರ ಭಕ್ತನಿಗೆ ಯಾರಿಂದೂ ಭಯವಿಲ್ಲ, ಹಾಗೆ ದೇವರಿಂದೂ ಭಯವಿಲ್ಲ. ದೇವರು ಯಾಕೆ ಅವನಿಗೆ ಶಾಸನೆ ಮಾಡಬೇಕು? ಏನಾದರೂ ತಪ್ಪು ಮಾಡಿದರೆ ದೇವರು ಅವನು ತಪ್ಪು ಮಾಡುವ ಅವಕಾಶನೇ ಇಲ್ಲ. ಯಾಕೆ? ದೇವರ ಶಾಸನ ಅವನಿಗೆ ಗೊತ್ತಿದೆ. ಯಾವುದು ಮಾಡೋದರಿಂದ ಧರ್ಮ, ಯಾವುದು ಮಾಡೋದರಿಂದ ಅಧರ್ಮ, ಯಾವುದು ಮಾಡೋದರಿಂದ ಹಿತ, ಯಾವುದು ಮಾಡೋದರಿಂದ ಅಹಿತ, ಇದು ಪೂರ್ಣ ತಿಳಿದಂತಹ ವ್ಯಕ್ತಿ ಜ್ಞಾನ ಅದಕ್ಕೆ ಅವನಿಗಿರಬೇಕು. ಇತರ ಪದಾರ್ಥಗಳಲ್ಲಿ ವಿರಕ್ತನಾಗಿರಬೇಕು. ಅವೆರಡು ಮಿಶ್ರಿತವಾಗಿ ಇದ್ದ ವ್ಯಕ್ತಿಗೆ ಭಕ್ತಿಯೋಗ, ಆ ಭಕ್ತಿಯೋಗ ಇದ್ದ ವ್ಯಕ್ತಿಗೆ ಭಕ್ತಿ, ಆ ಭಕ್ತನಾದ ವ್ಯಕ್ತಿಗೆ ಎಂದೂ ಯಾರಿಂದಲೂ ಭಯವಿಲ್ಲ. ನಮಗೆ ಏನಾದ್ರು ಭಯವಿದೆ ಈಗ? ಅದೇ ಕಳ್ಳನಿಗೆ ಭಯ ಇರ್ತದೆ. ಈಗ ನಾನು ಆರಾಮಾಗಿದ್ದೇನೆ, ಎಂದು ನಾನು ಸಿಗಿಬೀಳುತ್ತೇನೆ ಗೊತ್ತಿಲ್ಲ, ಯಾವತ್ತು ನನ್ನನ್ನು ಜೈಲ್ದಾಗ ಹಾಕ್ತಾರೋ ಗೊತ್ತಿಲ್ಲ. ಹಾಗಾಗಿ ನಂದು ಎಷ್ಟು ದಿವಸ ಏನು ಪರಿಸ್ಥಿತಿ ನನ್ನೇನು ಗೊತ್ತಿಲ್ಲ. ಕಳ್ಳರಿಗೆ ಭಯ ಇರ್ತದೆ, ಡಾಕುಗಳಿಗೆ ಭಯ ಇರ್ತದೆ, ರೌಡಿಗಳಿಗೆ ಭಯ ಇರ್ತದೆ, ಯಾರು ಪಾಪಿಷ್ಟರಿದ್ದಾರೋ ಅವರಿಗೆ ಭಯ ಇರ್ತದೆ. ಯಾವತ್ತು ನಂದು ಏನು ಪರಿಸ್ಥಿತಿ ಗೊತ್ತಿಲ್ಲ ನನಗೆ. ಹಾಗೆ ಸಂಸಾರದಲ್ಲಿ ಇದ್ದ ನಮಗೂ ಭಯವಿರಬೇಕು. ಆದರೆ ದೇವರ ಭಕ್ತಿಯನ್ನು ಮಾಡಿ ಭಯವನ್ನು ಕಳೆದುಕೊಳ್ಳಬೇಕು. ಸಂಸಾರದ ಮೇಲೆ ಭಯ ತಾತ್ಸಾರ ಬರಬೇಕು. ಎಂಥ ಸಂಸಾರ ಇದು ಅಂತ ಹೇಳಿ ಸಂಸಾರದ ಮೇಲೆ ವಿರಕ್ತಿ ಬರಬೇಕು, ದೇವರ ಮೇಲೆ ಭಕ್ತಿ ಬರ್ತದೆ. ಹಾಗಾಗಿ ಕ್ಷೇಮಾಯ ಪಾದಮೂಲಮ್ಮೆ ಪ್ರವಿಶಂತಿ ಅಕುತೋ ಭಯಂ. ಹಾಗಾಗಿ ಎಂದೂ ದೇವರ ಸಂಸಾರದಿಂದ ಭಯವಾಗುವುದಿಲ್ಲ. ಸಂಸಾರ ಇದೆ, ಇರಲಿ, ಜೊತೆಗಿರ್ತದೆ, ಇರ್ಕೊಳ್ಳಿ. ಅದರ ಮೇಲೆ ಅಭಿಮಾನ ಮಾಡಲಿಲ್ಲ ಮನುಷ್ಯ. ಯಾವುದರಿಂದ ನಮಗೆ ದುಃಖವಾಗ್ತಾ ಇದೆಯಲ್ಲ, ಆ ದುಃಖವನ್ನು ಕೊಡುವ ಪದಾರ್ಥದ ಮೇಲೆ ನಾವು ಅಭಿಮಾನ ಹೆಚ್ಚು ಮಾಡಿದಷ್ಟು ಆ ಪದಾರ್ಥ ಇನ್ನು ನಮಗೆ ಹೆಚ್ಚು ದುಃಖವನ್ನು ಕೊಡುತ್ತದೆ. ಏನೋ ಗಾಯವಾಗಿದೆ, ಏನೋ ಬಡಿಸಿಕೊಂಡಿದ್ದಾನೆ, ಏನೋ ತಲೆನೋವಾಗಿದೆ, ಸುಮ್ಮನೆ ಇರ್ತಾನೆ. ಯಾರಾದರೂ ಬಂದು ಪಾಪ ಎಷ್ಟು ತಲೆನೋವಾಗಿದೆ ನಿನಗೆ ಅಂದಾಗ ಜಾಸ್ತಿ ಆಗ್ತದೆ ತಲೆನೋವು. ಎಷ್ಟು ನೋವಾಗಿದ್ರಿ ಪಾಪ ನಿಮಗೆ, ಆರಾಮಿರ್ತಾನೆ, ಆವಾಗ ಹೆಚ್ಚು ನೋವಾಗ್ತದೆ. ಯಾಕೆ? ಅನ್ನೋರು ಬಂದ್ರಲ್ಲ, ಸ್ವಲ್ಪ ಕಾಜಿ ಮಾಡೋರು ಬಂದರು, ಅಚ್ಚಾ ಮಾಡೋರು ಬಂದರು, ಹೆಚ್ಚು ನೋವಾಗ್ತದೆ. ಕೂಸು ಓಡಾಡ್ತಾ ಇರ್ತದೆ. ಕೂಸುಗಳು ನೋಡ್ರಿ, ಸಣ್ಣ ಸಣ್ಣ ಪುಟ್ ಕೂಸುಗಳು ಇರ್ತವೆ, ಓಡಾಡ್ತಾ ಇರ್ತವೆ. 10 ಬಾರಿ ಬೀಳ್ತವೆ ತಳಗಡೆ, 10 ಬಾರಿ ಬೀಳ್ತವೆ, ನೋಡ್ತವೆ, ಹೇಳ್ತವೆ, ಎದ್ದು ಹೋಗ್ಬಿಡ್ತವೆ. ಅದು ಬಿದ್ದಾಗ ನೋಡ್ತದೆ ಸುತ್ತಮುತ್ತಲು, ನನ್ನನ್ನು ಯಾರು ನೋಡಿದ್ದಾರಾ? ನೋಡಿದ್ರೆ ಅಳ್ತದೆ, ಇಲ್ಲದ್ರೆ ಅಳೋದಿಲ್ಲ. ಆ ಕೂಸು ಬಿದ್ದಾಗ ಸುತ್ತಮುತ್ತಲು ಯಾರಾದರೂ ನೋಡಿ ಅದನ್ನು ಅಚ್ಚಾ ಮಾಡೋರಿದ್ರೆ ಅಳ್ತದೆ, ಇಲ್ಲದಿದ್ರೆ ಹಾಗೆ ಮುಂದೆ ಹೋಗ್ಬಿಡುತ್ತೆ. ಹಾಗಿದೆ ನಮ್ಮ ಪರಿಸ್ಥಿತಿ. ಹಾಗಾಗಿ ಅಭಿಮಾನ ಮಾಡಿದಷ್ಟು ಆಯಾ ಪದಾರ್ಥದ ಮೇಲೆ ನಮಗೆ ಅದರಿಂದ ಆಗುವ ಅನಿಷ್ಟನೇ ಬಹಳ, ನಷ್ಟನೇ ಬಹಳ, ದೇವರು ದೂರ ಆಗುವುದೇ ಬಹಳ. ಹಾಗಾಗಿ ಆ ಪದಾರ್ಥಗಳ ಮೇಲೆ ಅಭಿಮಾನ ಮಾಡಬಾರದು. ಎಷ್ಟು ಅನಾಯಾಸವಾದ ಉಪದೇಶ ಇದೆ ನೋಡಿ. ಆದರೆ ಮಾಡೋದು ಮಾತ್ರ ತುಂಬ ಕಠಿಣ, ಬಹಳ ಕಠಿಣ ಇದೆ. ನಮಗೆ ಆರಾಮಿಲ್ದಾಗ 4 ಮಂದಿ ಮಾತಾಡಿಸ್ಬೇಕು ಅಂತ ನಾವು ಕಾಯ್ತಾ ಇರ್ತೀವಿ. ನನಗೆ ಯಾಕೆ ಮಾತಾಡಿಸಿಲ್ಲ ಇವರು,
ಮಾಡೋಣ, ಅವ್ರಿಗೂ ಆರಾಮಾಗಲಿ, ನಾವು ಮಾಡೋಣ ಅಂತ ನಾವು ಅದರ ಬಗ್ಗೆ ಪ್ರತಿಯಾಗಿ ಅವರು ಆದಾಗ ನಾವು ಹಾಗೆ ಮಾಡೋಣ ಅಂತ ದ್ವೇಷ, ಮಾತ್ಸರ್ಯ ಇವುಗಳನ್ನು ಬೆಳೆಸ್ಕೊಳ್ತೇವೆ. ಇಷ್ಟು ಗೊತ್ತಾಗೋದಿಲ್ಲ. ಪಕ್ಕ ಮನೆಯಲ್ಲಿ ಇರ್ತಾರೆ, ಎಷ್ಟೆಲ್ಲ ಸಾಮಾನುಗಳನ್ನು ಕೇಳ್ತಾರೆ, ಅದನ್ನು ಉಪಕಾರ ಮಾಡ್ತೇವೆ, ಇದನ್ನು ಮಾಡ್ತಾರೆ, ಏನು ಮಾಡಿರ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಇವನು. ಹಾಗೆ ತಾನು ಭಾವನೆ ಮಾಡಿಕೊಂಡು ನನ್ನನ್ನು ಯಾಕೆ ಮಾತನಾಡಿಸ್ಲಿಲ್ಲ ಇವರು, ಮನೆಯಲ್ಲಿದ್ದ ಹೆಂಡತಿ ಯಾಕೆ ಮಾತನಾಡಿಸ್ಲಿಲ್ಲ, ಯಾಕೆ ಕೇಳಲಿಲ್ಲ, ನಾಲ್ಕು ಮಾತಾಡಬಾರ್ದ ಅಂತ ನಮ್ಮನ್ನು ನಾವು ಹಾಗೆ ಭಾವನೆ ತಂದುಕೊಳ್ತೇವೆ. ಯಾಕೆ? ನಮ್ಮ ಮೇಲೆ ಅಷ್ಟು ನಮಗೆ ಅಭಿಮಾನ ಇದೆ. ಇದನ್ನೇ ಬಿಟ್ಟು ಇದೇನು ಜಡ್ಡು, ತಣ್ಣೀರು ಸ್ನಾನವನ್ನು ಹೇಳು ಅಂತ ಹೇಳಿ ರಾಯರು ಮಾಡಿದಂತೆ ಜ್ವರ ಬಂದಾಗೂ ತಣ್ಣೀರು ಸ್ನಾನಗಳನ್ನು ಮಾಡಿ ಆ ಜ್ವರಕ್ಕೆ ಜ್ವರ ತಂದರೆ ಯಾಕೆ ಜ್ವರ ಬರ್ತದೆ, ಅಭಿಮಾನ ಯಾಕೆ ಬರ್ತದೆ, ಅದ್ರ ಮೇಲೆ ಓಡಿ ಹೋಗ್ತದೆ. ಹಾಗಾಗಿ ಏತಾವನ್ನೇವ ಲೋಕೇಸ್ಮಿನ್ ಪುಂಸಾಂ ನಿಶೇಷೋದಯ, ಹೇಗೆ ನಾವು ಮನಸ್ಸಿನ ಮೇಲೆ ಆಯಾ ಪದಾರ್ಥಗಳ ಸಂಸ್ಕಾರವನ್ನು ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ತೇವೋ ಅಷ್ಟು ಆಯಾ ಪದಾರ್ಥಗಳು ನಮಗೆ ತೊಂದರೆ ಕೊಡುತ್ತದೆ. ಹಾಗಾಗಿ ಆ ಮನಸ್ಸಿಗೆ ಆ ಪ್ರಭಾವ ಆ ಪದಾರ್ಥದಿಂದ ಆಗದೇ ಇದ್ದಂತೆ ನಾವು ಗಮನವೇ ಹರಿಸಬಾರದು. ಯಾವುದು ನಮಗೆ ಇಷ್ಟವಾದ ಪದಾರ್ಥ ಇದೆ ನೋಡಿ, ಅದರ ಬಗ್ಗೆ ಗಮನ ಕೊಟ್ಟಾಗ ಬೇರೆ ಯಾವ ಪದಾರ್ಥದ ಬಗ್ಗೆ ಗಮನವೇ ಬರುವುದಿಲ್ಲ. ತಾಯಿಗೆ ಕೂಸನ್ನ ಮುದ್ದಾಡ್ತಾ ಇರ್ತಾಳೆ, ಅದನ್ನು ಪಾಲನೆ ಮಾಡ್ತಿರ್ತಾಳೆ, ಹಾಲು ಕುಡಿಸ್ತಿರ್ತಾಳೆ, ಏನೋ ಕೂಸಿನ ಲಾಲನ ಪೋಷಣೆಗಳನ್ನು ಮಾಡ್ತಿರ್ತಾಳೆ. ಪಕ್ಕದ ಬೇಕಾದೆಲ್ಲ ಇದ್ದರೂ ಆಕೆಗೆ ನಾಚಿಕೆ ಆಗೋದಿಲ್ಲ, ಮಾನ ಇರೋದಿಲ್ಲ, ಅಗೌರವ ಆಗೋದಿಲ್ಲ, ಏನಾಗೋದಿಲ್ಲ. ನಾನು ಕೂಸ ಒಂದೇ ಉದ್ದೇಶ, ಅದನ್ನು ರಕ್ಷಣೆ ಮಾಡಬೇಕು, ಅದನ್ನು ನೋಡಿಕೊಳ್ಳಬೇಕು, ಮುಗಿದೋಯ್ತು. ಬೇರೆಯವ್ರು ಏನು ಅನ್ಕೊಂಡ್ರೆ ಏನು, ಬಿಟ್ರೆ ಏನು, ಏನು ಮಾಡಿದ್ರೆ ಏನು, ನನಗೆ ನನ್ನ ಕೂಸ ಸುರಕ್ಷಿತವಾಗಿರಬೇಕು, ಇದೊಂದೇ ಉದ್ದೇಶ ಇತ್ತು. ಹಾಗೆ ನಾವು ಕೂಡ ಯಾರು ಏನು ಅನ್ಕೊಳ್ತಾರೋ ಗೊತ್ತಿಲ್ಲ, ಯಾರು ಬೈತಾರೋ ಗೊತ್ತಿಲ್ಲ, ನಮ್ಮಷ್ಟಿಗೆ ನಾವು ದೇವರ ಉಪಾಸನೆ, ದೇವರಲ್ಲಿ ಭಕ್ತಿ, ದೇವರ ಪಾರಾಯಣ, ದೇವರ ಸ್ತೋತ್ರ, ದೇವರ ಪೂಜೆ ಇವುಗಳನ್ನು ಮಾಡಿಕೊಳ್ಳಿಕ್ಕೆ ನಾವ್ಯಾಕೆ ನಾಚಬೇಕು, ಯಾಕೆ ಅದರ ಮೇಲೆ ಭಯ ಮಾಡ್ಕೋಬೇಕು? ಎಷ್ಟೊತ್ತು ಪೂಜೆ ಮಾಡ್ತಿರೋದು ಮನ್ಯಾಗ ಬೈತಾರೆ, ಬೈಕೊಳ್ಳಿ. ಪಾಠಕ್ಕೆ ಹೋಗ್ತಿದ್ರು ಮನ್ಯಾಗ ಬೈತಾರೆ, ಬೈಕೊಳ್ಳಿ. ಯಾವ್ದು ಏನು ಸಮಸ್ಯೆ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಅದು ಗೊತ್ತಿಲ್ಲದೆ ಇದ್ದ ಮನುಷ್ಯ ಹಾಗೆ ಮಾಡ್ತಾನೆ. ಸ್ವಲ್ಪ ಅದೇ ಸಂಸ್ಕಾರಗಳು ಅಂದರೆ ಒಟ್ಟಾರೆ ಇಂತಹ ವಿಷಯಗಳು, ಸತ್ಕರ್ಮಗಳಿಂದ ಆಗುವ ಹಾನಿ ನಷ್ಟಗಳನ್ನು ಏನೇನಂತ ಮನುಷ್ಯ ಭಾವಿಸಿದ್ದಾನೋ ಅದನ್ನು ಇಲ್ಲ ಅಂತ ಮಾಡಿಕೊಳ್ಳಿಕ್ಕೆ ಅದರ ಮೇಲೆ ಅಭಿಮಾನ ಬಿಟ್ಬಿಡೋದು ಮನುಷ್ಯ. ಅಂದಾಗ ಅವಶ್ಯವಾಗಿ ಅದನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. 16 ತಾಸುಗಳು ಮನೆಯನ್ನು ಬಿಟ್ಟು ಮನುಷ್ಯ ಹೋಗದೇ ಇದ್ರೆ ಹಣ ಗಳಿಸ್ಲಿಕ್ಕೆ ಸಾಧ್ಯವಾ? ಹಣ ಗಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಣ ಸಂಪಾದನೆ ಮಾಡಬೇಕಾದ್ರೆ ಅಷ್ಟು ತ್ಯಾಗ ಮಾಡಬೇಕು. ಮನಿ ಹೆಂಡತಿ ಕೀಲಿ ಹಾಕೊಂಡು ಹೋಗ್ಬೇಕು ಎಲ್ಲರೂ, ಅಂದಾಗ ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅದರ ಮೇಲೆ ವಿರಕ್ತಿ ಬಂತೋ ಇಲ್ಲ ಮನೆ ಮೇಲೆ, ಯದ್ಯಪಿ ಪ್ರೀತಿ ಇದೆ, ಆದರೆ ಹೋಗದೇ ಇದ್ರೆ ಹಣ ಬರೋದಿಲ್ಲ. ಅಥವಾ ಕೆಲಸ ಆಗೋದ್ರೆ ಏನೋ ಒಂದು ಕೆಲಸಕ್ಕೆ ಹೋಗ್ಬೇಕು, ಬೇರೆ ಊರಿಗೆ ಹೋಗ್ಬೇಕು, ನನ್ನ ಮನೆ ಬಿಟ್ಟು ಹೆಂಗೆ ಹೋಗೋಣ ಅಂದ್ರೆ ಹೋಗ್ಬೇಕಷ್ಟೇ. ಚಲೋ ಕಾರ್ ಇದೀರಿ, ಮೊನ್ನೆ ಹೊಸ ಕಾರ್ ತೊಗೊಂಡಿನಿ, ಬಿಟ್ಟು ಹೆಂಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕಷ್ಟೇ. ಅದರ ಮೇಲೆ ವಿರಕ್ತಿ ಬರ್ತದೋ ಇಲ್ಲೋ ತಾತ್ಕಾಲಿಕವಾಗಾದರೂ. ಹೀಗೆ ವಿರಕ್ತಿ ಆಯಾ ಪದಾರ್ಥಗಳ ಮೇಲೆ ಏನೋ ಒಂದು ನೆಪ ಮಾಡಿಕೊಂಡು ವಿರಕ್ತಿಯನ್ನು ತಂದುಕೊಳ್ಳಬೇಕಂತೆ. ಹೀಗೆ ಮಾಡಿದಾಗ ಮನುಷ್ಯ ಸಂಸಾರದಿಂದ ದೂರ ಆಗಲಿಕ್ಕೆ ಸಾಧ್ಯವಿದೆ. ಇನ್ನು ಮೇಲೆ ಸಬೀಜವಾದ ಯೋಗದ ಲಕ್ಷಣವನ್ನು ಪರಮಾತ್ಮ ಉಪದೇಶ ಮಾಡುತ್ತಾ ಇದ್ದಾನೆ. ಯೋಗಸ್ಯ ಲಕ್ಷಣಂ ವಕ್ಷೆ ಸಬೀಜಸ್ಯ ರೂಪಾತ್ಮಜೆ ಮನೋ ಏನೈವ ವಿಧಿನ ಪ್ರಸನ್ನಂ ಯಾತಿ ಸತ್ಪಥಂ. ಅದ್ಭುತವಾದ ವಿಷಯಗಳಿವೆ ಒಂದೊಂದು. ಸಬೀಜವಾದ ಬೀಜ ಯಾರು? ಪರಮಾತ್ಮನೇ ಬೀಜ, ಬೇರೆ ಯಾರೂ ಅಲ್ಲ, ಪರಮಾತ್ಮನೇ ಬೀಜ. ಅವನ ಲಕ್ಷಣವನ್ನು ಹೇಳಬೇಕು. ಯೋಗ, ಆ ಯೋಗದಿಂದ ಕೂಡಿದ ಪರಮಾತ್ಮನ ಲಕ್ಷಣ, ಆ ಲಕ್ಷಣವನ್ನು ಹೇಳಿದರೆ ಸಬೀಜಸ್ಯ ರೂಪಾತ್ಮಜೆ ಮನೋ ಏನೈವ ವಿಧಿನ ಪ್ರಸನ್ನಂ ಯಾಂತಿ ಸತ್ಪಥಂ. ನಮಗೆ ಹೊಂದಬೇಕಾದಂತಹ ಮಾರ್ಗ, ನಮಗೆ ಸಾಧಿಸಬೇಕಾದಂತಹ ಲಕ್ಷ್ಯ ಇವುಗಳು ಸಿದ್ಧವಾಗ್ತದೆ. ಯಾವಾಗ? ದೇವರನ್ನು ಯಾವಾಗ ಹೊಂದಲು ಸಾಧ್ಯ? ದೇವರ ಹತ್ರ ಹೋಗಬೇಕಾದ ಮಾರ್ಗವನ್ನು ಯಾವಾಗ ಸಂಪಾದಿಸಲು ಸಾಧ್ಯ ಅಂದರೆ ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ್ಚ ನಿವರ್ತನಂ. ನಮ್ಮ ಆಚಾರದಲ್ಲಿ ಯಾವಾಗಲೂ ತಾನು ಇರಬೇಕು, ಶಕ್ತಿಯಿಂದ ಮಾಡಬೇಕು. ಸ್ವಧರ್ಮಾಚರಣಂ, ನಮ್ಮ ಆಚಾರ ಏನಿದೆ, ನಮ್ಮ ವಿಚಾರ ಏನಿದೆ, ನಮ್ಮ ಧರ್ಮ ಏನಿದೆ, ನಮ್ಮ ಅನುಷ್ಠಾನ ಏನಿದೆ, ಅದನ್ನು ಸದಾಕಾಲ ಶಕ್ತಿಯಿಂದ ಮಾಡಬೇಕಂತೆ. ಅದು ನಮ್ಮ ಕಡೆಯಿಂದ ಆಗಲು ಸಾಧ್ಯವಿಲ್ಲ, ಬಹಳ ಕಷ್ಟಪಟ್ಟು ಮಾಡಬೇಕು ಅದನ್ನು. ನಮ್ಮ ತಪಸ್ಸು, ನಮ್ಮ ದಾನ, ನಮ್ಮ ಹೋಮ, ನಮ್ಮ ಪೂಜಾ, ನಮ್ಮ ಪುರಸ್ಕಾರ, ಪ್ರವಚನ ಇತ್ಯಾದಿಗಳಲ್ಲಿ ನಾವು ಶಕ್ತಿಯನ್ನು ಹಾಕಬೇಕು ಅಂತೆ. ನಾವು ಫೋರ್ಸ್ ಇರಬೇಕು, ನಾವು ಹೋಗಬೇಕು, ನಾವು ಕೇಳಬೇಕು ಅಂತಿದ್ದರೂ ಕೇಳಲಿಕ್ಕಾಗಿಲ್ಲ, ಹೋಗ್ಲಿಕ್ಕಾಗಿಲ್ಲ, ಪೂಜೆ ಮಾಡಲಿಕ್ಕಾಗೋದಿಲ್ಲ. ತಂದೆ ತಾಯಿಗಳ ಸೇವೆ,
ಹೆಂಡತಿಗೆ ಬೇಕಾದ ಅನುಕೂಲತೆಗಳು, ಮಕ್ಕಳ ಲಾಲನ ಪೋಷಣೆಗಳು, ಯಾವ್ಯಾವುದಿದೆಯೋ ಮನುಷ್ಯ ಮಾಡಬೇಕಾದ ತನ್ನ ಸ್ವಧರ್ಮಗಳು, ಆ ಸ್ವಧರ್ಮಗಳಲ್ಲಿ ಶಕ್ತಿಯಿಂದ ಮಾಡಬೇಕು. ವಿಧರ್ಮಾಚ ನಿವರ್ತನಂ, ಸ್ವಧರ್ಮಾಚರಣಂ ಮತ್ತು ಶಕ್ತಿಯ ವಿಧರ್ಮಾಚ ನಿವರ್ತನಂ. ಬಹಳ ಶಕ್ತಿಯಿಂದ ವಿಧರ್ಮದಲ್ಲಿಯೂ ವಿರಕ್ತನಾಗಬೇಕು. ಯಾವ ಧರ್ಮಗಳನ್ನು ಅನುಷ್ಠಾನ ಮಾಡಬಾರದಲ್ಲ ಆ ಧರ್ಮದಲ್ಲಿ ವಿರಕ್ತನಾಗಬೇಕು. ಹೇಗೆ ವಿರಕ್ತನಾಗಬೇಕು? ಶಕ್ತಿಯಿಂದ ವಿರಕ್ತನಾಗಬೇಕು. ಕೆಲವನಿಗೆ ಪಾಪ ಅವಲಕ್ಕಿ ಮೊಸರು ಬಹಳ ಸೇರುತ್ತೆ. ನಿಮಗೆ ಸೇರ್ತದಿಲ್ಲ ಅವಲಕ್ಕಿ ಮೊಸರು? ಅವಲಕ್ಕಿ ಮೊಸರು ಬಹಳ ಸೇರುತ್ತೆ. ಜ್ವರ ಕಂಡಪಟ್ಟಿ 102, 103 ಜ್ವರ ಬಂದಿದೆ. ಅವನಿಗೆ ಒಂದು ದಿವಸ ಅವಲಕ್ಕಿ ಮೊಸರು ತಿನ್ನದೇನೆ ಅವನಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಜ್ವರ ಬಂದಿದೆ, ಏನು ಮಾಡಬೇಕು? ತಿಂದ ಅಂದರೆ ಇನ್ನೂ ಹೆಚ್ಚಾಗ್ತದೆ, ಶೀತ ಆಗ್ತದೆ, ಬಹಳ ಅವನಿಗೆ ತೊಂದರೆ ಆಗ್ತದೆ. ಏನು ಮಾಡಬೇಕು? ಹಾಗಾದರೆ ಪಥ್ಯ ಮಾಡಲೇಬೇಕು. ಪಥ್ಯ ಮಾಡಿ ಅವನಂತಾನೆ ನನಗೆ ಅವಲಕ್ಕಿ ಮೊಸರು ತಿನ್ನೋದ್ರಿಂದ ಜ್ವರ ಪರಿಹಾರ ಆಗ್ತದೆ. ಅವನು ತಪ್ಪು ತಿಳ್ಕೊಂಡಿದ್ದಾನೆ. ವಿಧರ್ಮಾಚ ವಿವರ್ತನಂ. ಹಾಗಾಗಿ ಶಕ್ತಿಯಿಂದ ಮಾಡಬಾರದ ಕೆಲಸವನ್ನ ತಾನು ದೂರ ಮಾಡಬೇಕು. ದೈವಾಲ್ಲಬ್ಧೇನ ಸಂತೋಷ. ಇದು ಅದ್ಭುತವಾದ ತತ್ವ, ಅದ್ಭುತವಾದ ಉಪದೇಶ. ದೈವದಿಂದ ಏನು ನಮಗೆ ಸಿಗ್ತದಲ್ಲ ಅದರಿಂದ ಸಂತೋಷ ಪಡಬೇಕು ಮನುಷ್ಯ. ಅವನಿಗೆ 10,000 ಪಗಾರ ಇರಲಿ, 20,000 ಇರಲಿ, 50 ಇರಲಿ, 2,000 ರೂಪಾಯಿ ಪಗಾರ ಇರಲಿ, 1500 ರೂಪಾಯಿ ಗಳಿಸೋರಿಲ್ಲ. ಎಷ್ಟೋ ಜನ ಜಗತ್ತಿನಲ್ಲಿ ಲಕ್ಷ ಗಳಿಸೋರಿದ್ದಾರೆ, 1,000 ರೂಪಾಯಿ ಗಳಿಸೋರಿದ್ದಾರೆ, ಕೋಟಿ ಗಳಿಸೋರಿದ್ದಾರೆ, 10,000 ಗಳಿಸೋರಿದ್ದಾರೆ, ಅಬ್ಜಾವಧಿ ಗಳಿಸೋರಿದ್ದಾರೆ. ಆದರೆ ಮನಸ್ಸಿಗೆ ಸಂತೋಷವಿಲ್ಲ. ಅವರಿಗೆ 1,000 ರೂಪಾಯಿ ಗಳಿಸೋನಿಗೂ ಸಂತೋಷ ಇಲ್ಲ, 10 ಲಕ್ಷವನ್ನು ಗಳಿಸೋನಿಗೂ ಸಂತೋಷವಿಲ್ಲ. ಯಾಕೆ? ಅವನಿಗೆ ದೈವಾಲ್ಲಬ್ಧೇನ, ದೇವರು ಕೊಟ್ಟಿದ್ದಾನಪ್ಪ ಸಾಕು, ಇದರಿಂದ ಸಮಾಧಾನದಿಂದ ಇರೋಣ, ಆಪ್ತ ತೃಪ್ತಿಯಿಂದ ಇರೋಣ ಅಂತನೋದಿಲ್ಲ. ದೈವಾಲ್ಲಬ್ಧೇನ ಸಂತೋಷ. ಹಾಗಾಗಿ ಎಷ್ಟು ಗಳಿಸ್ತೇವೆ ಅಂತನ್ನೋದು ಮುಖ್ಯವಲ್ಲ, ಗಳಿಸಿದ್ರಿಂದ ಆಗುವ ಸಂತೋಷದಿಂದ ತೃಪ್ತಿಯಿಂದ ಇರಬೇಕು ಮನುಷ್ಯ. ಅದು ಬಹಳ ದೊಡ್ಡ ಸಿದ್ಧಾಂತ. ಇಲ್ಲದೇ ಇದ್ದರೆ ಅಸಮಾಧಾನ ಪ್ರಾರಂಭವಾಗ್ತದೆ, ರಸಿಕಸಿ ಪ್ರಾರಂಭವಾಗ್ತದೆ, ಜಗಳ ಪ್ರಾರಂಭವಾಗ್ತದೆ, ವಿರಸ ಪ್ರಾರಂಭವಾಗ್ತದೆ, ಮನೆ ಒಡೆದು ಹೋಗ್ತದೆ, ಏನೇನು ಹಾಕಬೇಕು ಎಲ್ಲ ಆಗ್ತಾ ಹೋಗ್ತದೆ. ಮನುಷ್ಯನಿಗೆ ಸಮಾಧಾನ ಇಲ್ಲ ಅಂತಾದರೆ 10,000 ಗಳಿಸ್ಲಿ, 20,000 ಗಳಿಸ್ಲಿ, ಅಷ್ಟೇ ಸಾಕಪ್ಪ ನಮಗೆ. ಹೆಚ್ಚಾದರೆ ಹೆಚ್ಚಿನ ಪ್ರಯತ್ನ ಪಡಬಾರದು ಅಂತಲ್ಲ ಗಳಿಸೋದಕ್ಕೆ, ಆದರೆ ಇದ್ದಿದ್ದರಲ್ಲೇನೆ ಸಂತೋಷದಿಂದ ಇರಬೇಕು. ಆಯ್ತಪ್ಪ, ನಮ್ಮ ಯೋಗ್ಯತೆ ಇಷ್ಟೇ, ನಾವು ಇಷ್ಟೇ ಗಳಿಸೋಣ, ಇಷ್ಟೇ, ಹೆಚ್ಚಿನ ಪ್ರಯತ್ನ ಮಾಡೋಣ, ಆದರೆ ಸಂತೋಷ. ಹೆಚ್ಚು ಗಳಿಸುವ ವ್ಯಕ್ತಿಯನ್ನು ನೋಡಿ ಮಾತ್ಸರ್ಯನೂ ಪಡಬಾರದು. ಹೆಚ್ಚು ಬುದ್ಧಿವಂತ ಇದ್ದಾನೆ ಅವನು ನೋಡಿ ಸಂತೋಷ ಪಡಬೇಕು. ದೇವರ ನನಗೂ ಬುದ್ಧಿವಂತ ಮಾಡ್ತಾನೆ. ಹೆಚ್ಚು ಗಳಿಸೋರಿದ್ದಾರೆ ನೋಡಿ ಸಂತೋಷ ಪಡಬೇಕು. ಎಷ್ಟು ವೈಭವದಿಂದಿದ್ದಾರಪ್ಪ, ದೇವರು ಹಾಗೆ ಇಟ್ಟಿರಲಿ ಅಂತ ನಾವು ಸಂತೋಷ ಪಟ್ಟರೆ ನಮಗೂ ಈ ಜನ್ಮದಲ್ಲೋ ಅಥವಾ ಜನ್ಮಾಂತರದಲ್ಲೋ ನಮ್ಮ ದೇವರು ಶ್ರೀಮಂತ ಮಾಡ್ತಾನೆ, ಬುದ್ಧಿವಂತ ಮಾಡ್ತಾನೆ. ಆರೋಗ್ಯದಿಂದ ಇದ್ದಾರೆ, ಭಾರಿ ದಷ್ಟಪುಷ್ಟಿದ್ದಾರೆ, ಭಾರಿ ಸಮೃದ್ಧ ಊಟ ಮಾಡ್ತಾರೆ, ನೋಡಿ ಸಂತೋಷ ಪಡಬೇಕು. ಯಾವ ಗುಣ ನಮ್ಮಲ್ಲಿ ಇಲ್ಲ ಇನ್ನೊಬ್ಬರಲ್ಲಿ ಇದೆ, ಆ ಗುಣವನ್ನು ನೋಡಿ ನಾವು ಸಂತೋಷ ಪಟ್ಟರೆ ದೈವಾಲ್ಲಬ್ಧೇನ ಸಂತೋಷ. ಹಾಗಾಗಿ ಆ ಗುಣಗಳು ನಮ್ಮಲ್ಲಿ ಬರ್ತಾ ಹೋಗ್ತದೆ, ದೇವರು ಕೊಡ್ತಾ ಹೋಗ್ತಾನೆ, ಸಂತೋಷ ಪಡ್ತಾನೆ ಇವನು. ಮನುಷ್ಯನಿಗೆ ಸಂತೋಷ ಸಮಾಧಾನ ಅಂತನ್ನೋದು ಬಹಳ ಪ್ರಧಾನವಾದದ್ದು. ಕೆಲವರಿಗೆ ಎಷ್ಟಾದರೂ ಏನಾದರೂ ಸಂತೋಷವೇ ಆಗೋದಿಲ್ಲ, ಆಗ್ತದೋ ಅದು ತೋರಿಸೋದಿಲ್ವೋ ಕೊನೆಗೆ ಗೊತ್ತೇ ಆಗೋದಿಲ್ಲ. ಮನುಷ್ಯ ಸಂತೋಷ, ನಮ್ಮ ಆಚಾರ್ಯ ಯಾವಾಗಲೂ ಹೇಳೋರು ಯಾರಿಗೆ ನಮ್ಮ ಪ್ರಧಾನ ಏನು, ಬರೀ ಇನ್ನೊಬ್ರು ಮನೆಗೆ ಊಟಕ್ಕೆ ಹೋಗೋದು ಅಷ್ಟೇ. ವಿದ್ಯಾರ್ಥಿಗಳಾದಾಗ ಹೋದಾಗ ಹೆಂಗರೇ ಅಡಿಗೆ ಮಾಡಿರಲಿ ಮೊದಲಿಗೆ ಚಲೋ ಆಗಿದೆ ಅಂತ ಹೇಳ್ರಿ. ನೀವು ಅಡಿಗೆ ಚಲೋನೇ ಮಾಡಿರ್ತಾರೆ, ಆಗದೇ ಇದ್ದ ಪಕ್ಷ ಇದ್ದರೂ ಚಲೋ ಆಗಿದೆ ಅಂತ ಹೇಳ್ರಿ. ಅದರಿಂದ ಅವ್ರಿಗೆ ಸಮಾಧಾನ ಆಗ್ತದೆ, ಸಂತೋಷ ಆಗ್ತದೆ. ಮೊದಲಿಗೆ ಸಂತೋಷ ಮಾಡೋದನ್ನು ಕಲಿಬೇಕು. ಏನೂ ಚಲೋನೇ ಆಗಿದ್ದಿಲ್ಲ ಅಂತಂದ್ರೆ ಚಲೋ ಆಗಿದೆ ಅಂತ ಹೇಳಿ ಆಮೇಲೆ ಕರೆದು ಹೇಳ್ಬೇಕು. ಅವ್ರಿಗೆ ಎಲ್ಲರ ಮುಂದೆ ಹೇಳ್ಬಾರ್ದು, ಕರೆದು ಹೇಳ್ಬೇಕು, ಚಲೋ ಆಗಿ ಹಿಂಗಾಗಿದೆ, ಸ್ವಲ್ಪ ಹಿಂಗೆ ಮಾಡಿದ್ದರೆ ಚಲೋ ಆಗ್ತಿತ್ತು ಅಂತ ಹೇಳಿ ತಿಳಿಸಿ ಮಾಡಿ ಹೇಳ್ಬೇಕು. ಪ್ರವಚನ ಸಣ್ಣ ಹುಡುಗ ಹೇಳ್ತಾನೆ, ದೊಡ್ಡವ್ರು ಹೇಳ್ತಾರೆ, ಸಣ್ಣವ್ರು ಹೇಳ್ತಾರೆ ನಮ್ಮ ವಿದ್ಯಾಪೀಠದಲ್ಲಿ, ಅವ್ರಿಗೆ ಕಲಿಸಬೇಕು ಮಾಡಬೇಕು ಅಂತ ಹೇಳಿ. ಸಣ್ಣವ್ರು ಹೇಳಿದ್ರು ಅಷ್ಟು ಸಂತೋಷ ಪಡೋದು, ದೊಡ್ಡವ್ರು ಹೇಳಿದ್ರು ಅಷ್ಟು ಸಂತೋಷ ಪಡೋದು. ದೊಡ್ಡವ್ರು ಹೇಳಬೇಕಾದಾಗ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಅಂದ್ರೆ ಅವ್ರಿಗೆ ತಿದ್ದಿ ಹೇಳೋದು. ಎಲ್ಲ ಸ್ವಭಾವಗಳನ್ನು, ಪದ್ಧತಿಗಳನ್ನು, ನಿಯಮಗಳನ್ನು, ಯಾವುದನ್ನು ಮಾಡಿದರೆ ಯಾರಿಗೆ ಅಸಮಾಧಾನ ಆಗೋದಿಲ್ಲ ಹಾಗೆಲ್ಲ ಪರಿಸರವನ್ನು ಪರಿಕಲ್ಪಿಸಬೇಕು. ಅಂದಾಗ ಮನುಷ್ಯನಿಗೆ ಬದಲಾವಣೆ ಆಗ್ತದೆ, ತಿದ್ದುಪಡಿ ಆಗ್ತದೆ. ಯಾರಿಗೂ ತಿದ್ದುಪಡಿ ಮಾಡಬಾರ್ದು ಅಂತ ಸಮಾಜ ಯಾವುದು ಹೇಳಿಲ್ಲ, ಶಾಸ್ತ್ರ ಹೇಳಿಲ್ಲ. ಅವಶ್ಯವಾಗಿ ಅವರನ್ನು ಸುಧಾರಿಸಬೇಕು. ರೀತಿ ಒಳ್ಳೆಯದಿರಬೇಕಷ್ಟೆ. ಯಾವ ರೀತಿ ಸುಧಾರಿಸಲಿಕ್ಕೆ ಪ್ರಯತ್ನ ಪಡೋದ್ರಿಂದ ಅವರಿಗೆ ಅಸಮಾಧಾನವಾಗುವುದಿಲ್ಲವೋ ಆ ರೀತಿಯಿಂದ ಮಾಡ. ಬೈದು ಹೇಳಿದರೆ ಅವನಿಗೆ ಅಸಮಾಧಾನ ಆಗ್ತದೆ. ಅದರಿಂದ ಮನುಷ್ಯನನ್ನು ಸುಧಾರಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ದೈವಾಲ್ಲಬ್ಧೇನ ಸಂತೋಷ. ಮನುಷ್ಯನಿಗೆ ಮೊದಲಿಗೆ ಸಂತೋಷ ಸಮಾಧಾನಗಳು ಅತಿಯಾದ ಪ್ರಧಾನ. ಆತ್ಮವಿಚ್ಚರಣಾರ್ಚನಂ,
ಹಾಗಾಗಿ ತನ್ನ ಸ್ವರೂಪವನ್ನು, ತನ್ನ ಯೋಗ್ಯತೆಯನ್ನು ಕೇಳಿ ಮಾಡಿ ತಿಳಿದುಕೊಳ್ಳಬೇಕು. ಎಷ್ಟಾದರೂ ಏನಪ್ಪ ನನ್ನ ಪರಿಸ್ಥಿತಿ ಹೀಗೇನಾ ಅಂತ ತಾನು ಕುಗ್ಗಬಾರದು, ಭಾಳ ಆದರೂ ಹಿಗ್ಗಬಾರದು. ತನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಥವಾಗದೇ ಇದ್ದರೆ ಇನ್ನೊಬ್ಬರು ಜ್ಞಾನಿಗಳು, ದೊಡ್ಡವರು, ಹಿರಿಯರು, ಗುರುಗಳು ಅಂತ ಇರ್ತಾರೆ, ಅವರಿಂದ ಕೇಳಿದುಕೊಂಡು ನಾವು ನಮ್ಮ ಯೋಗ್ಯತೆಯನ್ನು ಅರ್ಥು ನಾವು ನಮ್ಮ ಸಾಧನೆಯನ್ನು ಮಾಡಬೇಕು. ಹೀಗೆ ಅಹಿಂಸಾ, ಸತ್ಯಂ, ಅಸ್ತೇಯ, ಯಾವದರ್ಥ ಪರಿಗ್ರಹ, ಬ್ರಹ್ಮಚರ್ಯಂ, ತಪಂ, ಶೌಚಂ, 30 ಭಾಗವತ ಧರ್ಮಗಳನ್ನು ಹೇಳುತ್ತಾರೆ ಕಪಿಲರು. ಅದ್ಭುತವಾದದ್ದು ಅಹಿಂಸಾ, ಯಾರಿಗೂ ತೊಂದರೆ ಕೊಡಬಾರದು. ಮನುಷ್ಯನಿಗೆ ಧರ್ಮದಿಂದ ವರ್ತನೆ ಮಾಡಬೇಕು. ತೊಂದರೆ ಕೊಡಬೇಕು ಅಂತನೋ ಪ್ರಸಂಗ ಬಂದರೂ ಅವನಿಗೆ ಏನು ತೊಂದರೆ ಮಾಡಿದರೆ ಎಷ್ಟು ಅವನಿಗೆ ತಿದ್ದುಕೊಳ್ಳಿಕ್ಕೆ ಸಾಧ್ಯವಿದೆಯೋ ಆ ತೊಂದರೆಯಿಂದ ಅಷ್ಟೇ ತೊಂದರೆ ಕೊಡಬೇಕು. 10 ರೂಪಾಯಿ ಕಳ್ಳತನ ಮಾಡಿದ್ದಾನೆ, 1000 ರೂಪಾಯಿ ಶಿಕ್ಷೆ ಕೊಡಬಾರದು. ಅವನಿಗೆ ಮಾಡಬಾರದು ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಡಬೇಕಷ್ಟೇ. ಕೈಯೇ ಕಡ್ದು ಹಾಕಿದ್ರೆ ಏನು ಮಾಡಬೇಕು? ಕೈ 10 ರೂಪಾಯಿ ತೊಗೊಂಡಿಯಾ, ಹಾಗಾದ್ರೆ ನಿನ್ನ ಕೈಯೇ ಕತ್ತರಿಸಿ ಹಾಕ್ತೇನೆ ಅಂದರೆ ಅದಲ್ಲ ಶಿಕ್ಷೆ. ಶಿಕ್ಷೆಗೂ ಎಷ್ಟು ಮಾಡಬೇಕು ಅದಕ್ಕೆಲ್ಲ ಶಾಸ್ತ್ರ ಇದೆ. ಸತ್ಯಂ, ನಿರಂತರವಾಗಿ ಸತ್ಯವನ್ನು ನುಡಿಬೇಕು. ಆಪತ್ಕಾಲ ಸತ್ಯಗಳು ಅಂತಿವೆ, ಅದಕ್ಕೊಂದು ಶಾಸ್ತ್ರ ಬೇರೆ ಇದೆ. ಕಳ್ಳರು ಬಂದಿದ್ದಾರೆ, ಸತ್ಯ ಮಾತಾಡಬೇಕು ಅಂತ ಹೇಳಿದೆ ಭಾಗವತ ಅಂತ ಹೇಳಿ ಮನಿ ಚಾವಿ ಕೊಟ್ಟು ಇಲ್ಲಿ ರೊಕ್ಕ ಇಟ್ಟಿವಿ ತೋಡಿ ಅಂತ ಹೇಳಿ ಕಳಿಸಿದ್ರೆ ಏನು ಮಾಡಬೇಕು? ಹಾಗೆಲ್ಲ ಮಾಡೋದಲ್ಲ. ಅದಕ್ಕೆಲ್ಲ ಆಪತ್ ಧರ್ಮಗಳಿವೆ. ಸತ್ಯವನ್ನು ಯಾವಾಗ ಮಾತನಾಡಬೇಕು ಇದೆ. ಯಾವದರ್ಥ ಪರಿಗ್ರಹ, ಬಂದಷ್ಟು ಸ್ವೀಕಾರ ಮಾಡಬೇಕು. ಯಾವುದಷ್ಟು ಬರ್ತದಲ್ಲ ಅಷ್ಟನ್ನೇ ಸ್ವೀಕಾರ ಮಾಡಬೇಕು. ಅತಿ ಹೆಚ್ಚಿನ ಲೋಭ ಆಸೆಗಳನ್ನು ಪಡಬಾರದು. ಬ್ರಹ್ಮಚರ್ಯ, ನಿರಂತರವಾಗಿ ಸಂತಾನಕ್ಕೆ ಬೇಕಾದ ಕಾಮವನ್ನು ಮಾಡಿ ಉಳಿದೆಲ್ಲ ಹೊತ್ತಿಗೆ ಬ್ರಹ್ಮಚರ್ಯದಿಂದಿರಬೇಕು. ತಪಸ್ಸು, ನಿರಂತರವಾಗಿ ತಪಸ್ಸು ಮಾಡ್ತಾ ಇರಬೇಕು. ಶೌಚ, ಶುದ್ಧಿ ಅಂತನ್ನೋದು ಅತ್ಯಂತ ಪ್ರಧಾನವಾದದ್ದು. ದೇಹತಃ ಶುದ್ಧಿ, ಮನಸ್ಸಿನ ಶುದ್ಧಿ, ಬಾಹ್ಯವಾದ ಮನೆಯಲ್ಲಿದ್ದ ಪರಿಸರ ಶುದ್ಧಿ, ಈ ಶುದ್ಧಿಗಳನ್ನು ಕಾಪಾಡಿಕೊಳ್ಳಬೇಕು ಮನುಷ್ಯ. ಅದರಿಂದ ಅವನಿಗೆ ಶಾಪಾನುಗ್ರಹ ಸಮರ್ಥನಾಗ್ತಾನೆ. ಈಗ ಅಂದ ನುಡಿದ ಮಾತುಗಳು ಯಾಕೆ ಸತ್ಯವಾಗೋದಿಲ್ಲ? ಶಾಪ ಕೊಡ್ತಾ ಇದ್ರು, ನೀರು ತೊಗೊಂಡು ಪ್ರೋಕ್ಷಣೆ. ನಾವೆಲ್ಲ ಟಿವಿಯಲ್ಲಿ ನೋಡ್ತೀವಲ್ಲ, ಸಣ್ಣವರಿದ್ದಾಗ ನೋಡ್ತೀವಿ. ಅಥವಾ ಅವರೇನು ಶಾಪ, ಪುರಾಣದಲ್ಲಿ ಬರುತ್ತದೆ, ಶಾಪ ಸತ್ಯ ನುಡಿತದೆ, ಮಾಡ್ತದೆ. ಸತ್ಯಾತ್ಮರು ಮಂತ್ರಾಕ್ಷತೆ ಕೊಟ್ಟಿದ್ದು ಯಾವುದಕ್ಕೂ, ಸಂತಾನಕ್ಕೋ, ವಿವಾಹಕ್ಕೋ, ಅದಕ್ಕೋ ಇದಕ್ಕೋ. ನಾವು ಎಷ್ಟು ಜನ ಕೇಳ್ತೇವೆ, ಅವ್ರು ಕೊಟ್ಟರೆ ನಮಗಾತು, ನಮ್ಮ ಜೀವನ ಉದ್ಧಾರ ಆಯಿತು, ನಮಗೆ ಹೀಗಾಗಬೇಕಾಯ್ತು, ನೌಕರಿ ಸಿಕ್ತು, ಪಗಾರ ಹೆಚ್ಚಾಯ್ತು. 108 ಒಬ್ಬೊಬ್ಬರು ಒಂದೊಂದು ಹೇಳ್ತಿರ್ತಾರೆ. ಯಾಕೆ ಹೀಗಾಯಿತು? ಸತ್ಯ ಅವರಲ್ಲಿ ತಪಸ್ಸು ಇದೆ. ಹಾಗಾಗಿ ಅವರು ಕೊಟ್ಟ ಒಂದೊಂದು ಮಂತ್ರಾಕ್ಷತೆ ಕಾಳುಗಳು ನಮಗೆ ಅತ್ಯಂತ ಫಲ ರೂಪದಲ್ಲಿ ಅದು ಪರಿಣಾಮಗೊಂಡು ನಮಗೆ ಸಾಧಿಸಬೇಕಾದ ಎಲ್ಲ ಸಾಧನೆಗಳು ಸಿದ್ಧತೆ ಆಗ್ತಾ ಹೋಗ್ತದೆ. ಯಾಕೆ? ಮನುಷ್ಯನಿಗೆ ತಪಸ್ಸು ಅದು ಎದರಿಂದ ಸಿದ್ಧವಾಗ್ತದೆ? ಮೊದಲಿಗೆ ಸತ್ಯವಾಗಿ ಮಾತನಾಡೋದರಿಂದ. ಬಹಳ ಪ್ರಧಾನವಾದದ್ದು ಮನುಷ್ಯ ತಪಸ್ಸು. ಬ್ರಹ್ಮಚರ್ಯದಿಂದ ಬುದ್ಧಿ, ಮೇಧಾಶಕ್ತಿ ಹೆಚ್ಚಾಗ್ತದೆ. ತಪಸ್ಸು, ಶೌಚ ಶುದ್ಧವಾಗಿ ಇರೋದರಿಂದ ಸ್ವಾಧ್ಯಾಯ ನಿರಂತರವಾಗಿ. ತದ್ಧಿ ತಪಸ್ ತದ್ಧಿ ತಪಃ. ಇಲ್ಲೇ ಮುಂದೆ ಬರ್ತದೆ, ಬ್ರಾಹ್ಮಣನಾದವನು ಮಾಡಬೇಕಾದದ್ದೇನು? ಬ್ರಾಹ್ಮಣ ಎಂದೂ ಶ್ರೀಮಂತನಾಗಬಾರದು, ಬಡವಾಗಿರಬೇಕು. ಅಂದಾಗ ಅವನಲ್ಲಿ ತಪಸ್ಸು ಉಳಿತು. ಹಣ ಬಂತು ಅಂದರೆ ತಪಸ್ಸು ಹೋಗ್ಬಿಡ್ತದೆ. ಶಾಸ್ತ್ರ ಹೇಳುವುದು ಬ್ರಾಹ್ಮಣ. ಹಾಗಾಗಿ ನೋಡ್ರಿ, ಮಹಾನುಭಾವರು ಯಾರ್ಯಾರು ಶ್ರೀಮಂತರು, ದಾಸರು, ಪುರಂದರದಾಸರಾಗಲಿ, ಕನಕದಾಸರಾಗಲಿ, ಅಥವಾ ಬೇರೆ ದಾಸರುಗಳಾಗಲಿ, ಮಹಾಮಹಾನು ದಾಸರುಗಳಾಗಲಿ, ಅಥವಾ ವಿರಕ್ತರಾದಂತಹ ರಾಯರಾಗಲಿ, ರಘುತ್ತಮರಾಗಲಿ, ವಿದ್ಯಾಧೀಶರಾಗಲಿ, ಶ್ರೀಪಾದರಾಜರಾಗಲಿ, ವ್ಯಾಸರಾಯರು, ಯಾರ ಮಹಾನುಭಾವರು ಅಂತಿರ್ತೀರೋ ಅವ್ರು ಯಾವ ಮಹಾನುಭಾವರು ಹಣವನ್ನು ಹಿಡಿದಿಲ್ಲ, ಇದ್ದದ್ದನ್ನು ಬಿಟ್ಟು ಬಂದರು. ಹಾಗಾಗಿ ತಪಸ್ಸು ಸಂಪಾದಿಸಬೇಕು, ಶಾಪಾನುಗ್ರಹ ಸಮರ್ಥರಾಗಬೇಕು, ಜಗತ್ತಿಗೆ ನಾವೊಂದು ದಾರಿ ತೋರಬೇಕು, ನಾವೊಂದು ಏನಾದರೂ ಸಾಧಿಸಬೇಕು ಅಂದರೆ ನಮ್ಮಲ್ಲಿ ಐಶ್ವರ್ಯ ದೂರ ಆಗಬೇಕು. ಅಂದರೆ ಜ್ಞಾನ ಐಶ್ವರ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ನಾನು ಹೇಳೋದು ಮಾತಲ್ಲ, ಶಾಸ್ತ್ರ ಹೇಳ್ತಾ ಇದೆ. ಮೊದಲಿಗೆ ತಾನು ತಪಸ್ಸನ್ನು ಗಳಿಸಬೇಕು ಅಂತಾದರೆ ಅವನು ಸ್ವಾಧ್ಯಾಯ ನಿರತನಾಗಬೇಕು, ಶೌಚನಾಗಬೇಕು, ಶುಚಿರ್ಭೂತನಾಗಬೇಕು, ಬ್ರಹ್ಮಚರ್ಯ ಇರಬೇಕು, ಅಹಿಂಸಾ ಇರಬೇಕು, ಸತ್ಯ ಮಾತನಾಡ್ತಾ ಇರಬೇಕು. ಇಷ್ಟು ಮನುಷ್ಯ ಮಾಡಿದ ಅಂತಾದರೆ ಯಾಕೆ ಅವನು ಅಂದದ್ದು ನುಡಿಯಂಗಿಲ್ಲ? ಅಲ್ಪ ಸ್ವಲ್ಪ ಮಾಡುವಂತಹ ನಮ್ಮ ಮಾತುಗಳೇ ಯಾವಾಗೋ ಒಮ್ಮೆ ಅವ ತಂದಿದ್ದು ನೋಡ್ರಿ, ಆಯ್ತೋ ಇಲ್ಲೋ ಅಂತಂತೇವೆ. ಏನೂ ಮಾಡಿರೋದಿಲ್ಲ ನಾವು. ಪೂರ್ವಜರ ತಪಸ್ಸು ಇರ್ತದೆ, ಅವರು ಮಾಡಿದಂಥ ಅನುಷ್ಠಾನ ಇರ್ತದೆ, ದೇವರ ಅನುಗ್ರಹ ಮಾಡಬೇಕಾಗಿರ್ತದೆ, ಏನೋ ಆಗ್ತದೆ. ನಾವು ಕಾಕತಾಲಿ ಇದ್ದಂತೆ ಕಾಗಿ ಕೂಡ್ಲಿಕ್ಕೆ, ಟೊಂಗಿ ಮುರಿಲಿಕ್ಕೆ ಅದೇ ಆಗಿಬಿಡ್ತದೆ. ನಾವು ಅಂದು ನಮ್ಮ ತಪಸ್ಸನ್ನು ಹಾಳು ಮಾಡಿಕೊಂಡ್ಬಿಡ್ತೇವೆ. ಹಾಗಾಗಿ ತಪಸ್ಸು ಆಗಬೇಕು, ಅದು ಬಹಳ ಮಹತ್ವದ್ದು. ಹೀಗೆ 30 ಭಾಗವತ ಧರ್ಮಗಳನ್ನು ಹೇಳಿ ಮನುಷ್ಯ ಈ ದೇವಹೂತಿ ಎಷ್ಟು ಪುಣ್ಯ ಮಾಡಿದ್ದಾಳೋ ಗೊತ್ತಿಲ್ಲ. ದೇವರು ಸಾಮಾನ್ಯ ಎಲ್ಲರೂ ಮಗನನ್ನ ಪಡಿತಾರೆ, ಪಡೆದು ಆ ಮಗನಿಗೆ ಉಪದೇಶ ಮಾಡ್ತಾರೆ ಹೊರತು ಮಗನಿಂದ ಉಪದೇಶ ಯಾರು ಪಡೆಯುವುದಿಲ್ಲ. ಕೌಸಲ್ಯ
ರಾಮದೇವರ ತಾಯಿ ಏನು ಮಾಡಿದ್ಲು? ರಾಮದೇವರನ್ನು ಪಡಿಬೇಕು ಅಂತ ತಪಸ್ಸು ಮಾಡಿದ್ಲು, ರಾಮನನ್ನು ಪಡೆದ್ಲು. ದೇವಕಿ ದೇವರು ನನ್ನಲ್ಲಿ ಹುಟ್ಟಿದ್ರೆ ಸಾಕು ಅಷ್ಟೇ. ಯಶೋಧ ಇಲ್ಲ, ಬಾಲ್ಯಲೀಲೆಗಳನ್ನು ನೋಡಬೇಕು ಅಷ್ಟೇ ತೋರಿಸಿದ. ದೇವಹೂತಿ ದೇವರು ನೀನು ಉಪದೇಶ ಮಾಡಬೇಕು ಅಂತ ಕೇಳಿದ್ಲು, ಹೀಗಾಗಿ ದೇವರಿಂದ ಉಪದೇಶ ಪಡಿತಾ ಇದ್ದಾಳೆ. ದೇವರಿಗೆ ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರಲ್ಲ ಅಷ್ಟು ದೇವರು ಕೊಡ್ತಾನೆ, ಹೆಚ್ಚು ಕೊಡ್ಲಿಕ್ಕೆ ಹೋಗುವುದಿಲ್ಲ. ಹೆಚ್ಚಿನ ವಿಷಯದಲ್ಲಿ ಅನಾಸಕ್ತ ಪರಮಾತ್ಮ. ನೀವು ಸಾಧಿಸಿದ್ದೀರೇನೋ, ನೀವು ಸಾಧನೆ ಏನು ಮಾಡಿದ್ದೀರಿ ಅದರ ಪಕ್ಕ ನಾನು ಫಲ ಕೊಡೋನು. ಹಾಗಾಗಿ ತಾನು ಪ್ರಾರ್ಥನೆಯನ್ನು ಮಾಡಿದ್ದು ಅಂದರೆ ನೀನು ಯೋಗ ಸಾಂಖ್ಯ ಯೋಗವನ್ನು ನನಗೆ ಉಪದೇಶ ಮಾಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ದೇವಹೂತಿ. ಹಾಗಾಗಿ ಧ್ಯಾನ, ನಿರಂತರವಾದ ಧ್ಯಾನ, ದೇವರನ್ನು ಕುರಿತು ಏನು ಮಾಡಬೇಕು, ಬೆಳಗ್ಗೆ ಮುಂಜಾನೆ ಎದ್ದಾಗಿಂದ ಸಾಯಂಕಾಲದವರೆಗೂ ಮಲಗುವವರೆಗೂ, ಹಾಸಿಗೆಯಿಂದ ಎದ್ದ ಮೇಲೆ ಹಾಸಿಗೆಗೆ ಬರುವವರೆಗೆ ದೇವರ ಏನು ಧ್ಯಾನ ಮಾಡಬೇಕು ನನಗೆ ತಿಳಿಸು ಅಂತ ಹೇಳಿದರೆ, ಆ ಧ್ಯಾನವನ್ನು, ಆ ಯೋಗವನ್ನು, ಅದ್ಭುತವಾದ ಉಪಾಸನೆಯನ್ನ ಪರಮಾತ್ಮ ಹೇಳ್ತಾನೆ. ತಸ್ಮಿನ್ ಲಬ್ಧ ಪದಂ ಚಿಂತಂ ಸರ್ವಾ ಅವಯವ ಸಂಹಿತಂ ವಿಲಕ್ಷ ಏಕತ್ರ ಸಂಯುಜಾದ್ಯ ಅಂಗೇ ಭಗವತೋ ಮುನಿಃ ಸಂಚಿಂತ ಯದ್ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನ ಕಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಒಂದೊಂದು ಭಾಗವತ ಶ್ಲೋಕಗಳು ಬಹಳ ಅಪರೂಪ, ಅಮೋಘ, ಅರ್ಥಗರ್ಭಿತ. ನೋಡಿದರೆ ಏನು ತಿಳಿಯುವುದಿಲ್ಲ. ಅಧ್ಯಯನ ಮಾಡಿ ಅದರಲ್ಲಿ ಮುಣಿಗಿ ಟಿಪ್ಪಣಿಕಾರರ ಸಹಾಯವನ್ನು ಪಡೆದು ಅವರ ಆಶೀರ್ವಾದ ಅನುಗ್ರಹ ಇದ್ದರೆ ಎಲ್ಲ ಒಂದೊಂದು ಶಬ್ದಕ್ಕೆ ಮಥನ ಮಾಡಿದಂತೆ ಶಬ್ದಾಮೃತ ಸಿಗ್ತಾ ಹೋಗ್ತದೆ. ಅಷ್ಟು ಅದ್ಭುತವಾದ ಗ್ರಂಥ. ಸಂಚಿಂತೆಯೇ ದೇವರನ್ನ ಸದಾಕಾಲ ಧ್ಯಾನ ಮಾಡಬೇಕು. ಜ್ಞಾನಿಗಳಿಗೆ, ಭಕ್ತರಿಗೆ ಈ ವಿಷಯಗಳೆಲ್ಲ ಬಹಳ ಅಮೋಘವಾದ ರತ್ನಗಳು. ಜ್ಞಾನ ಇಲ್ಲ, ಭಕ್ತಿ ಇಲ್ಲ, ತಪಸ್ಸಿಲ್ಲ, ಇದು ನಮಗೇನು ಇದರಿಂದ ಆಗೋ ಲಾಭ ಇಲ್ಲ ಅಂತ ಅಂದುಕೊಂಡ ಮನುಷ್ಯನಿಗೆ ಬೇಸರ ಬರ್ತದೆ, ಬೇಡ ಅನ್ನಿಸ್ತದೆ, ಯಾವಾಗ ಮುಗಿತದೋ ಅನ್ನಿಸ್ತದೆ. ದೇವರ ಪೂಜೆ ಮಾಡ್ತಿರ್ತಾನೆ, ಕೆಲವು ಗಡಿಬಿಡಿ ಆಫೀಸಿಗೂ ಹೋಗೋದಿರ್ತದೆ, ಈ ಕಡೆ ಅಡಿಗೆ ನೈವೇದ್ಯನೂ ಆಗಬೇಕಾಗಿರ್ತದೆ, ಹೆಂಡತಿ ಬೇರೆ ಗಂಟು ಬಿದ್ದಾಳೆ, ಇವತ್ತು ಹುಣ್ಣಿಮೆ ಅಮಾವಾಸ್ಯೆ, ಇವತ್ತು ಒಂದು ದಿವಸ ಆದರೂ ಪೂಜೆ ಮಾಡು ಅಂತ ಹೇಳಿ ಅವಾಗ ಏನಾಗ್ತದೆ ಪರಿಸ್ಥಿತಿ ನಮ್ಮದು? ಆ ಕಡೆ ಎದ್ದು ಹೋಗ್ಲೋ, ಈ ಕಡೆ ಮುಗಿಸ್ಲೋ, ಈ ಕಡೆ ನೈವೇದ್ಯ ಮಾಡಲೋ. ಹಾಗೆ ಶಾಸ್ತ್ರವನ್ನು ಅಧ್ಯಯನ ಮಾಡಬಾರ್ದು. ದೇವರ ಪೂಜಾ ಕದಾಚಿತ್ ಮಾಡ್ರಿ ಅಂತ ಹೇಳ್ತದೆ ಶಾಸ್ತ್ರ. ದೇವರ ಪೂಜಾ ಕದಾಚಿತ್ ಬಿಡುವುದೇ ಮಾಡ್ರಿ. ಶಾಸ್ತ್ರವನ್ನು ಹಾಗೆ ಅಧ್ಯಯನ ಮಾಡೋದಿಲ್ಲ, ಶಾಸ್ತ್ರವನ್ನು ಶ್ರವಣ ಹಾಗೆ ಮಾಡುವುದಲ್ಲ. ಯಾಕೆ ಶಾಸ್ತ್ರ ಶ್ರವಣ ಹಾಗೆ ಗಡಿಬಿಡಿಯಿಂದ ಮಾಡಿದ್ವಿ, ಶಾಸ್ತ್ರ ಅಧ್ಯಯನ ಹಾಗೆ ಗಡಿಬಿಡಿ ಮಾಡಿದ್ವಿ ಅಂದರೆ ತತ್ವ ಸಿದ್ಧ ಆಗೋದಿಲ್ಲ, ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರ ಪೂಜೆ ಏನು ಗಡಿಬಿಡಿ ಮಾಡೋದಿದೆ ಅದು ಬಿಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ನಿರಂತರ ಸದಾಕಾಲ ಈಜಾಡ್ತಿರ್ತಾನಲ್ಲ ಮನುಷ್ಯ. ಈಜಾಡಬೇಕಾದಾಗ ಅವನನ್ನು ಎತ್ತಿ ಹಾಕ್ತಾರೆ. ಎತ್ತಿ ಹಾಕಿದಾಗ ಅವನಿಗೆ ಈಜು ಬರುವುದಿಲ್ಲ ಅಂತ ಗೊತ್ತಿರ್ತದೆ. ಯಾಕೆ ಎತ್ತಿ ಹಾಕಿದ್ರು ಅಂದರೆ ಎತ್ತಿ ಹಾಕಿನೇ ಅವನಿಗೆ ಈಜು ಕಲಿಸೋದು. ಹಾಗೆ ಶ್ರವಣ ಮಾಡುವ ವ್ಯಕ್ತಿಗೆ ಎಷ್ಟಾದರೂ ಭಕ್ತಿನೇ ಬರೋದಿಲ್ಲ ಅಂದರೆ ಆ ಶ್ರವಣ ಭಕ್ತಿ ಹೇಗೆ ಬರೋದು? ಶ್ರವಣದಿಂದಲೇ ಬರೋದು. ಅವನಿಗೆ ಶ್ರವಣ ಮಾಡಲಿಕ್ಕೆ ಮತ್ತೆ ಅವನಿಗೆ ಅನಾಸಕ್ತ. ಶ್ರವಣಕ್ಕೆ ಕೂಡಿಸೇಬೇಕು ಅವನನ್ನು, ಬೇರೆ ಉಪಾಯ ಏನಿದೆ? ಇಂಜೆಕ್ಷನ್ ತಗೊಂಡ್ರೆ ಅವನಿಗೆ ಆಗೋದಿಲ್ಲ, ಭಾಳ ಗಾಬರಿ ಆಗ್ತಾನೆ. ಆದರೆ ಅನಾರೋಗ್ಯ ಆಗಿದೆ, ರೋಗ ಪರಿಹಾರ ಆಗಬೇಕು ಅಂದರೆ ಇಂಜೆಕ್ಷನ್ ತಗೊಳ್ಳಿಕ್ಕೆ ಬೇಕು ಅವನ ಮನುಷ್ಯ. ಹಾಗಿದೆ ನಮ್ಮ ಅವಸ್ಥೆ. ಎಲ್ಲಿವರೆಗೆ ಇಂಜೆಕ್ಷನ್ ತಗೊಳ್ಳೋದಿಲ್ಲವೋ ಅಲ್ಲಿವರೆಗೆ ಆರೋಗ್ಯನಾಗೋದಿಲ್ಲ. ಆದರೆ ಆರೋಗ್ಯ ಇವನು ಆಗಬೇಕು, ಇಂಜೆಕ್ಷನ್ ತೊಳಿತಾ ಇರಲ್ಲ. ಏನು ಮಾಡ್ಬೇಕು? ಹಾಗಾದರೆ ಏನೋ ಉಪಾಯ ಮಾಡಿ ಅವನಿಗೆ ಆ ಔಷಧಿಯನ್ನು ಕೊಡಿಸ್ತೇವೋ ಇಲ್ಲೋ. ಹಾಗೆ ಇದೊಂದು ನಮ್ಮ ಸಂಸಾರವೆಂಬ ಅನಾರೋಗ್ಯ. ಆರೋಗ್ಯದಿಂದ ನಾವು ಸಂಸಾರವನ್ನು ದಾಟಬೇಕು ಅಂತಂದರೆ ಔಷಧಿ ಪಡೀಲಿಕ್ಕೇ ಬೇಕು. ಔಷಧಿ ಅಂದರೆ ಶಾಸ್ತ್ರನೇ ಔಷಧಿ. ಹಾಗಾಗಿ ಆ ಶಾಸ್ತ್ರದಲ್ಲಿ ಔಷಧಿ ಯಾವುದು ಗೊತ್ತಾ? ದೇವರ ಧ್ಯಾನ, ದೇವರ ಜ್ಞಾನ, ದೇವರ ಉಪಾಸನೆ. ಏನಂತೆ? ಸಂಚಿಂತಯೇತ್ ಭಗವತಃ. ದೇವರನ್ನು ಯಾವಾಗಲೂ ಉಪಾಸನೆ ಮಾಡಬೇಕು. ಬಹಳ ಗಮನ ಕೊಟ್ಟು ಕೇಳಿ. ಮುಂಜಾನೆ ಎದ್ದು ಕೂಡಲೇ ಹಾಸಿಗೆಯಿಂದ ಎದ್ದ ಮೇಲೆ ದೇವರನ್ನು ಏನು ಉಪಾಸನೆ ಮಾಡಬೇಕು. ಮೊಬೈಲ್ ಇತ್ತು ಅಂದರೆ ರಾತ್ರಿ ಹೊತ್ತೇ ಸೈಲೆಂಟ್ ಮಾಡಿ ಪಕ್ಕಕ್ಕೆ ಇಟ್ಬಿಡ್ಬೇಕು ಅದನ್ನು. ಈಗಂತೂ ಹೇಳ್ತಾರೆ ತಲೆ ಬುಡುಕಿ ಇಟ್ಕೊಂಡು ಮಲ್ಕೋಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ದೂರ ಇಟ್ಬಿಡು. ಎದ್ದ ಮೇಲೆ ನಿದ್ಗಣದಲ್ಲೇ ಇರ್ತೇವೆ, ಎದ್ದು ದೇವರ ಕಣ್ಣು ಮುಚ್ಚಿ ಉಪಾಸನೆ ಮಾಡಬೇಕು. ಏನಂತೂ ಚರಣಾರವಿಂದಂ, ದೇವರ ಪಾದ ಕಮಲಗಳಿಂದ ಆರಂಭ ಮಾಡಿಕೊಂಡು ದೇವರ ಶಿರಸ್ಸಿನವರೆಗೆ ದೇವರ ಆಪಾದ ಮೌಲಿ ಪರ್ಯಂತವಾಗಿ ದೇವರ ಗುರುಗಳ ಧ್ಯಾನವನ್ನು ಮಾಡಬೇಕಂತೆ. ಇದರಿಂದ ನಾವು ಅಂದುಕೊಂಡು ಇವತ್ತೇನೋ ಕೆಲಸ ಆಗುವುದಿರ್ತದೆ, ಅಥವಾ ನಮಗೆ ಆಪತ್ತು ಬರುವುದಿರ್ತದೆ, ವಿಪತ್ತು ಬರೋದಿರ್ತದೆ, ಶ್ರೇಯಸ್ಸಾಗುವುದಿರ್ತದೆ. ಶ್ರೇಯಸ್ಸಾಗುವುದನ್ನು ಆಗಿ ಹೋಗ್ತದೆ, ಆಪತ್ತು ಬರುವುದು ಹೋಗಿಬಿಡುತ್ತದೆ. ನಮ್ಮ ಮನೆಯಲ್ಲಿ ಏನೋ ಆಪತ್ತು, ಯಾರಿಗೋ ಆಪತ್ತು ಹೋಗಿಬಿಡುತ್ತದೆ. ಇವೆಲ್ಲ ಧ್ಯಾನವನ್ನು ಮಾಡೋದರಿಂದ ಫಲ ಸಿಗ್ತದೆ. ದೇವರ ಭಕ್ತಿ ಅದು ಅಂತೂ ಹೆಚ್ಚಾಗ್ತಾ ಹೋಗ್ತದೆ.
ದಿನೇ ದಿನೇ ಪ್ರವರ್ಧಮಾನ ಆಗೇ ಆಗ್ತದೆ. ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಡ್ಯಂ. ಹಸ್ತಗಳಿಗೆ ಹೇಗೆ ರೇಖೆಗಳಿವೆಯಲ್ಲ ನಮಗೆ, ಹಾಗೆ ಪಾದಕ್ಕೂ ಕೂಡ ರೇಖೆಗಳಿವೆ. ಪಾದದ ಏನು ಅಂಗಾಲ ಅಂತ ಕರಿತೀವಲ್ಲ, ಆ ಅಂಗಾಲಕ್ಕೂ ರೇಖೆಗಳಿವೆ. ಆ ರೇಖೆ ಹೇಗಿದೆ, ಪರಮಾತ್ಮನ ಪಾದಗಳು ಚಪಟ ಆಗಿಲ್ಲ, ಎವಡ ಸೊಡ ಇಲ್ಲ, ಸಣ್ಣದು ದೊಡ್ಡದು ಇಲ್ಲ. ಬಟ್ಟುಗಳು ಹೇಗೆ ಸೊಟ್ಟ ಪುಟ್ಟಗಳಿಲ್ಲ, ಸೂಕ್ಷ್ಮವಾಗಿದೆ, ಕೋಮಲವಾಗಿದೆ, ತುಂಬಿ ತುಂಬಿ ಪುಟ್ಟು 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 ಬಲಿಷ್ಠವಾದ ಪಾದಗಳಿವೆ. ಆ ಪಾದದ ತಳಭಾಗದಲ್ಲಿ ವಜ್ರ, ಅಂಕುಶ, ಧ್ವಜ ಇವುಗಳು ಚಿಹ್ನಗಳು ಇವೆ. ಭಾರಿ ಶ್ರೇಷ್ಠವಾದ ಲಕ್ಷಣಗಳು. ಆ ಲಕ್ಷಣಗಳಿಂದ ಕೂಡಿದಂತಹ ಪರಮಾತ್ಮನ ಪಾದ ಇದೆ. ಉತ್ತುಂಗ ರಕ್ತವಲಸತ, ಆ ಪರಮಾತ್ಮನ ಪಾದದ ಮೇಲ್ಭಾಗದಲ್ಲಿ ಮುಂಭಾಗದಲ್ಲಿ ಬಟ್ಟುಗಳಿವೆ. ಆ ಬಟ್ಟದ ಮೇಲೆ ಉಗುರುಗಳಿವೆ. ಆ ಉಗುರುಗಳು ರಕ್ತವಾದ ಉಗುರುಗಳು. ಪಾದದ ಆ ಬಟ್ಟದ ಹೊರಗಡೆ ಬಂದರೆ ಬಿಳಿ, ಆ ಬಟ್ಟದ ಒಳಗಡೆನೇ ಉಗುರಿತ್ತು ಅಂದರೆ ಕೆಂಪದ್ದು. ಯಾಕೆ? ಪರಮಾತ್ಮನ ರಕ್ತ ಆ ಬಟ್ಟಗಳ ಮೇಲೆ ಕಾಣ್ತಾ ಇದೆ ಅಂತ. ಹೀಗಿದೆ. ಇದು ನಮಗೆಲ್ಲ ಬಿಳಿ ಬಿಳಿ ಕಾಣ್ತದೆ. ಬಿಳಿ ಕಾಣಬಾರದು ಉಗುರುಗಳು, ಕೆಂಪು ಕಾಣಬೇಕಂತ ಉಗುರುಗಳು. ಇಲ್ಲದೆ ಇದ್ರೆ ನಮ್ಮಲ್ಲಿ ರಕ್ತ ಅಷ್ಟು ಸಂಚಾರ ಮಾಡ್ತಾ ಇಲ್ಲ, ನಾವು ಅಷ್ಟು ಗಟ್ಟಿ ಇಲ್ಲ ಅಂತ ಅರ್ಥ. ಉಗುರುಗಳು ಕಾಣುವುದು ಕೆಂಪಾಗಿ ಕಾಣಬೇಕಂತ. ಹಾಗೆ ಪರಮಾತ್ಮನ ಪಾದಗಳಲ್ಲಿ ಇದ್ದ ಬಟ್ಟುಗಳು, ಆ ಬಟ್ಟುಗಳಲ್ಲಿದ್ದಂತಹ ಉಗುರುಗಳು ಕೆಂಪಿತ್ತು. ಆ ಬಟ್ಟು ದಾಟಿ ಮುಂದೆ ಬಂದ ಉಗುರು ಬಿಳಿ ಇತ್ತಂತೆ. ಆ ಕೆಂಪಾದ ಏನು ಉಗುರುಗಳಿವೆ, ಆ ಉಗುರಿಗೆ ಒಂದು ಪ್ರಕಾಶ ಇತ್ತು. ಎಂಥ ಪ್ರಕಾಶ? ಚಂದ್ರನಿಗಿದ್ದ ಪ್ರಕಾಶ ಇತ್ತು. ಅಂಥ ಚಂದ್ರರು, ಸಾವಿರಾರು ಚಂದ್ರಗಳು ಸೇರಿದರೆ ಏನು ಪ್ರಕಾಶ ಇರಬೇಕು. ಕೆಲವೊಮ್ಮೆ ಏನಾಗ್ತದೆ, ಇಲ್ಲಿ ಈ ಲೈಟ್ಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ. ಫೋಕಸನ್ನು ಹಚ್ಚಿರಿ ಹೆಂಗೆ ಮಾಡಿಬಿಡುತ್ತೆ. ಕ್ಯಾಮ್ರಾ ಮಾಡೋ ಫೋಟೋ ಹೊಡೆಯವನ ಜೋರು ಫ್ಲ್ಯಾಶ್ ಹೊಡೆದ ಅಂದರೆ ನಾವು ತಿರುಗಿ ಬಿಡುತ್ತೇವೆ. ಯಾಕೆ? ಅಷ್ಟು ಪ್ರಕಾಶ ಒಮ್ಮೆ ನಮಗೆ ತರಲಿಕ್ಕೆ ಸಾಧ್ಯವಿಲ್ಲ. ಅಂದಮೇಲೆ 1000 ಸೂರ್ಯ ಅಂತೀರಿ, 1000 ಚಂದ್ರ ಅಂತೀರಿ, ಬಂದರೆ ನಮ್ಮ ಕಣ್ಣಿಗೆ ಹೆಂಗೆ ಅದನ್ನು ಸಹನೆ ಮಾಡಲಿಕ್ಕೆ ಸಾಧ್ಯ? ಅಷ್ಟು ಪ್ರಕಾಶ ಇದ್ದರೂ ಆ ಪ್ರಕಾಶ ನಮಗೆ ನೋಡ್ಲಿಕ್ಕೆ ಸಹನೆ ಆಗದೇ ಇದ್ದ ಪ್ರಕಾಶ ಅಲ್ಲದು. ಅಷ್ಟು ಪ್ರಕಾಶ ಇದ್ದರೂ ಅದನ್ನು ನೋಡ್ಲಿಕ್ಕೆ ನಮಗೆ ಯೋಗ್ಯವಾದ ಪ್ರಕಾಶ, ಆ ಪ್ರಕಾಶ ಕಾಣ್ತಾ ಇತ್ತು. ಅಷ್ಟು ಉತ್ತುಂಗ ರಕ್ತ ವಿಲಸತ್ ನಖ ಚಕ್ರವಾಲ ಜ್ಯೋತ್ಸ್ನ. ಆ ಪ್ರಕಾಶ ಎರಡು ರೀತಿಯಿಂದ ಪ್ರಕಾಶ ಇದೆ. ಹೊರಗಿದೊಂದು ಪ್ರಕಾಶ, ಒಳಗೆ ಇರುವಂತಹ ಪ್ರಕಾಶ. ಪರಮಾತ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಪರಮಾತ್ಮ ಒಬ್ಬನು ಪೀಠವನ್ನು ಹಾಕಿಕೊಂಡು ಕಮಲದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಆ ಪರಮಾತ್ಮ ವಿರಾಜಮಾನಾದ ಪರಮಾತ್ಮನ ಪಾದಗಳಿಗೆ ಏನು ಪ್ರಕಾಶ ಇದೆಯಾ, ಆ ಪ್ರಕಾಶದಿಂದ ಹೃದಯದಲ್ಲಿ ಇದ್ದ ಅಂಧಕಾರ ನಾಶವಾಗಿ ಹೋಗ್ತದೆ. ಹೊರಗೆ ಇದ್ದ ಪರಮಾತ್ಮನ ಪಾದಕಮಲಗಳನ್ನು ನೋಡ್ತೇವಲ್ಲ, ಅದನ್ನು ನೋಡಿದರೆ ಹೊರಗಿದ್ದ ಅಂಧಕಾರ ನಾಶವಾಗಿ ಹೋಗ್ತದೆ. ಜ್ಞಾನಕ್ಕೆ ಬಂದ ಪ್ರತಿಬಂಧಕ ನಾಶವಾಗಿ ಹೋಗ್ತದೆ. ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ಈ ಹೃದಯದಲ್ಲಿ ಇದ್ದ ಅಂಧಕಾರ ನಾಶ ಎಲ್ಲಿವರೆಗೆ ಆಗುವುದಿಲ್ಲ ನೋಡ್ರಿ, ಅಲ್ಲಿವರೆಗೆ ಸಂಸಾರ ನಾಶವಾಗುವುದಿಲ್ಲ. ಅದೆಲ್ಲ ಲಿಂಗದೇಹ ಜೊತೆಗೇ ಇರ್ತದೆ. ಪರಮಾತ್ಮ ಹೇಗೆ ಚಿನ್ಮಯನಾಗಿದ್ದಾನಲ್ಲ, ಹಾಗೆ ನಾವು ಚಿನ್ಮಯ ಸ್ವರೂಪರು. ಸಚ್ಚಿದಾನಂದ ವಿಗ್ರಹ ಪರಮಾತ್ಮ ಹೇಗೋ, ಪ್ರತಿಬಿಂಬರಾದ ನಾವು ಕೂಡ ಬಿಂಬ ಪರಮಾತ್ಮ, ನಾವೆಲ್ಲ ಪ್ರತಿಬಿಂಬ. ಅಂದಮೇಲೆ ನಾವು ಕೂಡ ಸಚ್ಚಿದಾನಂದ ವಿಗ್ರಹರೇ. ನಮ್ಮ ಯೋಗ್ಯತಾನುಸಾರವಾಗಿ ನಾವು ಜ್ಞಾನ ಸ್ವರೂಪರೇ, ನಾವು ಆನಂದ ಸ್ವರೂಪರೇ. ನಮ್ಮದೇ ಆದ ಜ್ಞಾನ ನಮಗೆ ಸಿಗ್ತಾ ಇಲ್ಲ. ನಮ್ಮ ಅಪ್ಪ, ನಮ್ಮ ಮುತ್ತಜ್ಜ ಎಲ್ಲ ಭಾರಿ ಆಸ್ತಿವಂತರು, ಅವರ ಆಸ್ತಿ ನನಗೆ ಬರ್ಬೇಕಲ್ಲ. ಆದರೆ ಆಸ್ತಿ ಎಲ್ಲಿದೆ ಅಂತನೂ ನಮಗೆ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೇವೆ. ಹಾಗಿದೆ ನಮ್ಮ ಅವಸ್ಥೆ. ಇಲ್ಲಿ ಹುಡುಕೋಕೆ ಕಾರಣ ಇಲ್ಲ. ಎಲ್ಲಿದೆ ಅಂತ ಗೊತ್ತಿದೆ, ಅದರ ಮೇಲಿದ್ದ ಆವರಕಗಳನ್ನು ನಾಶ ಮಾಡಿಕೊಳ್ಳಬೇಕಾಗಿದೆ ಅಷ್ಟೇ. ಅದರ ಮೇಲಿದ್ದ ಏನು ಕೀಲಿ ಹಾಕಿಟ್ಟಿದ್ದಾರಲ್ಲ, ಆ ಕೀಲಿಯನ್ನು ಪ್ರತಿಬಂಧಕಗಳನ್ನು ನಾಶ ಮಾಡಿಕೊಳ್ಳಬೇಕು. ಅದ್ಯಾವುದು ಪ್ರತಿಬಂಧಕ? ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳು, ಸಪ್ತಾವರಣಗಳು, ಪರಮಾತ್ಮನ ಇಚ್ಛೆ ಕೊನೆಯಾದದ್ದು. ಆ ಪರಮಾತ್ಮ ಎಲ್ಲಿವರೆಗೆ ಅದನ್ನು ತನ್ನ ಇಚ್ಛೆಯನ್ನು ಅಪಸರಣ ಮಾಡೋದಿಲ್ಲವೋ ಅಲ್ಲಿವರೆಗೆ ಲಿಂಗದೇಹ ಹೋಗೋದೇ ಇಲ್ಲ. ನಾವು ವಾಸಾಂಶ ಜೀರ್ಣಾನಿ ಯಥಾವಿಹಾಯ, ಹೊಸ ಬಟ್ಟೆಗಳನ್ನು ಉಟ್ಕೊಳ್ತೇವೆ. ಹಳೆ ಬಟ್ಟೆ ಏನು ಮಾಡ್ತೇವೆ? ಒಗೆದು ಬಿಡ್ತೇವೆ. ಅಯ್ಯೋ ಹೊಸದು ಹಳೇದಾಗ್ತದೆ, ಸ್ವಲ್ಪ ದಿವಸಕ್ಕೆ ಮತ್ತೊಂದು ಹೊಸದು ತಗೋತೇವೆ, ಮತ್ತು ಶಾಪಿಂಗ್ ಮಾಡ್ತೇವೆ, ಮತ್ತು ಹೊಸದು ತಗೋತೇವೆ, ಮತ್ತು ರೊಕ್ಕ ಖರ್ಚು ಮಾಡ್ತೇವೋ ಇಲ್ಲೋ. ಹಾಗಿದ್ದಂತೆ ದೇಹ. ಮನುಷ್ಯ ಜೀವ ಹೊಸದಾದ ಬಟ್ಟೆಗಳನ್ನು ಬದಲಾಯಿಸಿದಂತೆ ಜೀವ ಹೊಸದಾದಂತಹ ದೇಹಗಳನ್ನು ಬದಲಾಯಿಸ್ತಾ ಹೋಗ್ತಾನೆ. ಜೀವಕ್ಕೆ ನಾಶವಿಲ್ಲ, ದೇಹ ನಾಶವಾಗ್ತದೆ. ಅಂದ ಮೇಲೆ ಅವನಿಗೆ ಇದು ಎಲ್ಲಿವರೆಗೆ ಹೋಗುವುದಿಲ್ಲ ಅಂತಂದರೆ, ಪರಮಾತ್ಮ ಎಲ್ಲಿವರೆಗೆ ತನ್ನ ದರ್ಶನವನ್ನು ಕೊಡುವುದಿಲ್ಲವೋ, ಇವನನ್ನು ಮೋಚನೆ ಮಾಡಬೇಕು ಅಂತನೋ ಎಲ್ಲಿವರೆಗೆ ಸಂಕಲ್ಪ ಮಾಡುವುದಿಲ್ಲವೋ ಅಲ್ಲಿವರೆಗೆ ಹೋಗುವುದೇ ಇಲ್ಲ. ತೆಂಗಿನಕಾಯಿ ಇರ್ತದೆ, ನೋಡ್ತಿರಿಲ್ಲೋ? ತೆಂಗಿನಕಾಯಿ ಮೇಲೆ ಜುಟ್ಟ ಇರ್ತದೆ. ಆ ಜುಟ್ಟು ತೆಗೆದ್ವಿ ಅಂದರೆ ತೆಂಗಿನಕಾಯಿ ಒಡಿಲಿಕ್ಕೆ ಯೋಗ್ಯ ಅಂತ ಆಗ್ತದೆ.
ಒಡೆದ ಮೇಲೂ ಪರಟಿ ಇರ್ತದೆ, ಪರಟಿ ತುರಿತೀರಿ, ತುರಿದ ಮೇಲೆ ಬಿಳಿಯಾದ ಕೊಬ್ಬರಿ ಮಾತ್ರ ಬೀಳುತ್ತದೆ. ಆ ಕೊಬ್ಬರಿ ಹೊರಗಡೆ ಒಂದು ಲೇಯರ್ ಇದೆ, ಕೆಂಪನೆಯಾದ ಪರಟೆ ಒಳಗೆ ಕೊಬ್ಬರಿ ಮೇಲೆ ಒಂದು ಕೆಂಪದಾದ ಒಂದು ಅದಕ್ಕೆ ಆವರಣ ಇದೆ. ಆವರಣ ನಮಗೆ ಕಾಣೋದೇ ಇಲ್ಲದು. ಕೊಬ್ಬರಿ ತುರಿತೀರಿ, ಆ ಬಿಳಿ ಕೊಬ್ಬರಿ ಬೀಳುತ್ತದೆ, ಪರಟಿ ಸಿಗಂಗಿಲ್ಲ. ಹಾಗಾಗಿ ಪರಟಿ ಮತ್ತು ಬಿಳಿ ಕೊಬ್ಬರಿ ಮಧ್ಯದಲ್ಲಿ ಒಂದು ಆವರಣ ಇದೆ, ಅದು ಕೆಂಪದಾದ ಆವರಣ. ಆವರಣ ಇದ್ದಂತೆ ಇದ್ದೇ ಇಲ್ಲ, ಗೊತ್ತೇ ಆಗುವುದಿಲ್ಲ. ಹಾಗೆ ದೇಹದಲ್ಲಿ ಜೀವ ಇದ್ದಾನೆ ಇಲ್ಲ, ಇದು ಗೊತ್ತೂ ಆಗುವುದಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಜೀವ ದೇಹದಲ್ಲಿ ಇದ್ದಾನೆ, ಗೊತ್ತಾಗುವುದಿಲ್ಲ, ಅಭಿಮಾನ ಮಾಡ್ತಾನೆ. ಇದನ್ನು ತೆಗೆದು ಹಾಕ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ತೆಗೆದು ಹಾಕ್ಲಿಕ್ಕೆ ಸಾಧ್ಯವಾಗಬೇಕು ಅಂದರೆ ಪರಮಾತ್ಮ ನಮಗೆ ದರ್ಶನವನ್ನು ಕೊಡಬೇಕು. ಪರಮಾತ್ಮ ದರ್ಶನವನ್ನು ಕೊಡಬೇಕು ಅಂತಂದ್ರೆ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಬೇಕು. ಪರಮಾತ್ಮನ ಉಪಾಸನೆ ಮಾಡುವ ಬಗೆ ಹೇಗೆ ಅದನ್ನು ಹೇಳ್ತಾ ಇದ್ದಾರೆ ಕಪಿಲರು. ಮನಸ್ಸಿನಲ್ಲಿ ಇದ್ದ ಅಂಧಕಾರ ನಾಶವಾಗಬೇಕು ಅಂದರೆ ಪರಮಾತ್ಮ ಮನಸ್ಸಿನಲ್ಲಿ ಪ್ರಕಾಶಮಯನಾಗಿ ಮೂಡಬೇಕು. ಎಲ್ಲದಕ್ಕೂ ಉಪಾಯವಿದೆ. ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಒಂದು ಉಪಾಯ ಇದೆ. ಹಾಗೆ ಸಂಸಾರವನ್ನು ನಾಶ ಮಾಡಿಕೊಳ್ಳಿಕ್ಕೆ ಉಪಾಯ ಅವಶ್ಯವಾಗಿ ಇದೆ. ಅದು ಉಪಾಯ ಯಾರು ಅಂದರೆ ಪರಮಾತ್ಮನೇ. ಹೀಗೆ ಆಮೇಲೆ ಪರಮಾತ್ಮನ ಮೇಲ್ಭಾಗ ಕಟಿಭಾಗ, ಆಮೇಲೆ ಮೊಣಕಾಲು, ತೊಡೆಗಳಿಂದ ಮೇಲೆ ಇದು ಕಟಿಭಾಗ, ಆಮೇಲೆ ಉದರ, ನಾಭಿ, ಹಾಗೆ ಮೇಲೆ ಬಂದರೆ ವಕ್ಷಸ್ಥಳ. ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಕೌಸ್ತುಭವಣಿಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಪರಮಾತ್ಮ. ಅದಕ್ಕೆ ಕೌಸ್ತುಭವಣಿಗೆ ಅಭಿಮಾನಿಯಾದಂತಹ ದೇವತೆ ಅಂದರೆ ಬ್ರಹ್ಮದೇವರು. 4 ಭುಜಗಳು, ಶಂಖ ಚಕ್ರ ಗದಾ ಪದ್ಮ ಎಲ್ಲ ಆಭರಣಗಳಿಂದ ಶೋಭಿತವಾದವಂತಹ ಪರಮಾತ್ಮ. ವಿಶಾಲವಾದ ವಕ್ಷಸ್ಥಳ. ಕಟಿ ಮಾತ್ರ ಬಹಳ ಚಿಕ್ಕದು ಪರಮಾತ್ಮನದು. ಹೀಗೆ ಪರಮಾತ್ಮನ ರೂಪ ಇದೆ. ಮೇಲ್ಭಾಗ ಬಂದರೆ ಪರಮಾತ್ಮನ ಹಾಸ. ಮಂದಸ್ಮಿತವಾದ ಪರಮಾತ್ಮನ ಪ್ರತಿಮೆಗಳು ಹೇಗಿರಬೇಕು ಅಂದರೆ ಮಂದಸ್ಮಿತವಾದ ಪ್ರತಿಮೆಗಳು ಇರಬೇಕಂತೆ. ಉಗ್ರವಾದ ಪ್ರತಿಮೆಗಳು ಎಂದು ನರಸಿಂಹದೇವರ ಪ್ರತಿಮೆಯನ್ನು ಮನೆಯಲ್ಲಿ ಇಟ್ಟುಕೊಂಡರು, ಉಗ್ರವಾದ ನರಸಿಂಹದೇವರ ಪ್ರತಿಮೆ ಇಟ್ಟುಕೋಬಾರದು ಅಂತ ಹೇಳ್ತದೆ ಶಾಸ್ತ್ರ. ನಗು ನಗುತ್ತಾ ಇದ್ದ ಮಂದಸ್ಮಿತವಾದ ದೇವರ ವಿಗ್ರಹಗಳನ್ನು ಇಟ್ಟುಕೊಂಡು ಪೂಜೆ ಮಾಡಬೇಕು. ಅಂದರೆ ನಮಗೆ ಅಪೇಕ್ಷಿತವಾದ ಇಷ್ಟಾರ್ಥಗಳನ್ನು ಕೊಡುವ ದೇವತೆ ಆಗ್ತಾನೆ. ಇಲ್ಲದೇ ಇದ್ರೆ ಬರೇ ಆಪತ್ತುಗಳನ್ನು ಪರಿಹಾರ ಮಾಡುವ, ಶತ್ರುಗಳನ್ನು ಪರಿಹಾರ ಮಾಡುವ ದೇವರು ಉಗ್ರ ರೂಪದಲ್ಲಿ ಬಂದಿರ್ತಾನೆ. ಅದನ್ನು ಪರಿಹಾರ ಮಾಡಿಕೊಂಡು ಅಷ್ಟು ಉಗ್ರವಾದ ರೂಪವನ್ನು ಪೂಜೆ ಮಾಡುವ ಯೋಗ್ಯತೆ ನಮಗಿದ್ದರೆ ಅವಶ್ಯವಾಗಿ ಮಾಡ್ಬೋದು. ನಾವು ಅಷ್ಟಿರೋದಿಲ್ಲ ನಮಗೆ. ಹಾಗಾಗಿ ಅಂತಹ ಪ್ರತಿಮೆಗಳನ್ನು ಅವಶ್ಯವಾಗಿ ಮನೆಯಲ್ಲಿ ಇಟ್ಟುಕೊಳ್ಬಾರದು. ಹಸಂಹರೇರವತ ಅವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ ಸಂಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭ್ರೂಮಂಡಲಂ ಮನುಕೃತೆ ಮಕರಧ್ವಜಸ್ಯ. ಪರಮಾತ್ಮನ ಮಂದಸ್ಮಿತವಾದ ಹಾಸವನ್ನು ನಾವು ನೋಡ್ತಾ ಇರಬೇಕಂತೆ, ಉಪಾಸನೆ ಮಾಡ್ತಾ ಇರಬೇಕಂತೆ, ಅದನ್ನೇ ಧ್ಯಾನಿಸ್ತಾ ಇರಬೇಕಂತೆ. ಹಾಗೆ ಮಾಡಿದರೆ ಏನಾಗ್ತದೆ ನಮಗೆ ಅಂತಂದರೆ ಅಖಿಲ ಲೋಕ ಅನೇಕ ಜನ್ಮಗಳನ್ನು ನಾವು ಎತ್ತು ಬಂದಿರ್ತೇವೆ. ಎತ್ತಿ ಕಷ್ಟಪಟ್ಟು ಒದ್ದಾಡಿ ದುಃಖದಿಂದ ಏನು ನಾವು ಕಣ್ಣೀರುಗಳನ್ನು ಹಾಕಿದ್ರೆ ಎಷ್ಟಿರಬೇಕು ಅಂದರೆ ಒಂದು ದೊಡ್ಡದಾದ ಸಮುದ್ರವೇ ನಮ್ಮ ಕಣ್ಣೀರಂತೆ, ದುಃಖದ ಕಣ್ಣುನೀರು. ಆ ಎಲ್ಲ ಸಾಗರವನ್ನು ಒಣಗಿಸಿ ಹಾಕುವ ಸಾಮರ್ಥ್ಯ ಕೇವಲ ಪರಮಾತ್ಮನ ಮಂದಸ್ಮಿತವಾದ ಹಾಸಕ್ಕೆ ಇದೆ ಅಂತ. ಅಂದರೆ ಅಂಥ ಉಪಾಸನೆ ರೂಪವನ್ನು ಭಗವಂತನ ಉಪಾಸನೆ ಮಾಡಿದರೆ ಸಂಸಾರವೆಂಬ ಸಾಗರ ಇದು ಒಣಗಿ ಹೋಗ್ತದೆ. ಹೀಗೆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಆಮೇಲೆ ಪರಮಾತ್ಮನ ತುಟಿಗಳು ಕೆಂಪನೆಯಾದ ಸಣ್ಣದಾದ ಕೋಮಲವಾದ ತುಟಿಗಳು, ಅದು ಸ್ವಲ್ಪ ತೆಗೆದಿದ್ದಾನಂತೆ. ಒಳಗಿನ ಹಲ್ಲುಗಳು ಕಾಣುತ್ತದೆ. ಹೇಗೆ ದಾಳಂಬರಿ ಬೀಜಗಳು ಇರ್ತದಲ್ಲ, ದಾಳಂಬರಿ ಹಾಗೆ ಪುಟ್ಟ ಹಲ್ಲುಗಳು, ಫಳ ಹೊಳೆಯುವಂಥ ಹಲ್ಲುಗಳು. ಮೇಲೆ ಬಂದರೆ ಧನಸ್ಸಿನ ಆಕಾರದಂತೆ ಇರುವ 2 ಭ್ರೂಗಳು, ಹುಬ್ಬುಗಳು. ಮಧ್ಯದಲ್ಲಿ ಬೇಕಾದಷ್ಟು ಸ್ಥಳ ಇದೆ ಅಂತೆ. ಅದರ ಮಧ್ಯದಲ್ಲಿ ತಿಲಕ ಹಾಕಿದ್ದಾನೆ ಪರಮಾತ್ಮ. ಭ್ರೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಹೀಗೆ ಪರಮಾತ್ಮ ಕಿರೀಟವನ್ನು, ಹೀಗೆ ಭಾರಿ ಲಕ್ಷಣೋಪೇತವಾದ ಪರಮಾತ್ಮನ ರೂಪವನ್ನು ಧ್ಯಾನವನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಮಾಡಬೇಕಂತೆ. ಹೀಗೆ ಮಾಡಿದರೆ ನಮ್ಮ ಆಪತ್ತುಗಳು ಪರಿಹಾರವಾಗ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ತಾರತಮ್ಯ ಬಹಳ ಪ್ರಧಾನವಾದದ್ದು. ತಾರತಮ್ಯವಾಗಿಯೇ ನಾವು ಪದಾರ್ಥಗಳನ್ನು, ಉಪಾಸನೆಯನ್ನು, ದೇವತೆಗಳನ್ನು ಅರ್ಥ ಮಾಡಿಕೊಂಡರೆ ನಮಗೆ ಇದು ಮುಕ್ತಿ ಇದೆ, ಇಲ್ಲದೇ ಇದ್ರೆ ಇಲ್ಲ. ಹಾಗಾಗಿ ಚೇತನ ಅಚೇತನ ಅಂತ 2 ಪದಾರ್ಥಗಳು. ಅದರಲ್ಲಿ ಅಚೇತನ ಇದು ಅಪ್ರಧಾನ, ಚೇತನ ಪ್ರಧಾನ. ಆ ಚೇತನದಲ್ಲಿಯೂ ಕೂಡ ಗಿಡ, ಸಸಿ, ಲತಾ, ಬಳ್ಳಿ ಇವೆಲ್ಲ
ಚೇತನವಾದ ಪದಾರ್ಥಗಳು, ಜೀವ ಇದ್ದ ಪದಾರ್ಥಗಳು, ಅದಕ್ಕಿಂತಲೂ ಪ್ರಾಣಿ ಇದು ಶ್ರೇಷ್ಠವಾದದ್ದು. ಆ ಪ್ರಾಣಿಯಲ್ಲಿಯೂ ಕೂಡ ಓಡಾಡುವ ಪ್ರಾಣಿಗಳು ಮತ್ತು ಶಬ್ದ ಮಾಡುವ ಪ್ರಾಣಿಗಳು, ಹೀಗೆ ಆ ಪ್ರಾಣಿಗಳು ಶ್ರೇಷ್ಠವಾಗಿ ಹೋಗ್ತದೆ. ಗಂಧಗ್ರಾಹಿಯಾದಂತಹ ಪ್ರಾಣಿಗಳು ಮತ್ತು ಸ್ಪರ್ಶಗ್ರಾಹಿಯಾದ ಪ್ರಾಣಿಗಳು, ರಸಗ್ರಾಹಿಯಾದ ಪ್ರಾಣಿಗಳು, ಇವೆಲ್ಲ ಶ್ರೇಷ್ಠವಾದ ಪ್ರಾಣಿಗಳು. ಪ್ರಾಣಿಗಳಲ್ಲಿಯೂ ಕೂಡ ಶಬ್ದಗ್ರಾಹಿಯಾದ ಪ್ರಾಣಿಗಳಿವೆ. ನೀವು ಬರ್ತೀರಿ, ಹಲ್ಲಿಗಳಿರ್ತದೆ ನೋಡ್ರಿ, ಅದಕ್ಕೇನು ಹಾವುಗಳಿರ್ತದೆ, ಅದಕ್ಕೆಲ್ಲ ನೀವು ಕಿವಿ ಇಲ್ಲ ಅಂತ ನಾವೇ ಹೇಳ್ತಿರ್ತೀವಿ, ಕಿವಿ ಇಲ್ಲ. ಆದರೆ ನೀವು ಭೂಮಿ ಮೇಲೆ ಹೆಜ್ಜೆ ಇಡುವುದನ್ನು ಗುರುತಿಸಿಕೊಂಡು ದೂರ ಸರಿತದೆ, ಓಡಿ ಹೋಗ್ತದೆ. ಶಬ್ದಗ್ರಾಹಿಯಾದಂತಹ ಪ್ರಾಣಿಗಳು ಅನೇಕ, ಅವು ಅದಕ್ಕಿಂತ ಶ್ರೇಷ್ಠವಾದದ್ದು. ಇನ್ನು ಬಹು ಪದ, 4 ಪಾದಗಳಿದ್ದ, ನಾವು 4 ನೋಡಿವಿ, 5-6 ಪಾದಗಳಿದ್ದದ್ದು ಇವೆ, 10 ಪಾದಗಳಿದ್ದಂತಹ ಪ್ರಾಣಿಗಳು ಇವೆ, ನಮಗೆ ಗೊತ್ತಿಲ್ಲ ಅಷ್ಟೇ. 4 ಪಾದಗಳಿದ್ದದ್ದು ಶ್ರೇಷ್ಠ. ಅದಕ್ಕಿಂತಲೂ ದ್ವಿಪದ, 2 ಪಾದ ಇದ್ದ ಪ್ರಾಣಿ ಅವನು ಶ್ರೇಷ್ಠ. ಕಾಡಿನಲ್ಲಿದ್ದ ಮನುಷ್ಯ, ಕಾಡು ಮನುಷ್ಯ ಅವನು ಶ್ರೇಷ್ಠ. ಅವನಕ್ಕಿಂತಲೂ ಶಹರದಲ್ಲಿದ್ದ, ಅಂದರೆ ಈ ಊರಿನಲ್ಲಿದ್ದಂತಹ ಮನುಷ್ಯ ಇವನು ಶ್ರೇಷ್ಠ ಅಂತೆ. ಆಮೇಲೆ ವರ್ಣದಲ್ಲಿ 4 ವರ್ಣಗಳು ಶ್ರೇಷ್ಠ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ಇವನು ಉತ್ತಮನಾದವನು. ಅದರಲ್ಲಿಯೂ ಕೂಡ ಬ್ರಾಹ್ಮಣ ಆದ ಮಾತ್ರಕ್ಕೆ ಉತ್ತಮನಾದವನಲ್ಲ, ವೇದವನ್ನು ಪಠನ ಮಾಡುವನು, ವೇದವನ್ನು ಅರ್ಥ ಮಾಡಿಕೊಳ್ಳುವನು, ಅರ್ಥದಿಂದ ತಾನು ಬಂದ ಜನಕ್ಕೆ ಸಂಶಯವನ್ನು ಪರಿಹಾರ ಮಾಡುವನು ಉತ್ತಮನಾದ ಬ್ರಾಹ್ಮಣ. ಕೇವಲ ಪಠನ ಮಾಡುವನು ಉತ್ತಮನೇ. ಪಠನ ಮಾಡಿದ ಮೇಲೆ ಅವನಿಗೆ ಅದು ಉಪಯೋಗ ಆಯಿತು, ಅವನಿಂದ ಸಮಾಜಕ್ಕೆ ಏನು ಉಪಯೋಗ ಆಯಿತು. ಹಾಗಾಗಿ ಸಮಾಜಕ್ಕೆ ಉಪಯೋಗವಾಗುವಂತೆ ಅವನು ಅರ್ಥಜ್ಞ, ಉಪದೇಶವನ್ನು ಮಾಡುವನು. ಕೆಲವರಿಗೆ ಉಪದೇಶ ಮಾಡ್ಲಿಕ್ಕೆ ಬರ್ತಿರ್ತದೆ, ಯಾರೋ ಏನೋ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೆ ಬರ್ತಿರೋದಿಲ್ಲ, ಸಂಶಯವನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಹಾಗಾಗಿ ಸಂಶಯವನ್ನು ಪರಿಹಾರ ಮಾಡುವ ಯೋಗ್ಯನಾದ ಬ್ರಾಹ್ಮಣ ಏನಿದ್ದಾನಲ್ಲ ಅವನು ಉತ್ತಮನ. ಸಂಶಯಾತ್ ಅರ್ಥಜ್ಞಾತ್ ಸಂಶಯ ಛೇತ್ತ ತತಶ್ರೇಯಾಂ ಸ್ವಕರ್ಮಕೃತ. ಹೀಗೆ ಮನುಷ್ಯರನ್ನು ಕೇಳಬೇಕು. ಜೀವೋ ಜೀವಸ್ಯ ಜೀವನಂ. ಎಲ್ಲರ ಒಬ್ಬೊಬ್ಬರನ್ನು ಆಶ್ರಯಿಸಿಕೊಂಡು ಜೀವರಾಶಿಗಳು ಇದ್ದಾರೆ. ಪ್ರಾಣಿಗಳನ್ನು ಆಶ್ರಯಿಸಿಕೊಂಡು ಪ್ರಾಣಿಗಳಿವೆ. ತನ್ನ ಆಹಾರವನ್ನು ತಾನೇ ಹುಡಿಕೊಳ್ಳುತ್ತದೆ. ಯಾವ ಪ್ರಾಣಿ ಬಿಟ್ಟದ ಒಂದು ಪ್ರಾಣಿಯನ್ನು ಯಾವುದು ಸಿಗ್ತದೋ ಅದನ್ನು ತಿಂತಾ ಹೋಗ್ತದೆ, ಬದುಕ್ತಾ ಹೋಗ್ತದೆ. ತಾನು ಬದುಕಬೇಕು ಅಂತ ಹೇಳಿ ಇನ್ನೊಂದು ಪ್ರಾಣಿ ಮೇಲೆ ದಯ ಮಾಡೋದಿಲ್ಲ. ಹಾಗೆ ನಾವೆಲ್ಲರೂ ಕೂಡ ಇದ್ದೇವೆ, ಮನುಷ್ಯರೂ ಕೂಡ ಹಾಗೆ. ಇನ್ನೊಬ್ಬರ ಮನುಷ್ಯರನ್ನು ಕುಗ್ತೇವೆ. ಇಲ್ಲಿ ಪ್ರಾಣಿಗಳು ಹೇಗೆ ಕಡಿದು ತಿಂತವೋ ಹಾಗೆ ನಾವು ತಿನ್ನುವುದಿಲ್ಲ ಅಷ್ಟೇ, ಅವರನ್ನು ಸಾಯಿಸುವ ಪ್ರಯತ್ನವನ್ನೆಲ್ಲ ಮಾಡಿರುತ್ತೆ. ಹಾಗಾಗಿ ಜೀವೋ ಜೀವಸ್ಯ ಜೀವನಂ. ಮನುಷ್ಯನಿಗೂ ಪ್ರಾಣಿಗೆ ಇರುವ ವ್ಯತ್ಯಾಸ ಒಂದೇ, ಪ್ರಾಣಿಗಳಿಗೆ ಸಂಯಮನ ಇರೋದಿಲ್ಲ, ಕಂಟ್ರೋಲ್ ಅಂತೀವಲ್ಲ ಆ ಕಂಟ್ರೋಲ್ ಇರೋದಿಲ್ಲ, ಯಾವಾಗ ಏನು ಬೇಕಾದ್ ಮಾಡ್ತದೆ. ಆದರೆ ಮನುಷ್ಯನಿಗೂ ಕಾಮಕ್ರೋಧಾದಿಗಳ ಮೇಲೆ ಕಂಟ್ರೋಲ್ ಬರಲಿಲ್ಲ ಅಂದರೆ ಪ್ರಾಣಿಗೂ ಮನುಷ್ಯನಿಗೂ ಏನೂ ವ್ಯತ್ಯಾಸವಿಲ್ಲ. ಅದಕ್ಕೆ ಬೈತಿರ್ತೀವಿ, ಪ್ರಾಣಿ ಇದೆಯೋ ಪಶು ಇದೆಯೋ ಅಂದರೆ ಏನರ್ಥ? ಹೌದು, ನಾ ಪಶು ಇದ್ದೇನೆ ಅಂತ ಒಪ್ಕೊಂಡ್ಬಿಟ್ರೆ ಬೈಬೇಕಾಕೆ? ಮನುಷ್ಯ ಪಶು ಅಂತೆ ಆಗಬಾರದು. ಅಂದ್ರೆ ಏನು? ಸಂಯಮನದಲ್ಲಿ ಇಟ್ಕೋಬೇಕು, ತನ್ನ ಹತೋಟಿಯಲ್ಲಿ ತಾನಿರಬೇಕು. ಕಾಮ ಕ್ರೋಧ ಇವುಗಳನ್ನ ಎಲ್ಲ ತಾನು ತನ್ನ ಕೈಯಲ್ಲಿ ಇಟ್ಕೋಬೇಕು. ಇಲ್ಲದೇ ಇದ್ರೆ ಆಹಾರ ನಿದ್ರಾ ಭಯಹೇತುನಂಚ ಸಾಮಾನ್ಯ ಭೇದರು ಪಶುಭಿರ್ನರಾಣಂ ಧರ್ಮೋಹಿ ತೇಷಾಂ ಅಧಿಕೋ ವಿಶೇಷ. ಆಹಾರ ಅವು ತಿಂತದೆ, ನಾವು ತಿಂತೇವೆ. ನಿದ್ದೆ ಅದು ಮಾಡುತ್ತದೆ. ಪ್ರಾಣಿಗಳು ನಿದ್ದೆ ಮಾಡೋದಿಲ್ವಾ? ಮಾಡ್ತದೆ. ನಾವು ನಿದ್ದೆ ಮಾಡ್ತೇವೆ, ಅದಕ್ಕಿಂತ ಹೆಚ್ಚು ಮಾಡ್ತೇವೆ ಕದಾಚಿತ್. ಆಹಾರ ನಿದ್ರಾ ಭಯ, ಅವಕ್ಕೂ ಭಯ ಆಗ್ತದೆ, ಅಭಯ ಆಗ್ತದೆ. ಸಾಮಾನ್ಯ ಭೇದರು ಪಶು ಧರ್ಮೋಹಿ ತೇಷಾಂ. ಆದರೆ ಅದಕ್ಕೆ ಧರ್ಮ ಗೊತ್ತಿಲ್ಲ, ಕರ್ಮ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ತತ್ವ ಗೊತ್ತಿಲ್ಲ, ಅತತ್ವ ಗೊತ್ತಿಲ್ಲ. ಅದನ್ನು ತಿಳಿದು ನಾವು ತಿಳಿಲಿಲ್ಲ ಅಂತಾದರೆ ನಮಗೆ ಅದಕ್ಕೆ ಇರುವ ವ್ಯತ್ಯಾಸ ಏನಪ್ಪ? ಹಾಗಾಗಿ ನಾವು ಹುಲ್ಲನ್ನು ತಿನ್ನುವುದಿಲ್ಲಲ್ಲ, ಅನ್ನ ತಿಂತೇವೆ. ಹುಲ್ಲನ್ನು ತಿನ್ನೋದಿಲ್ಲ, ಹಾಗಾಗಿ ಪ್ರಾಣಿಗಳು ಬದುಕ್ತಾವಂತೆ. ಇಲ್ಲದೇ ಇದ್ರೆ ಅವು ಬದುಕಲಿಕ್ಕೂ ಆಗೋದಿಲ್ಲಂತೆ. ಭರ್ತೃಹರಿ ತಮಾಷೆ ಮಾಡುತ್ತಾನೆ. ಹಾಗಾಗಿ ಮನುಷ್ಯ ತಾನು ಸಂಯಮದಲ್ಲಿ ಇರಬೇಕು. ಮನುಷ್ಯ ಇವನು ಶ್ರೇಷ್ಠವಾದವನು, ಉತ್ತಮನಾದವನು, ಸಾಧನಕ್ಕೆ ಯೋಗ್ಯನಾದಂತಹ ವ್ಯಕ್ತಿತ್ವವನ್ನು ಪಡೆದಂಥವನು. ಇನ್ನು ಮನುಷ್ಯನ ಮಧ್ಯಮಾವಸ್ಥೆಯಿಂದ ಹಿಡ್ಕೊಂಡು ಅಂತ್ಯಾವಸ್ಥೆಯಲ್ಲಿ ಏನು ಮನುಷ್ಯ ಹಿಂದಿನ ಕಾಲದಲ್ಲಿ ನೋಡಿದ, ಹೇಳಿದ, ಕೇಳಿದ ಕಥೆಗಳನ್ನೇ ಮತ್ತೆ ಕಪಿಲರು ಉಪದೇಶ ಮಾಡಿದಂತೆ ಇದೆ. ಮಧ್ಯಮಾವಸ್ಥೆಯಿಂದ ಅಂತ್ಯಾವಸ್ಥೆಯವರೆಗೆ ಮನುಷ್ಯ ಹೇಗಿರ್ತಾನೆ, ಹುಟ್ಟಿದಾರಭ್ಯ ಮಧ್ಯಮಾವಸ್ಥೆಯವರೆಗೆ ಹೇಗಿರ್ತಾನೆ, ಅದನ್ನು ಎರಡನ್ನೂ ಕಪಿಲರು ಉಪದೇಶ ಮಾಡ್ತಾ ಇದ್ದಾರೆ. ತಸ್ಯ ಜನೋನೂನಂ ನಾಯಂ ವೇದೋರು ಉಕ್ರಮಂ ಕಾಲ್ಯಮಾನೋಪಿ ಬಲಿನೋ ವಯೋರಿವ ಘನಾವಲಿಹಿ ಯಂ ಯದರ್ಥಂ ಉಪಾದತ್ತೆ ದುಃಖೇನ ಸುಖಹೇತವೇ. ಮನುಷ್ಯ ಜಂತುರ್ವೈ ಭವಯೇ ತಸ್ಮಿನ್ ಯಾಂ ಯೋನಿಂ ಅನುವ್ರಜೇತ್. ಮನುಷ್ಯ ಯಾಯಾ ಯೋನಿಯಲ್ಲಿ ಹುಡ್ತಾನೋ ಆಯಾ ಯೋನಿ ಆ ಮನುಷ್ಯನಿಗೆ ಆ ಕಾಲಕ್ಕೆ ಶ್ರೇಷ್ಠ ಅನ್ನಿಸ್ತದೆ.
ಹಾಗಾಗಿ ಜಗಳ ಬರುತ್ತದೆ. ಶಾಸ್ತ್ರ, ಪುರಾಣ, ಇತಿಹಾಸ, ತತ್ವ ಇವುಗಳ ನಂಬಿಕೆ, ವಿಶ್ವಾಸ ಇದ್ದಿದ್ದಿಲ್ಲ ಅಂತಂದರೆ ನಾನು ಯಾಕೆ ಸಣ್ಣವನು ಅಂತೀರಿಪ್ಪ, ನೀವ್ಯಾಕೆ ದೊಡ್ಡವರು ಅಂತೀರಿ, ನೀವ್ಯಾಕೆ ಸಣ್ಣವರಲ್ಲ, ನಾನ್ಯಾಕೆ ದೊಡ್ಡವನಲ್ಲ, ಜಗಳ ಬರ್ತದೆ. ನೀವ್ಯಾಕೆ ಗುರುಗಳು, ನಾನು ಯಾಕೆ ಶಿಷ್ಯ, ನಾ ಯಾಕೆ ಗುರು ಆಗಬಾರ್ದು, ನೀವ್ಯಾಕೆ ಶಿಷ್ಯ ಆಗಬಾರ್ದು ಅಂತ ಜಗಳ ಬರ್ತದೆ. ಮನೆಯಲ್ಲಿ ಯಾರು ಮತ್ತೆ ಯಜಮಾನ ಅಂತ ಇರ್ತಾನೆ, ಅವನ ಮಾತನ್ನೇ ಯಾಕೆ ಕೇಳಬೇಕು, ಯಜಮಾನ ಎಲ್ಲರ ಮಾತು ಯಾಕೆ ಕೇಳಬಾರ್ದು, ಹಾಗಾಗ್ಬಾರ್ದೇನು ಸಿದ್ಧಾಂತ, ಇದೆಲ್ಲಿ ತಂದಿರಿ ನೀವು ಅಂತನ್ನುವ ತಿಳುವಳಿಕೆ ಇಲ್ಲದೇ ಇದ್ದ ವ್ಯಕ್ತಿಗೆ ಪ್ರಶ್ನೆ ಬರ್ತವೆ. ಹಾಗೆ ವರ್ತನೆ ಮಾಡ್ತಾನೆ. ಶಾಸ್ತ್ರವನ್ನು ಕೇಳಿ ತಿಳುವಳಿಕೆ ಪಡಿಲಿಲ್ಲ ಅಂತ ಆದರೆ ಮನುಷ್ಯನಿಗೆ ಅದೇ ನಾನೇ ಸಿದ್ಧಾಂತ ಮಾಡಿದ್ದೆ ಒಳ್ಳೇದು ಅಂತ ಅಂದ್ಕೋತಾನೆ, ನಾನೇ ಮಾಡಿದ್ದು ಖರೆ ಅಂತ ಅಂದ್ಕೊಳ್ತಾನೆ, ನಾನು ಹೇಳಿದ್ದೆ ಯಾಕೆ ತಪ್ಪಾಗಬೇಕು ಅಂತ ತಾನೇ ಹೊಸದಾದ ನಿಯಮವನ್ನು ಸೃಷ್ಟಿ ಮಾಡ್ತಾನೆ. ಅವನಂತ ಇದ್ದ ಜನ ಬೇಕಾದಷ್ಟು ಅವರು ಇರುತ್ತಾರೆ. ಮಾತನಾಡಲಿಕ್ಕೆ ಯಾರೋ ಒಬ್ಬರು ಮುಂದೆ ಮಾಡ್ತಾರೆ, ಮಾತನಾಡೋ ಭಾರಿ ಪಟಪಟ ಅಂತ ಮಾತಾಡಿ ಬಿಡ್ತಾನೆ, ಅವ್ರ ಹಿಂದೆ ಒಂದು ಸಾಲು ತಯಾರಾಗ್ತದೆ, ಅದನ್ನೇ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ಓಡಾಡ್ತಾನೆ, ಅವ್ರದೇ ಒಂದು ಸಿದ್ಧಾಂತ ತಯಾರಾಗ್ಬಿಡ್ತದೆ. ಹಾಗಾದ್ರೆ ಉಪಯೋಗ ಇಲ್ಲ. ಜನ ತಪ್ಪು ಮಾಡುವುದು ಬಹಳ, ತಪ್ಪಿಸ್ತರಾದಂತಹ ಜನರೇ ಬಹಳ, ಸಜ್ಜನರು ಬಹಳ ಕಮ್ಮಿ. ನಾನು ಮೇಲಿನ ಮೇಲೆ ಹೇಳ್ತಿರ್ತೀನಿ ಯಾವಾಗಲೂ. 4 ಅಂಗಡಿಗಳಿವೆ. ಒಂದು ಅಂಗಡಿ ಒಳಗೆ ವಜ್ರ ಮಾರ್ತಾರೆ, ಇನ್ನೊಂದು ಅಂಗಡಿ ಒಳಗೆ ಬಂಗಾರ ಮಾರ್ತಾರೆ, ಇನ್ನೊಂದು ಅಂಗಡಿ ಒಳಗೆ ಬೆಳ್ಳಿ ಮಾಡ್ತಾರೆ, ಇನ್ನೊಂದು ಅಂಗಡಿ ಒಳಗೆ ತಾಮ್ರ, ಹಿತ್ತಾಳಿ, ಕಬ್ಬಣ ಇತ್ಯಾದಿಗಳನ್ನು ಮಾಡ್ತಾರೆ. ಯಾವ ಅಂಗಡಿ ರಶ್ ಇರ್ತದೆ ಹೇಳ್ರಿ ನಂಗೆ ನೋಡ್ರಿ. ರಶ್ ಯಾವ ಅಂಗಡಿ ಇರ್ತದೆ? ಬೇಕಾದ ಶ್ರೀಮಂತ ಇರಲಿ ಊರದಾಗ, ಕಬ್ಬಣ, ಹಿತ್ತಾಳಿ, ಕಬ್ಬಣ ಇಂಥ ಈ ಅಂಗಡಿನೇ ತುಂಬಿರ್ತದೆ. ಅದಕ್ಕಿಂತ ಸ್ವಲ್ಪ ರಶ್ ಇದ್ದಿದ್ದು ಬೆಳ್ಳಿ. ಈಗ ಅದು ತುಟ್ಟಿಗೆ ಬಂಡ ಹೊಲ ಮತ್ತು ಮುಗಿದೋಯ್ತು. ಅದಕ್ಕೆ ನೀನು 4-5 ಮಂದಿ ಹಿಂಗೆ ಒಬ್ಬನ ವಾಚ್ಮನ್ ಇರ್ತಾನೆ, ತಗಿಲಿಕ್ಕೆ ಒಬ್ಬವ, ಹಾಕ್ಲಿಕ್ಕೆ ಒಬ್ಬವ, ತಾಸಿಗೊಮ್ಮೆ ಮಾಡ್ತಿರ್ತಾನೆ. ಬಂಗಾರ ಅಂಗಡಿ, ವಜ್ರ ಅಂಗಡಿ ದಿವಸಕ್ಕೆ ಒಬ್ಬ ಗಿರಾಕಿ ಬಂದು ಹೋದ್ರೆ ಸಾಕು, ಅದು ತಗೋಬೇಕಂತೇನಿಲ್ಲ. ಆದರೆ ತಿಂಗಳ ಪೂರ್ತಿ ಆಗದೇ ಇದ್ದ ವ್ಯಾಪಾರ ಇವರು ಒಂದೇ ದಿವಸಕ್ಕೆ ಆಗಿ ಹೋಗ್ಬಿಡ್ತದೆ. ಕ್ವಾಲಿಟಿ ನೋಡಬೇಕು, ಪದಾರ್ಥದ ಬೆಲೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಜನ ಇಲ್ಲಿ ಬಹಳ ಓಡಾಡ್ತಾರೆ ಅಂತ ಹೇಳಿ ಆ ಸಿದ್ಧಾಂತ ದೊಡ್ಡದು, ಅದೇ ಶ್ರೇಷ್ಠವಾದದ್ದು ಅಂತ ಭಾವಿಸಬಾರದು. ಬುದ್ಧಿವಂತ, ತಿಳುವಳಿಕೆ ಇದ್ದವನು, ಜ್ಞಾನಿಯಾದವನು ಅರ್ಥ ಮಾಡಿಕೊಂಡು ಯಾವುದು ಸಿದ್ಧಾಂತ, ಯಾವುದು ತತ್ವ, ಯಾವುದು ಒಳ್ಳೆಯದು, ಯಾವುದು ನಮಗೆ ಹಿತ, ಯಾವುದು ಅನುಷ್ಠಾನಕ್ಕೆ ಯೋಗ್ಯವಾದದ್ದು, ಇದನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಮುಂದೆ ಸಾಗಬೇಕು. ಅದನ್ನೇ ಕಪಿಲರು ಇಡೀ ಜೀವನ ನಾವು ಏನು ಮಾಡ್ತೇವೆ, ಮಾಡಿದ್ದು ತಪ್ಪೇನು, ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ನಮಗೆ ಹಿತ, ಅದನ್ನು ತಿಳಿಸಿಕೊಡ್ತಾರೆ. ಇವೆಲ್ಲ ಉಪದೇಶ ಅದೇ ಹೇಳ್ತಾ ಇರ್ತಾರೆ. ಡಾಕ್ಟರ್ ಹತ್ರ ನಾವು ಹೋಗ್ತಿರ್ತೇವೆ, ಮೇಲಿನ ಮೇಲೆ ಇದನ್ನು ಉದಾಹರಣೆ ಕೊಡ್ತೇನೆ ನಾನು. ಶಾಸ್ತ್ರ ಹೇಳಿದ್ದೆ, ಡಾಕ್ಟರ್ ಹತ್ರ ಹೋಗ್ತೇವೆ. ಈಗೇನು ವರ್ಷಕ್ಕೊಮ್ಮೆ ಚೆಕಪ್ ಮಾಡಿಸ್ಕೊಂಡು ಬರೋದು ಅಂತಿದೆ. ಇಡೀ ಬಾಡಿ ಚೆಕಪ್ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಮಾಡಿಸೋದು. 50,000 ಊರಿನ ಪ್ರಕಾರ ಹೋಗ್ತಿರೋದು. ಮುಂಬೈ, ಬೆಂಗಳೂರು ಅಂತ ಊರಿಗೆ ಚೆನ್ನೈಗೆ ಹೋದ್ರಿ ಅಂದ್ರೆ 50,000 ರೂಪಾಯಿ ಇದು ಮಾಡ್ತಾರೆ. ಇಂಥಲ್ಲೆಲ್ಲ ಹೋದ್ರಿ 10,000 15,000 ಎಷ್ಟಿದೆ ಗೊತ್ತಿಲ್ಲ, ಹೀಗೆಲ್ಲ ಮಾಡ್ತಾರೆ. ಅಂದರೆ ವರ್ಷಕ್ಕೊಮ್ಮೆ ಹೋಗಿ 6 ತಿಂಗಳಿಗೊಮ್ಮೆ ಹೋಗಿ ನಮ್ಮಲ್ಲಿ ಇದ್ದ ರೋಗವನ್ನು ನಾವು ಗುರುತಿಸಿಕೊಂಡು ಅದಕ್ಕೆ ಪಥ್ಯೆಯನ್ನು ಮಾಡಿಕೊಳ್ಳಬೇಕು. ಇಲ್ಲಿ ವರ್ಷ ಅಲ್ಲ, ತಿಂಗಳ ಅಲ್ಲ, ದಿವಸ ನಾವು ಹೇಳ್ತೇವೆ ಕೇಳ್ತೇವೆ ಅಂತಂದು ಫ್ರೀ ಆದ ಉಪದೇಶ. ಫ್ರೀಯಾಗಿ ನಾವು ಮನುಷ್ಯನಿಗೆ ಸಂಸಾರವೆಂಬ ರೋಗವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಉಪಾಯ ಏನು ಅಂತ ಫ್ರೀ ಆಗಿ ಹೇಳಿದರು. ಇದನ್ನು ಕೇಳಿಕ್ಕೆ ಎಷ್ಟು ಜನ ಸಿಗ್ತಾರೆ? ಫ್ರೀ ಹೇಳೋದಕ್ಕೆ ಅರ್ಥ ಇಲ್ಲ ಅಂತ ಶಾಸ್ತ್ರನೇ ತಿಳಿಸಿಕೊಟ್ಟಂತೆ ಆಯಿತು. ರೊಕ್ಕ ಇಡ್ರಿ ಇದಕ್ಕೆ, ಅದಕ್ಕೆ ತಿಳ್ಕೊಳ್ಳಿಕ್ಕೆ ಉಪಾಯ ಇದೆ. ಹಿಂದಿನ ಕಾಲದಲ್ಲಿ ಅದಕ್ಕೆ ಹೇಳಿದ್ನಲ್ಲ, ರೊಕ್ಕ ಯಾವುದು ಶ್ರೀಮಂತಿಗೆ ಎದರಿಂದ ಮನುಷ್ಯನಿಗೆ ಇದೆ ಅಂತನ್ನುವುದೇ ಗೊತ್ತಿಲ್ಲ. ಕಾರು, ಹಣ, ಬಂಗಾರ, ವಜ್ರ ಇವಿದ್ರೆ ಇದು ಶ್ರೀಮಂತಿಗೆ ಲಕ್ಷಣ ಅಲ್ಲ. ಇದೇ ದರಿದ್ರತನ. ಯಾಕೆ? ನಿಜವಾದ ಶ್ರೀಮಂತಿಗೆ ಏನಿದೆಯಲ್ಲ ಅದಕ್ಕೆ ಅದು ಪ್ರತಿಬಂಧಕ. ಅದಕ್ಕಾಗಿ ನಾನು ಆಗಲೇ ಹೇಳಿದೆ, ಜ್ಞಾನಿವಂತರು, ದೊಡ್ಡವರು, ಹಿರಿಯರು, ಗುರುಗಳು, ಮಹಾನುಭಾವರು, ಯೋಗಿಗಳು, ತಪಸ್ವಿಗಳು ಅದನ್ನೆಲ್ಲ ಬಿಟ್ಟು ಬಂದವರು. ಯಾರ ಹತ್ರ ಇದ್ದಿದ್ದಿಲ್ವಾ ಇದು? ಅಥವಾ ಅವ್ರ ಹೆಸರು ಹೇಳಿ ನಾವು ಬಂಗಾರ ಕವಚ ಹಾಕೋತೇವೆ ಇವತ್ತಿನ ದಿವಸ. ಅಥವಾ ಅವ್ರ ವೃಂದಾವನಿಗೆ ಬೇಡ ಅಂದ್ರು ಬಂಗಾರ ಕವಚ ಹಾಕ್ತಾರೆ. ಅವ್ರಿಗೆ ಬೇಕಾಗಿದ್ದಿಲ್ಲ ಅಂದ್ರೆ ಅವ್ರು ಇದ್ದಾಗ ಹಾಕೋತಿದ್ದಿಲ್ಲೇನೋ, ಅವರು ಮಾಡ್ತಿದ್ರು. ಹೇಳೋ ತಾತ್ಪರ್ಯ ಅವ್ರಿಗೆ ಹಾಕಬಾರ್ದು, ಅವ್ರಿಗೆ ಬೇಡ ಅಂತಲ್ಲ, ಅದು ಬಹಳ ನಮಗೆ ಹಿತ ಅಲ್ಲ, ಅದು ನಮ್ಮ ಉದ್ದೇಶಕ್ಕೆ, ಧ್ಯೇಯಕ್ಕೆ ಪ್ರತಿಬಂಧಕ. ಹಾಗಾಗಿ ಅದರಿಂದ ನಾವು ನಿವೃತ್ತಿಯನ್ನಗೊಂಡು ನಾವು ಸಾಧಿಸಬೇಕಾದಂತಹ ಉದ್ದೇಶ ಏನಿದೆ ಅದನ್ನು ಸಾಧಿಸಬೇಕು. ಇದು ಬಹಳ ಮಹತ್ವದ ಸಿದ್ಧಾಂತ ಇದೆ. ಅದನ್ನೇ ಕಪಿಲ ಉಪದೇಶ ಮಾಡ್ತಾರೆ. ಜಂತುರ್ವೈ ಭವ ಏತಸ್ಮಿನ್ ಯಾಮ್ಯಾಂ ಯೋನಿಂ ಅನಿವ್ರಜೇತ್ ತಸ್ಯಾಂ ಚ ಲಭತೆ ನಿವೃತ್ತಿಂ ನ ವಿರಜ್ಜಯೇ. ಇದು ನನಗೆ ಯೋಗ್ಯವಾದಂತಹ ಯೋನಿ ಇದೆ.
ನಾಯಿ ಇದೆ, ಹಂದಿ ಇದೆ, ಕತ್ತಿಗಳಿವೆ, ಸಿಂಹ, ಪಶು ಪಕ್ಷಿಗಳು ಇವೆ, ವಿವಿಧ ಆಯಾ ಯೋನಿಗಳಲ್ಲಿ ಅವಕ್ಕೆಲ್ಲ ಇದೆ. ಹಸಿವೆ ಆಗ್ತದೆ, ಸಿಟ್ಟು ಬರುತ್ತದೆ, ರೋಷ ಬರುತ್ತದೆ, ಓಡಾಡುತ್ತದೆ, ನೀರು ಕುಡಿತದೆ, ಎಲ್ಲ ಮಾಡ್ತದೆ, ನಿದ್ದೆ ಬರುತ್ತದೆ, ಮಲ್ಕೊಳ್ತದೆ. ಇನ್ನೇನು ಬೇಕು ಮನುಷ್ಯನಿಗೆ? ಮನುಷ್ಯನು ಹಾಗೆ ಮಾಡಿಬಿಟ್ರೆ ಆಗಲೇ ನಾನು ಸುಭಾಷಿತಕಾರ ಹೇಳಿದ ವ್ಯತ್ಯಾಸನೇ ಬರೋದಿಲ್ಲ. ಹಾಗಾಗಿ ಮನುಷ್ಯ ನರಕಸ್ತೋಪಿಯೋ ದೇಹಂ ವೈ ನಪುಮಾನ್ ತ್ಯಕ್ತುಮಿಚ್ಛತಿ, ಅದು ಅತ್ಯಂತ ತಿರ್ಯಕ್ ಯೋನಿ ಆಗಿದ್ದರೂ ಅದನ್ನು ಬಿಡಲು ಇಚ್ಛೆ ಪಡೋದಿಲ್ಲ ಮನುಷ್ಯ. ತಾನು ಯಾವ ಹವ್ಯಾಸಗಳನ್ನು ಇಟ್ಟುಕೊಂಡಿರ್ತಾನಲ್ಲ ಅದರಿಂದ ತನಗೆ ಬಾಧಕ ಇದೆ ಅಂತ ಹೇಳಿದ್ರು ಕೇಳಿದ್ರು ತಿಳುವಳಿಕೆ ಬಂದರೂ ಮನುಷ್ಯ ಅದನ್ನು ಬಿಡ್ಲಿಕ್ಕೆ ತಯಾರಾಗೋದಿಲ್ಲ. ಯಾಕೆ? ಸಂಸ್ಕಾರ ಗಟ್ಟಿಮುಟ್ಟಿಯಾಗಿರ್ತದೆ, ಗಟ್ಟಿಮುಟ್ಟಿಯಾಗಿರ್ತದೆ ಮನುಷ್ಯನಿಗೆ. ಅದನ್ನು ಬಿಡಬೇಕು ಅಂದ್ರೂ ಸಾಧ್ಯವಾಗುವುದಿಲ್ಲ. ಯಾವ ಸಣ್ಣ ಹುಡುಗಿದ್ದಾಗ ಒಂದು ಯಾವುದೋ ಸೀರಿಯಲ್ ನೋಡ್ತಾ ಇದ್ದಾನೆ, ಒಂದು ಯಾವುದೋ ಸಿನಿಮಾ ನೋಡಿದ್ದಾನೆ, ಅದು ಇಷ್ಟರ ಮಟ್ಟಿಗೆ ಅವನಿಗೆ ಪ್ರಭಾವಕಾರಿಯಾಗಿರ್ತದೆ ಅಂದರೆ ಸಾಯುವವರೆಗೂ ಅದನ್ನು ತಲೆ ಇಟ್ಕೊಂಡಿರ್ತಾನೆ, ಅದನ್ನು ಮೇಲಿಂದ ಮೇಲೆ ನೋಡ್ತಾನೆ. 10 ಬಾರಿ ನೋಡಿನಿದ್ದೀನಪ್ಪ ಅಂತಂತಾನೆ ಮನುಷ್ಯ. ಯಾವುದೋ ಒಂದು ಸಣ್ಣ ಚಾಕ್ಲೇಟ್ ತಿಂದಿರ್ತಾನೆ, ಅದು ಬೇರೆ 10 ಚಾಕ್ಲೇಟ್ಗಳು ಬರಲಿ, ಅವನಿಗೆ ಅದು ಸೇರಿರ್ತದೆ ಅಂದರೆ ಕೊನೆಯವರೆಗೆ ಅದನ್ನೇ ತಿನ್ನವನು ಅವನು. ಹೀಗೆ ಸುಮ್ಮನೆ ಒಂದೆರಡು ಉದಾಹರಣೆ ಕೊಟ್ಟೆ. ಯಾವ ಮನುಷ್ಯ ಯಾವ ಚಟಕ್ಕೆ ಒಳಗಾಗಿರ್ತಾನೆ ಆ ಸಂಸ್ಕಾರ ಗಟ್ಟಿಮುಟ್ಟಿ ಆಗಿರ್ತದೆ. ಆ ಸಂಸ್ಕಾರ ಬಿಡಲು ಬಹಳ ಕಠಿಣ. ಆ ಸಂಸ್ಕಾರವನ್ನು ಬಿಡಲು ಸಾಧ್ಯವಾಗುವುದಿಲ್ಲ. ನರಕಸ್ಥಾಂ ನಿವೃತ್ತೋ ಸತ್ಯಾಂ ದೇವಮಾಯಾ ವಿಮೋಹಿತ. ಆ ಮಾಯಾ ಅದರ ಮೇಲೆ ಬಹಳ ಹೆಚ್ಚು ಆಸಕ್ತಿಯನ್ನು ವಹಿಸಿ ಅದಕ್ಕೆ ಬೇಕಾದ ರುಚಿ ಪದಾರ್ಥಗಳನ್ನು ಮಾಡಿಕೊಂಡು ರುಚಿಸಿಕೊಂಡು ತಾನು ಮನುಷ್ಯ ಅದನ್ನು ಹೆಚ್ಚು ಆಹಾರ ಅಂತ ಉಪಯೋಗ ಮಾಡ್ತಾನೆ ಹೊರತು ಅದರಿಂದ ನಿವೃತ್ತನಾಗುವುದಿಲ್ಲ. ಆತ್ಮಜಾಯ ಸುತಾಗಾರಾಹ ಪಶು ದ್ರವಿಣ ಬಂಧುಷು. ಮನೆ, ಹೆಂಡತಿ ಮತ್ತು ದ್ರವಿಣ ಹಣ ಇವುಗಳಲ್ಲಿ ಬಹಳ ಪ್ರೀತಿ ಬಂದ್ಬಿಡುತ್ತದೆ ಮನುಷ್ಯನಿಗೆ. ನಿರುಢ ಮೂಲ ಹೃದಯಸ್ಯ ಆತ್ಮನಂ ಬಹುಮನ್ಯತೆ. ಇದನ್ನೆಲ್ಲ ಕೊಟ್ಟಂತಹ ಒಳಗಿದ್ದ ಪರಮಾತ್ಮನನ್ನ ತಾನು ಸ್ಮರಿಸುವುದಿಲ್ಲ, ಬಿಟ್ಟುಬಿಡ್ತಾನೆ. ಸಂದಿಕ್ಷ್ಯಮಾನ ಸರ್ವಾಂಗ. ಇದರಲ್ಲೇ ತಪಿಸಿ 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 ಹಣಕ್ಕಾಗಿ, ಹೆಂಡತಿಗಾಗಿ, ಮನಿಗಾಗಿ, ಐಶ್ವರ್ಯಕ್ಕಾಗಿ, ಕೀರ್ತಿಗಾಗಿ ತಪಿಸಿ ಪರಿತಪಿಸಿ ಪರಿತಪಿಸಿ ತನ್ನನ್ನು ತಾನು ಕ್ಷೀಣ ಮಾಡಿಕೊಳ್ತಾನೆ. ಗಟ್ಟಿ ಮುಟ್ಟಿರ್ತಾನೆ, ಭಾರಿ ಕಲ್ಲಿನಂತೆ ಇರ್ತಾನೆ. ಗಳಿಸ್ತಾನೆ ಗಳಿಸ್ತಾನೆ, ದುಡಿತಾನೆ ದುಡಿತಾನೆ ದುಡಿತಾನೆ, ಹಣಕ್ಕಾಗಿ ಕೀರ್ತಿಗಾಗಿ ಎದಕ್ಕೋ ದುಡಿತಾನೆ. ದುಡಿದು ದುಡಿದು ಕ್ಷೀಣನಾಗ್ತಾ ಆಗ್ತಾ ಹೋಗ್ತಾನೆ. ಎಷ್ಟು ಗಟ್ಟಿದ್ದೀರಿ, ನಾನು ಒಬ್ಬನೇ ಎತ್ತಿದ್ದೆ, ನಾನು ಒಬ್ಬನೇ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡ್ರಿ. ಆಗ ಎದರ ಸಲುವಾಗಿ ಮಾಡಿದ? ಯಾವುದಕ್ಕಾಗಿ ಮಾಡಬಾರ್ದಾಗಿತ್ತು ಅದಕ್ಕಾಗಿ ಮಾಡಿ ಕೊನೆಗೆ ಕ್ಷೀಣನಾದ. ಭಾಳ ಅಭಿಮಾನದಿಂದ ಹೇಳ್ತಾನೆ, ನಾನು ದೊಡ್ಡ ಮನೆ ಮಾಡೀನಿ, ಇಷ್ಟು ಸಂಪತ್ತು ಮಾಡೀನಿ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಹೆಂಡತಿ ಮಕ್ಕಳನ್ನು ಸಾಕಿದ್ದೇನೆ, ಇಷ್ಟು ವರ್ಷ ನಾನೇ ಸಾಕೀನ್ರಿ ಅಂತ ಭಾಳ ಅಭಿಮಾನದಿಂದ ಇದೇ ತಟ್ಟಿ ಹೇಳ್ಕೊಳ್ತಾನೆ. ಮುಂದೇನು ಅದರಿಂದ? ಸಂದಿಕ್ಷಮಾನ. ಎಲ್ಲ ಇಂದ್ರಿಯಗಳು ಕುಸಿದು ಬೀಳುತ್ತವೆ, ಕಣ್ಣುಗಳು ಮಂಜಾಗ್ತದೆ, ಕಿವಿಗಳು ಕೇಳಿಸುವುದಿಲ್ಲ, ಬಾಯಿ ಎಷ್ಟು ಬೇಕು ಅಷ್ಟು ಪಟಪಟ ಮಾತಾಡ್ತಿರ್ತಾನೆ, ತೊದಲು ನುಡಿಗಳು ಶುರು ಆಗ್ತದೆ. ಆಹಾರ ಗಟ್ಟಿಮುಟ್ಟಿ ತಿಂತಿರ್ತಾನೆ, ರಸಪೂರಿತವಾದ ಆಹಾರಗಳನ್ನು ತಿನ್ನುವ ಪ್ರಸಂಗ ಬರ್ತದೆ. ಏನಾರ ಪೇಸ್ಟ್ ಮಾಡ್ಕೊಳ್ಳೋದು, ತಿನ್ಕೊಳ್ಳೋದು, ಇಂಥದ್ದಾಗ್ತದೆ. ಯಾಕೆ? ಶಕ್ತಿ ಕ್ಷೀಣ ಆಗ್ತದೆ. ಅಷ್ಟೆಲ್ಲ ಹಲ್ಲು ಬಿದ್ದು ಹೋಗ್ತದೆ, ತಿನ್ಲಿಕ್ಕಾಗೋದಿಲ್ಲ, ನೋಡ್ಲಿಕ್ಕಾಗೋದಿಲ್ಲ, ಕೇಳಿಸುವುದಿಲ್ಲ. ಅದಕ್ಕಾಗಿ ನೋಡ್ಲಿಕ್ಕಾಗೋದಿಲ್ಲ ಅಂತ ಕೆಲವ್ರನ್ನ ಕೇಳಿ ತಿಳಿಯೋಕೋಬೇಕಂತಾನೆ ಒಂದೆರಡು ಸತಿ ಹೇಳ್ತಾರೆ. ಹೇಳಿದ್ದಕ್ಕೆ ಕೇಳಿಸೋದಿಲ್ಲ, ನಿನಗೆ ಎಷ್ಟಾದರೂ ಕೇಳಿಸೋದಿಲ್ಲ ಬಿಡು ಅಂತ ಬೈತಾರೆ, ಬೈಸ್ಕೊಂಡು ಕೊಡ್ತಾನೆ. ಹೀಗೆಲ್ಲ ಮಾಡ್ತಾನೆ. ಗಟ್ಟಿಮುಟ್ಟಿ ಆದಾಗ ಯಾವ ಮನುಷ್ಯನ ಸಲುವಾಗಿ ಎಷ್ಟು ಪ್ರಯತ್ನ ಪಟ್ಟಿರ್ತಾನೋ ಆ ಮನುಷ್ಯನೇ ತಾನು ಎಲ್ಲ ಅವಯವಗಳನ್ನು ಶಕ್ತಿ ಕಳೆದುಕೊಂಡಾಗ ಯಾವ ಮನುಷ್ಯನ ಸಲುವಾಗಿ ದುಡಿದ ಮನುಷ್ಯ ಇರ್ತಾನೋ ಆ ಮನುಷ್ಯನೇ ಇವನಿಗೆ ಉಪಕಾರ ಮಾಡೋದಿಲ್ಲ, ಸಹಾಯ ಮಾಡೋದಿಲ್ಲ, ಕರ್ತವ್ಯ ಅಂತ ತಿಳಿಯುವುದಿಲ್ಲ. ಉಪಕಾರ ಸಹಾಯ ದೂರದ ಮಾತು. ಆಕ್ಷಿಪ್ತ ಆಪ್ತ ಇಂದ್ರಿಯ ಸ್ತ್ರೀಣಾಂ ಅಸಿತೀನಾಂ ಮಯಾನಘ ಗೃಹೇಶು ಕೂಟಧರ್ಮೇಶು. ಬೇಕಾದ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾನೆ. ನಮ್ಮ ಹೆಂಡತಿಗೆ ಈ ಸೀರೆ ಬೇಕು, ಈ ಮಡಿ ಬೇಕು, ಈ ಮನಿ ಬೇಕು, ಈ ಆಭರಣಗಳನ್ನು ಬೇಕು, ಅದು ಬೇಕು, ಎಲ್ಲದಕ್ಕಾಗಿ ಬೇಕಾದ ಕಷ್ಟಪಟ್ಟಿರ್ತಾನೆ. ದುಃಖ ತಂತ್ರೇ ಸ್ವತಂತ್ರಿತಃ ಕುರುವನ್ ದುಃಖ ಪ್ರತೀಕಾರಂ ಸುಖವನ್ ಮನ್ಯತೆ ಗೃಹಿ. ಬಹಳ ದುಃಖ ಇದೆ ಅದರಿಂದ, ಆದರೆ ಏನೋ ಸ್ವಲ್ಪ ಹಾಕೊಂಡಿದ್ದಕ್ಕೆ ಸಂತೋಷ, ನೋಡಿದ್ದಕ್ಕೆ ಸಂತೋಷ, ತಿಂದಿದ್ದಕ್ಕೆ ಸಂತೋಷ, ಕ್ಷಣಕಾಲ ಆ ಸಂತೋಷಕ್ಕಾಗಿ ಕಷ್ಟ ಭಯಂಕರ ಪಟ್ಟಿರ್ತಾನೆ ಮನುಷ್ಯ ಜೀವನದಲ್ಲಿ. ಕುರುವನ್ ದುಃಖ ಪ್ರತೀಕಾರಂ ಸುಖವನ್ ಮನ್ಮನ್ಯತೆ. ಆಯಿತು, ಕೊನೆಗೆ ಒಂದು ದಿವಸ ಅವನಿಗೆ ಹಾಸಿಗೆ ಹಿಡಿಯುವ ಪ್ರಸಂಗ ಬರ್ತದೆ. ಲೋಭಾವಿಹಿ ಭೂತೋ ನಿಸತ್ವ ಪರಾರ್ಥೆ ಕುರುತೆ ಸ್ಪೃಹಂ ಕುಟುಂಬ ಭರಣಾಕಲ್ಪ ಮಂದಭಾಗ್ಯೋ ರಥೋದ್ಯಮ. ಕುಟುಂಬವನ್ನು ತುಂಬಿಸಬೇಕು, ಅದನ್ನು
ಪಾಲಿಸಬೇಕು, ರಕ್ಷಿಸಬೇಕು ಅಂತ ಹೇಳಿ ಮಂದಭಾಗ್ಯನಾದವನು ಕಂಡಾಪಟ್ಟಿ ತನ್ನ ಜೀವನವನ್ನು ವೇಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ಶ್ರಿಯಾವಿಹೀನ, ಕೊನೆಗೆ ಒಂದು ದಿವಸ ಏನಾಗ್ತದೆ, ರಿಟೈರ್ಡ್ ಆಗ್ತಾನೆ. 60 ವರ್ಷ 70 ವರ್ಷ ಅವನಿಗೇನು ಎಷ್ಟು ದಿವಸ ಕೆಲಸ ಮಾಡಬೇಕು ಅಂತ ಇರ್ತದೆ, ಅಷ್ಟು ದಿವಸ ಮಾಡ್ತಾನೆ. ಆದಮೇಲೆ ರಿಟೈರ್ಡ್ ಆಗ್ತಾನೆ. ರಿಟೈರ್ಡ್ ಆದಮೇಲೆ ಏನಾಯಿತು, ಶ್ರಿಯಾವಿಹೀನ, ಅರ್ಧ ಸಂಪಾದನೆ, ಎಷ್ಟು ದುಡಿತಾ ಇರ್ತಾನೋ ಅದರ ಅರ್ಧ ಸಂಪಾದನೆ ಶುರು ಆಗ್ತದೆ ಅವನಿಗೆ. ಸಂಪಾದನೆ ಶುರು ಆಯಿತು ಅಂತಂದರೆ ಇಷ್ಟು ದಿವಸ ಅವನಿಗೆ ಸಂಪಾದನೆ ಇತ್ತು, ರೊಕ್ಕ ಇತ್ತು, ಭಾರಿ ಪಗಾರಿತ್ತು ಅಂತ ಹೇಳಿ ಅವನಿಗೆ ಹೆಂಡತಿ, ಮಕ್ಕಳು, ಮನೆಯಲ್ಲಿದ್ದವರು ಎಲ್ಲರೂ ಭಾರಿ ಮರ್ಯಾದೆ, ಗೌರವ ಎಲ್ಲ ಕೊಡ್ತಿರ್ತಾರೆ. ಹೊರಗಿನ ಜನ ಗೌರವ ಕೊಡ್ತಿರ್ತಾರೆ. ಯಾವತ್ತು ರಿಟೈರ್ಡ್ ಆಗಿದೆ, ಅವತ್ತೊಂದು ದಿವಸ ರಿಟೈರ್ಡ್ ಆಗಿದ್ದಾನೆ ಅಂತ ಹೇಳಿ ಒಂದು ಸ್ಟೇಜ್ ಹಾಕಿ ಪಾರ್ಟಿ ಮಾಡಿ ಮಾಲೆ ಹಾಕಿ ಅವನು ಸೈಡಿಗೆ ಕೂಡಿಸ್ಬಿಡ್ತಾರೆ. ಮುಗಿತು. ಅವತ್ತಿನಿಂದ ಅವನಿಗೆ ಸಲಾಂ ಹೊಡೆಯವರು ಯಾರೋದಿಲ್ಲ, ನಮಸ್ತೆ ಅನ್ನೋರು ಯಾರೋದಿಲ್ಲ, ಮನೆಯಲ್ಲೂ ಮಂದಿ ಕೇಳೋದಿಲ್ಲ. ಆಯ್ತು, ರಿಟೈರ್ಡ್ ಆಗಿರೋ ಒಂದು ಕಡೆ ಕೂಡ್ರಿ. ಶ್ರಿಯಾವಿಹೀನ ಕೃಪಣಃ ಧ್ಯಾಯನ್, ನಾನು ಹೀಗೆ ಇದ್ದೆ, ನಾನು ಹಾಗಿದ್ದೆ, ನಾನು ಇಷ್ಟು ಮಂದಿ ಉಪಕಾರ ಮಾಡಿದ್ದೆ, ಇಷ್ಟು ಮಂದಿ ನಂಗೆ ಸಲಾಮ್ ಮಾಡ್ತಿದ್ರು, ಇಷ್ಟು ಮಂದಿಗೆ ನಾನು ಕಾರ್ ಕೊಡಿಸಿದ್ದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ನಾನು ಮನೆ ಹಿಂಗೆ ಕಟ್ಟಿದೆ ಅಂತ ಬರೇ ಆದದ್ದನ್ನೇ ತಾನು ಧ್ಯಾನ ಮಾಡ್ತಾ ಕೊಡಬೇಕಾಗ್ತದೆ. ಆದದ್ದನ್ನೇ ತಾನು ಧ್ಯಾನ ಮಾಡ್ತಾ ಕೊಡ್ತಾನೆ. ವಿಸಿ ಮೂಢಧೈಹಿ ಏವಂ ಸ್ವಭರಣಾಕಲ್ಪಂ ತತ್ರ ಕಲತ್ರ ಕಲಾತ್ರಯಾತ್ ನಾದ್ರಿಯಂತೆ ಯಥಾಪೂರ್ವಂ ಕೀನಾಶೈವ ಗೋಚರಂ. ಬಹಳ ಸುಂದರ ದೃಷ್ಟಾಂತ ಕೊಡ್ತಾರೆ, ನಮಗೆಲ್ಲ ಸಂಬಂಧಪಟ್ಟ ವಿಷಯ. ಭಾರಿ ದಷ್ಟಪುಷ್ಟಾದ ಘೋರಿ ಇದೆ, ಎತ್ತು ಇದೆ. ಆ ಎತ್ತಿಗೆ ಭಾರಿ ಶಕ್ತಿ ಇರ್ತದೆ, ತಾನು ಯೌವನದಲ್ಲಿ ಭಾರಿ ಶಕ್ತಿ ಇರ್ತದೆ. ದಿನ ಎಷ್ಟು ದುಡಿಸ್ತಿರೋ ಅಷ್ಟು ದುಡಿತದೆ. ಹಾಗಾಗಿ ಅದರಿಂದ ಕೆಲಸ ಆಗ್ತದೆ. ಕೆಲಸ ಆದದ್ದಕ್ಕೆ ಶೇಂಗಾ ಹಿಂಡಿ, ಕುಸುಬಿ ಹಿಂಡಿ, ಆಮೇಲೆ ಅದು ಏನು ಅಂತಾರೆ ಹಿಟ್ಟಿನ ನೀರು, ಅದು ಇದು ಏನೇನೇ ಹಾಕ್ಬೇಕಲ್ಲ, ಜಬರ್ದಸ್ತ್ 3-4 ಸತಿ ತಿನ್ನಿಸ್ತಾರೆ. ಅದು ಮಾಡ್ತಿರಲ್ಪ ನೀವು ಹಳ್ಳಿ, 4 ಸತಿ ತಿನ್ನಿಸ್ತಾರೆ. ತಿನ್ನಿಸಿ ಭಾರಿ ಗಟ್ಟಿ ಮುಟ್ಟಿ ಆಗ್ತದೆ. ದುಡಿಸ್ತಾರೆ. ಆಯ್ತು, ಅದು ಮುದುಕಾಯ್ತು ಅಂದರೆ ದಿವಸಕ್ಕೆ ಒಮ್ಮೆ ಏನೋ ಆಹಾರ ಕೊಟ್ಟರು ಅದಕ್ಕೆ, ಇಲ್ಲಾಂದ್ರೆ ಮೂಲಿಗೆ ಕೂತಿರ್ತದೆ ಅಷ್ಟೇ. ಕಾಲುಗಳಲ್ಲಿ ಶಕ್ತಿ ಇರುವವರಿಗೆ ಮಾತ್ರ ಅದನ್ನು ದುಡಿಸ್ತಾರೆ. ಕೀನಾಶೈವ ಗೋಚರಂ, ಎತ್ತಿನಂತೆ ನಮ್ಮ ಪರಿಸ್ಥಿತಿ ಆಗ್ತದೆ. ಹಾಗಾಗಿ ತತ್ರಾಪಿ ಅಜಾತ ನಿರ್ವೇದ, ಆಗ ಅವನಿಗೆ ಕಫ ಆಗ್ತದೆ, ಕಫದಿಂದ ಪಿತ್ತ ಆಗ್ತದೆ, ಪಿತ್ತಿನಿಂದಾಗಿ ಕೆಮ್ತಾನೆ, ವಾಯುತ್ಕ್ರಮಣ, ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅವನಿಗೆ. ಕಫ ಪಿತ್ತ ಆಗೋದ್ರಿಂದ ನೆಗಡಿ ಆಯಿತು, ಕಫ ಒಳಗೆ ಉಸಿರಾಟ ಜೋರು ಗುರುಗುರಿಸ್ತಾನೆ. ಶ್ವಾಸ ಶ್ವಾಸ ಕೃತ ಪ್ರಯಾಸ ಕಂಠೆ ಗುರುಗುರ ಆಯ್ತು, ಜೋರು ಗುರುಕಿ ಹೊಡಿತಾನೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದೆ, ಕೆಮ್ತಾನೆ. ಮನೆಯಲ್ಲಿ ಇದ್ದ ಸೊಸೆಂದ್ರು ಮಕ್ಕಳು ಇವರೆಲ್ಲ ಬೈತಾರೆ, ಮುಂಜಾನಪ್ಪ ನಾನು ನೌಕರಿಗೆ ಹೋಗಬೇಕು, ಹೀಗೆ ಒದರ್ತಾ ಕೂತ್ರೆ ಹೇಗೆ ರಾತ್ರಿ ಅಂತಾನೆ, ಬೈಸ್ಕೊಂಡು ಹಾಗೆ ಸುಮ್ಮನೆ ಇರ್ತಾನೆ. ಏನು ಮಾಡಬೇಕು, ಆ ರೋಗಗಳು ಬರುತ್ತದೆ, ಬೈತಾನೆ. ಶಯಾನ ಪರಿಶೋಚತ್ಯ ವಿಹಿತ ಶೋಚನ, ಹೀಗೆ ಕುಟುಂಬಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಹಕರಣೆಗಳನ್ನು ಮಾಡಿದಂತಹ ವ್ಯಕ್ತಿಯ ಅವಸ್ಥೆ ಹೀಗಾಗ್ತದೆ. ಕೊನೆಗೆ ಒಂದು ದಿವಸ ಮದುವೆ ಬರ್ತಾರೆ, ಕಾಣ್ತಾರೆ, ನೋಡ್ತಾನೆ, ಗಾಬರಿ ಆಗ್ತಾನೆ, ಜೋರಾಗಿ ಒದರುತ್ತಾನೆ, ಕೊನೆಗೆ ಸತ್ತೋಗ್ತಾನೆ. ಸತ್ತೋದಾಗ ಯೋಜನಾನಾಂ ಸಹಸ್ರಾಣಿ ನವತಿಂ ನವಶಃ 99 ಯೋಜನ ದೂರದಲ್ಲಿದ್ದ ಯಮಪಟ್ಟಣಕ್ಕೆ ಇವನು ಎಷ್ಟು ಪಾಪಿ ಇದ್ದಾನೋ ಅಷ್ಟು ಸಾವಕಾಶ ಕರೆದುಕೊಂಡು ಎಲ್ಲ ಲೋಕಗಳಿಗೆ ಸಂಚಾರ ಮಾಡಿಸಿ ಎಲ್ಲ ಕಡೆಗೆ ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಗದರಿದಾರದ ಕಳ್ತಾ ಕರ್ಕೊಂಡು ಹೋಗ್ತಾರೆ. ಅವನು ಪುಣ್ಯವಂತನಾಗಿದ್ದ ಅಂದರೆ ಕ್ಷಣದಲ್ಲಿ ಕರೆದುಕೊಂಡು ಹೋಗ್ತಾರೆ. ನರಕದಲ್ಲಿ ಬರೇ ದುಃಖ ಇಲ್ಲ, ಅಲ್ಲಿ ಸುಖನೂ ಇದೆ. ನಾವು ತಿಳಿದದ್ದೇನು, ನರಕ ಅಂತಂದರೆ ಬರೇ ದುಃಖ, ಹಾಗಿಲ್ಲ. ಸ್ವರ್ಗ ಅಂತಂದರೆ ಬರೇ ಸುಖ, ಹಾಗೇನಿಲ್ಲ. ಸ್ವರ್ಗದಲ್ಲಿಯೂ ದುಃಖ ಇದೆ, ಸ್ವರ್ಗದಲ್ಲೂ ದುಃಖ ಇದೆ, ಹೆಚ್ಚು ಸುಖ ಇದೆ, ಇಷ್ಟೇ ಮಾತ್ರ. ನರಕದಲ್ಲಿ ಹೆಚ್ಚು ದುಃಖ ಇದೆ, ಸುಖ ಇಲ್ಲ ಅಂತಿಲ್ಲ. ಯಾಕೆ ಸ್ವರ್ಗಕ್ಕೆ ಪುಣ್ಯವಂತರು, ನರಕಕ್ಕೆ ಪುಣ್ಯವಂತರು ಹೋಗೋದಿಲ್ವಾ? ಹೋಗ್ತಾರೆ. ಅಲ್ಲಿ ಆರಾಮಾಗಿ ಅವರು ಮರ್ಯಾದೆ, ಗೌರವ, ಸತ್ಕಾರಗಳನ್ನು ಪಡೆದು ಬರ್ತಾರೆ. ಹೋದಾಗ ಮತ್ತಾಗ ನೋಡ್ತಾರೆ. ಈಗ ಹಾಸ್ಪಿಟಲ್ಗೆ ಹೋಗಿರ್ತೀವಲ್ಲ, ಹೋಗಬಾರ್ದು ಮಾರ, ಎಂಥ ಪರಿ ಅವಸ್ಥೆ, ಏನು ಮುಗ್ನಾಗ ಪೈಪ್ ಹಾಕಿರ್ತಾರೆ, ಎಂಥ ಪರಿ ಒದ್ದಾಡ್ತಿರ್ತಾರೆ, ಏನು ಒದರುತ್ತಿರ್ತಾರೆ ಅಂತೀವೋ ಇಲ್ಲೋ. ನಾವೇನು ಅಡ್ಮಿಟ್ ಆಗಿರೋದಿಲ್ಲ ಅಲ್ಲಿ, ಯಾರೋ ಒಬ್ಬ ವ್ಯಕ್ತಿ ಅಡ್ಮಿಟ್ ಆಗಿರ್ತಾನೆ, ನೋಡ್ಲಿಕ್ಕೆ ಹೋಗಿರ್ತೀವಿ. ಅಕ್ಕಪಕ್ಕ ಇದ್ದ ಬೆಡ್ದಲ್ಲಿ ಇದ್ದ ಜನರನ್ನು ನೋಡಿ ನಾವು ಈ ದುಃಖ ನಮಗೆ ಆಗ್ತದೋ ಇಲ್ಲೋ, ನಾವು ಅಲ್ಲಿ ಅಡ್ಮಿಟ್ ಆಗದೇ ಇದ್ದರು ಈ ದುಃಖ ಆಗ್ತದಷ್ಟೇ. ಅಲ್ಲಿ ಸಂಸಾರದಲ್ಲಿ ನರಕಕ್ಕೆ ಪುಣ್ಯವಂತರು ಹೋದರೆ ಇಷ್ಟು ಜನ ಪಾಪ ಕಷ್ಟಪಡ್ತಾ ಇದ್ದಾರೆ, ಇಷ್ಟು ಜನ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತನೋ ದುಃಖ ಆಗ್ತದೆ. ಈ ದುಃಖ ಇದೆ ಹೊರತು ನರಕದಲ್ಲಿದ್ದ ದುಃಖ ಆಗೋದಿಲ್ಲ ಅವರಿಗೆ. ಸ್ವರ್ಗದಲ್ಲಿ ದುಃಖ ಯಾರು? ಪಾಪಿಗಳು ಹೋಗ್ತಾರೆ, ಹೋಗೋದಿಲ್ಲ ಅಂತಿಲ್ಲ, ಆದರೆ ಅವರಿಗೆ ಸುಖ ಆಗ್ತದೆ. ಸ್ವರ್ಗಕ್ಕೆ ಹೋದಕ್ಕಾಗಿ ಎಸಿಗೆ ಹೋಗ್ತೀವಿ ನಾವು, ಕೆಲವೊಮ್ಮೆ ಟಿಕೆಟ್ ತೆಗೆಸಿರ್ತೀವಿ ನೋಡ್ರಿ ಟ್ರೈನ್ದು, ಅದೇನೋ ಅಪ್ಗ್ರೇಡ್ ಅಂತೇನೋ ಆಗ್ತದಲ್ಲ, ಆದಾಗ ಸೆಕೆಂಡ್ ಕ್ಲಾಸ್ ಇದ್ದಿದ್ದು ಎಸಿಗೆ ಹೋಗ್ತದೆ. ನಾವು ತೆಗ್ಸಿದ್ದು ಏನು ಹೇಳ್ತದೆ, ಸೆಕೆಂಡ್ ಕ್ಲಾಸೇ ತೆಗ್ಸಿರುತ್ತೆ, ಆದರೆ ನಾವು ಸಿಕ್ಕಿದ್ದು ಎಸಿ ಟಿಕೆಟ್ ಸಿಗ್ತದೆ.
ಹಾಗಿರ್ತದೆ ನಮ್ಮ ಅವಸ್ಥೆ. ಮಾಡಿದ್ದು ಪಾಪ ಮಾಡಿದ್ದರು, ಕೆಲವು ಒಳ್ಳೆ ಕರ್ಮಗಳನ್ನು ಮಾಡಿದ್ದಕ್ಕೆ ನಾವು ಎ ಸಿ ರೂಮಿಗೆ ಹೋಗಿ ಬಂದಂತೆ ಇರ್ತದೆ ಸ್ವರ್ಗಕ್ಕೆ. ಹೋದಾಗ ಸುಖ ಅಷ್ಟೇ, ಅಲ್ಲಿದ್ದ ಸುಖ ಭೋಗಗಳನ್ನು ನಿಮಗೆ ಕೊಡುವುದಿಲ್ಲ. ಇಷ್ಟೇ ವ್ಯತ್ಯಾಸ. ಹೀಗೆಲ್ಲ ಸುಖ ದುಃಖಗಳನ್ನು ಅನುಭವಿಸುವ ಮನುಷ್ಯ ಕೊನೆಗೆ ಮತ್ತೆ ಶುಕ್ಲ ಶೋಣಿಕೆ ಸಂಬಂಧದಿಂದ ಮನುಷ್ಯ ತಾನು ಹುಟ್ಟಿ ಬರ್ತಾನೆ. ಹುಟ್ಟಿ ಬರಬೇಕಾದಾಗ ಗರ್ಭದಲ್ಲಿ ಇದ್ದಾಗ ಬಹಳಷ್ಟು ಎಲ್ಲ ಅವನಿಗೆ ನೆನಪಾಗ್ತದೆ. ನಷ್ಟ ಸ್ಮೃತಿ ಪುನರಯಂ ಪ್ರಣೀತ ಲೋಕಂ ಯುಕ್ತಿಯ ಕೈಯಾದನುಗ್ರಹ ಮತ್ತರೇಣ. ತಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ಪುನಃ ಈ ಜನ್ಮ ಬೇಡ, ಕಷ್ಟಗಳು ಬೇಡ, ಪರಿಹಾರ ಮಾಡು ಸ್ವಾಮಿ, ಎಂದೂ ನಾನು ಈ ತಪ್ಪುಗಳನ್ನು ಮಾಡೋದಿಲ್ಲ, ಅವಶ್ಯವಾಗಿ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗ್ತೇನೆ. ನೀನು ಹೇಳಿದ ಮಾತು, ನೀನು ಹೇಳಿದ ಸಿದ್ಧಾಂತಗಳನ್ನು, ನೀನು ಸಂಸಾರದಿಂದ ನಿವೃತ್ತಿಗೆ ಬೇಕಾದ ಯಾವ ತತ್ವಗಳನ್ನು ಉಪದೇಶ ಮಾಡಿದ್ಯೋ ಅದನ್ನು ಅನುಷ್ಠಾನ ಮಾಡಿ ನಾನು ಪಾಲನೆ ಮಾಡಿ ಸಂಸಾರಕ್ಕೆ ಪುನಃ ಬರದೇ ಇದ್ದಂತೆ ನಾನು ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಮನುಷ್ಯ ಭೂಮಿ ಮೇಲೆ ಬಿದ್ದ ಮೇಲೆ ಮತ್ತೆ ಪುನಃ ಮರೆತು ಬಿಡ್ತಾನೆ, ಮತ್ತೆ ಬಾಲಕನಾಗ್ತಾನೆ. ಬಾಲಕನಾಗಿ ಇದ್ದಾಗ ಹಠವನ್ನು ಮಾಡುವ ಎಲ್ಲ ಹಠಗಳನ್ನು ಮಾಡ್ತಾನೆ. ಅವನಿಗೆ ಏನೋ ಮಾರ್ಕ್ಸ್ ತಗೋಬೇಕು ಅಂತ ಅನಿಸಿರ್ತದೆ, ಏನೋ ಮಾರ್ಕ್ಸ್ ತೊಗೊಂಡ್ಬಿಡ್ತಾನೆ. ಗೆಳೆಯರ ಮೇಲೆ ಅಸಮಾಧಾನ, ತಂದೆ ತಾಯಿಗಳ ಮೇಲೆ ಅಸಮಾಧಾನ, ತಂದೆ ತಾಯಿಗಳಿಗೆ ಇವನ ಮೇಲೆ ಅಸಮಾಧಾನ. ರೋರೂಯತೆ ಗತೆ ಜ್ಞಾನೇ ವಿಪರೀತಾಂ ಗತಿಮತಿ. ಕಲಿಬೇಕಾದದ್ದೇನೋ ಕಲಿತದ್ ಮತ್ತೊಂದೇನೋ ಆಗ್ತದೆ. ಅನಭಿಪ್ರೇತ ಮಾಪನ್ನ ಪ್ರಖ್ಯಾತ ಈಶ್ವರ. ಏನೋ ಮಾಡ್ಬೇಕು ಅನ್ಕೊಳ್ತಾನೆ, ಏನೋ ಆಗಿ ಹೋಗ್ತದೆ. ಅವನಿಗೆ ಹಾಲು ಬೇಕಾಗಿರ್ತದೆ, ಮಜ್ಜಿ ಕೊಡ್ತಾರೆ. ಅವನಿಗೆ ಇವತ್ತು ಅನ್ನ ಬೇಕಾಗಿರ್ತದೆ, ಭಾತ್ ಕೊಡ್ತಾರೆ. ಅವನಿಗೆ ಭಕ್ರಿ ಬೇಕಾಗಿರ್ತದೆ, ಚಪಾತಿ ಕೊಡ್ತಾರೆ. ಸುಮ್ಮನೆ ಉದಾಹರಣೆಗಳನ್ನು ಹೇಳ್ತಾರೆ. ಅವನಿಗೆ ಯಾವ್ದು ಅಭಿಪ್ರೇತವಾಗಿರ್ತದೋ ಅದನ್ನು ಎಂದೂ ಸಣ್ಣ ಹುಡುಗಿದ್ದಾಗೆ ಹೇಳಲಿಕ್ಕೆ ಆಗುತ್ತಿರಂಗಿಲ್ಲ ಅವನಿಗೆ ಬಾಯಿಂದ. ಆದರೆ ಅವನಿಗೆ ಅನಭಿಪ್ರೇತವಾದದ್ದೇ ಇರ್ತದೆ. ಇದನ್ನೆಲ್ಲ ನೋಡಿ ಕಥೆಗಳನ್ನು ಯಾಕೆ ಕಪಿಲರು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ಕಾಲಕ್ಕೂ ನಾವು ಅಸ್ವತಂತ್ರರಾಗಿದ್ದೇವೆ, ನಮ್ಮದೇನೂ ನಡೆಯುವುದಿಲ್ಲ. ನಮ್ಮಲ್ಲಿ, ನಮ್ಮ ಮೇಲೆ, ನಮ್ಮ ಸುತ್ತಮುತ್ತಲು ಎಲ್ಲ ಕಡೆಗೆ ನೋಡುವನು, ಕೇಳುವನು, ಹೇಳುವನು, ನಮ್ಮನ್ನು ನಿಯಮಿಸುವನು ಒಬ್ಬ ಪರಮಾತ್ಮ ಇದ್ದಾನೆ. ಅವನನ್ನು ಶರಣಾಗತಿಯನ್ನು ಹೊಂದಿದರೇನೆ ನಮಗೆ ಸದ್ಗತಿ ಇದೆ. ಅವನು ಹೇಳಿದ ಮಾರ್ಗವನ್ನು ಅನುಷ್ಠಾನ ಮಾಡಿದರೆ ನಮ್ಮ ಉದ್ಧಾರ ಇದೆ ಅಂತನ್ನುವ ತತ್ವ ಇಡೀ ಕಥೆಯಲ್ಲಿ ನಮಗೆ ಅಡಕಿದೆ. ಅದನ್ನು ನಾವು ಆರಿಸಿ ತೆಗೆದುಕೊಂಡು ತಿಳಿದುಕೊಂಡು ಅದರಂತೆ ಪರಿಪಾಲನೆ ಮಾಡಿದರೆ ನಮ್ಮ ಜೀವನದ ಸಾರ್ಥಕವಾಗ್ತದೆ, ಉದ್ಧಾರವಾಗ್ತದೆ. ಸ್ವಲ್ಪ ದೊಡ್ಡವನಾಗ್ತಾನೆ, ಮುಂಜುವಿ ಆಗ್ತದೆ. ಯೌವನ, ಪೌಗಂಡಾವಸ್ಥಾ, ಮಧ್ಯಮ ಅವಸ್ಥಾ, ಆಮೇಲೆ ವೃದ್ಧಾಪ್ಯಾವಸ್ಥಾ, ಅಂತಿಮ ಅವಸ್ಥಾ ಅಂತ ಹೀಗೆ ಎಲ್ಲ ಬೇರೆ ಬೇರೆ ಅವಸ್ಥೆಗಳಿವೆ. ಮಧ್ಯಮ ಅವಸ್ಥೆ ಬಂದಾಗ 14-15 ವರ್ಷ ಆಗ್ತದೆ. ಅವನಿಗೆ ಸ್ವಲ್ಪ ಸಾಕು, ಅಹಂಕಾರ, ನನ್ನ ಯಾರು ಮಾತಾಡಿಸ್ಬೇಡ್ರಿ, ನಾನು 10th ಓದ್ತಾ ಇದ್ದೀನಿ, ಮ್ಯಾಟ್ರಿಕ್ ಓದ್ಲಿಕ್ಕಿದ್ದೀನಿ, BCom ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ಲಿಕ್ಕಿದ್ದೀನಿ, ನಾ ಏನು ಮಾಡ್ತೀನಿ ಅದೇ ಖರೆ, ನಂಗೆ ಅದಾಗಬೇಡ್ರಿ ಇದಾಗಬೇಡ್ರಿ ಅಂತ ಹೇಳ್ಬೇಡ್ರಿ, ನನಗೆ ತಿಳಿದದ್ದು ನಾ ಮಾಡವನು ಅಂತ ಹೇಳಿ, ಆಯ್ತಪ್ಪ ಏನೋ ಒಂದು ಮಾಡ್ತಾನೆ ಬಿಡು ಅಂತ ಹೇಳಿ, ಇನ್ನೇನು ಬೈಲಿಕ್ಕಾಗೋದಿಲ್ಲ, ಹೊಡ್ಲಿಕ್ಕಾಗೋದಿಲ್ಲ, ತಿರುಗಿ ಬೀಳ್ತಾನೆ ಹಾಗೆ ಅಂತ ಹೇಳಿ ಅಪ್ಪ ಅಮ್ಮಂದ್ರು ಸುಮ್ಮ ಕೊಡ್ತಾನೆ. ಕೊನೆಗೆ ತಾನು ಇಂಜಿನಿಯರ್ ಆಗಬೇಕು ಅನ್ಕೊಂಡಿರ್ತಾನೆ, ಡಾಕ್ಟರ್ ಆಗಿ ಹೋಗ್ಬಿಡ್ತಾನೆ. ಡಾಕ್ಟರ್ ಆಗಬೇಕು ಅನ್ಕೋತಾನೆ, ಇಂಜಿನಿಯರ್ ಆಗಿ ಹೋಗ್ಬಿಡ್ತಾನೆ. ಯಾವುದೋ ಹೆಣ್ಣು ಅಪೇಕ್ಷೆ ಪಟ್ಟಿರ್ತಾನೆ, ಯಾವುದೋ ಹೆಣ್ಣು ಸಿಗ್ತಾನೆ. ಯಾವುದೋ ಅನ್ಕೊಂಡಿರ್ತಾನೆ ನೋಡ್ರಿ, ಎಂದೂ ಜೀವನದಾಗ ಎಂದೂ ಆಗೋದಿಲ್ಲ. ಶೌಶವಂ ಭುಕ್ತ್ವಾ ದುಃಖಂ ಪೌಗಂಡಮೇವಚ ಅಲಬ್ಧಾಮಿಪ್ಸಿತಂ ಜ್ಞಾನಾದಿಂ ಮನ್ಯುಂ ಶುಕಾದಿವರ್ಜಿತ. ಹಾಗಾಗಿ ಯಾವುದಕ್ಕೂ ಸಮಾಧಾನ ಇಲ್ಲ ಮನುಷ್ಯನಿಗೆ. ಏನ ಸಹದೇಹೇನ ಮಾನೇನ ವರ್ಧಮಾನೇನ ಮನ್ಯುನ ಕರೋತಿ ವಿಗ್ರಹಂ ಕಾಮಿನ್ಯಶ್ವದ ಚಾತ್ಮನಃ. ಯಾವುದಾವ್ದು ಏನೇನು ಅಂದ್ಕೊಂಡು ತಾನು ಕಷ್ಟಪಟ್ಟಿರ್ತಾನೋ ಅದು ಯಾವುದು ಸಿಗುವುದೇ ಇಲ್ಲ. ಕೊನೆಗೇನೋ ಮಾಡಿ ಅಕಸ್ಮಾತ್ ಆಗಿ ಒಂದು ಒಳ್ಳೆ ಪುಣ್ಯ ಇತ್ತು, ಕರ್ಮ ಇತ್ತು ಅಂತಂದರೆ ಸಜ್ಜನರ ಸಂಘವಾಗ್ತದೆ. ಇಲ್ಲ ಒಂದು ಪುಣ್ಯ ಇದ್ದಿದ್ದಿಲ್ಲ, ಪಾಪ ಇತ್ತು ಅಂತಂದರೆ ಅಸಜ್ಜನರ ಸಂಘವಾಗ್ತದೆ. ಅಸಜ್ಜನರ ಸಂಘವಾಯಿತು ಅಂತಂದರೆ ಹಾಳಾಗ್ಲಿಕ್ಕೆ ಬೇಕಾದೆಲ್ಲ ವ್ಯಾಪಾರಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಂಥ ಪರಿ ಹಾಳಾಗಿ ಹೋಗ್ತಾನಲ್ಲ, ಅವನನ್ನು ಮುಟ್ಟುವರು ಗಾಬರಿ ಆಗ್ಬೇಕು, ಮಾತನಾಡಿಸೋರು ಗಾಬರಿ ಆಗ್ಬೇಕು. ಸುಮ್ಮನೆ ಉದಾಹರಣೆ ಕೊಡಬೇಕು ಅಂದರೆ, ಮೊನ್ನೆ ಟ್ರೈನ್ದಲ್ಲಿ ಬರ್ಬೇಕಾದಾಗ ಪಕ್ಕಕ್ಕೆ ಒಬ್ಬ ಕೂತಿದ್ದ ಪಾಪ, ಅವನ ಬಾಯಿ ತೆಗೆದ್ರೆ ದೂರ ಹೋಗ್ಬೇಕು ಅನಿಸ್ತಿತ್ತು. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಏನೋ ಚುರುಮುರಿ ಅವ್ರು ತೊಗೊಂಬರ್ತಾರೆ, ಹಾಕಿಕೊಟ್ಟಿದ್ರು, ತಿಂದಿದ್ರು. ಆ ವಾಸನೆ ತಡ್ಕೊಳಿಕ್ಕಾಗಲಿಲ್ಲ. ಈ ಮುಂಬೈ ಇದರೊಳಗೆ ನಾವು ಅನೇಕ ಬಾರಿ ಮೀನಿನ ಮಾರ್ಕೆಟ್ ಹಾಯ್ದು ಬೇರೆ ಕಡೆ ಹೋಗ್ಬಿಟ್ಟು, ಆ ಮಾರ್ಕೆಟ್ ಹೋಗಬೇಕು ಅಂತಂದರೆ ಭಯಂಕರ ತಾಪ ಆಗ್ತದೆ. ಆದರೆ ಅಲ್ಲಿದ್ದವ್ರಿಗೆ ಏನೋ ಒಗ್ಗರಣೆ ವಾಸನೆ, ಅವರಿಗೆ ಮೀನಿನ ವಾಸನೆ ಅಂದರೆ ಒಗ್ಗರಣೆ ನಾವು ಹಾಕಿದಾಗ ಏನು ಗಮ್ ವಾಸನೆ, ಹಂಗೆ ಅವ್ರಿಗೆ ಆರಾಮ್ ಸೇರ್ತದೆ. ನಮಗೆಲ್ಲ ಆಗೋದಿಲ್ಲ. ಮನಸ್ಸಿಗೆ, ದೇಹಕ್ಕೆ ಹೇಗೆ ಹೇಗೆ ಸಂಸ್ಕಾರಗಳನ್ನು ಕೊಡ್ತೇವಲ್ಲ, ಆಯಾ ಸಂಸ್ಕಾರಗಳು ಹಾಗಾಗಿ ನಮ್ಮನ್ನು ಪರಿವರ್ತನೆ ಮಾಡ್ತಾ ಹೋಗ್ತವೆ.
ಅದು ಸೇರೋದಿಲ್ಲ ಅದು ಸೇರ್ತದೆ ಅವರಿಗೆ. ಇಂಥಾಬ್ರಿ ಯಾಕೆ ತ್ರಾಸ ಮಾಡ್ಕೋತೀರಿ ಅಂತ ಕೇಳ್ತಿದ್ರು ಅವರು. ನೀವು ಇಂಥಾಬ್ರಿ ಆರಾಮ ಯಾಕಿದ್ದೀರಿ ಅಂತ ನಾವು ಕೇಳುತ್ತೆ. ಇಷ್ಟೇ ವ್ಯತ್ಯಾಸ. ಇಂಥಾಬ್ರಿ ಯಾಕೆ ಆರಾಮಿದ್ದೀರಿ ನೀವು, ಏನು ವಾಸನೆ ಹತ್ತು ಸುಗಂಧ ಆರಾಮಿದೆ ನೋಡ್ರಿ ಅಂತ ಅವ್ರು ಅಂತಾರೆ. ಹೀಗಾಗಿ ಹೋಗ್ತದೆ ಪರಿಸ್ಥಿತಿ. ಯಾಕೆ? ಆಯಾ ಸಂಸ್ಕಾರ, ಆಯಾ ಸಂಘ. ಅದಕ್ಕಾಗಿ ಸಜ್ಜನರ ಸಂಘ ಆಯಿತು ಅಂದರೆ ಅಕಸ್ಮಾತ್ ಆಗಿ ಬಹಳ ವಿಚಿತ್ರ. ಯಾವ ಸಂಘ ಎಂಥ ಜನ ಏನು ಸಂಪರ್ಕ ಆಗ್ತದೆ ನೋಡ್ರಿ, ಅದು ಪುಣ್ಯನೇ ಸರಿ. ಒಳ್ಳೆ ಜನರ ಸಂಘವಾಯಿತು ಅಂದರೆ ಏನಾಗ್ತಾನೆ ಗೊತ್ತಿಲ್ಲ. ಸತ್ಯಂ ಶೌಚಂ ದಯಾಮೌನಂ ಬುದ್ಧಿ ವ್ರೀಹಿ ಶ್ರಿಯ ಯಶಕ್ಷಮ ದಮಃ ಶಮಃ ಭಗಶ್ಚ. ಬಹಳ ಸಿಟ್ಟಿಗೆ ಬರ್ತಿರ್ತಾನೆ ಮನುಷ್ಯ. ಒಂದು ದಿವಸ ಸಜ್ಜನ ಸಂಘ ಆಯಿತು, ಗುರುಗಳ ಹತ್ರ ಬಂದ, ಪ್ರವಚನ ಅಂದ, ಕೇಳಿದ, ಶ್ರವಣ ಮಾಡಿದ, ತೀರ್ಥ ತಗೊಂಡ, ನೈವೇದ್ಯ ಪ್ರಸಾದವನ್ನು ಊಟ ಮಾಡಿದ. ಯಾಕೋ ಸಿಟ್ಟು ಸ್ವಲ್ಪ ಕಮ್ಮಿ ಆಯಿತು ಮನುಷ್ಯನಿಗೆ. ಸಿಟ್ಟಿಗೆ ಬಂದು ಏನು ಮಾಡೋದಿದೆ ಇಂಥ ಪರಿ, ನನ್ನ ಮಾತು ಕೇಳಬೇಕು ಅನ್ನೋಸರಾಗಿ ನಾ ಸಿಟ್ಟಿಗೆ ಬರೋದು. ಸಿಟ್ಟಿಗೆ ಬಂದರೂ ನನ್ನ ಮಾತು ಕೇಳೋದಿಲ್ಲ, ಮತ್ತು ಸಿಟ್ಟು ಬಂದು ಏನು ಮಾಡೋದು? ಈಗ ನನ್ನ ಮಾತು ಕೇಳೋದಿಲ್ಲ ಇವರು ಯಾಕೆ? ಹಾಗಾಗಿ ಇವ್ರನ್ನ ಬೈದು ಬಡೋದು ಸಿಟ್ಟಿಗೆ ತಂದು ಮಾಡಿ ಇವ್ರನ್ನ ಜಬರಿಸಿ ಮಾಡಿ ಅವ ಪಾಪ ನಾವು ಸಿಟ್ಟಿಗೆ ಬಂದಾರ ಅಂತ ಹೇಳಿ ನನ್ನ ಮುಂದೆ ಅಷ್ಟು ನಾಟಕ ಮಾಡಿದ್ರು, ಕೆಲಸ ಕೇಳಿದ್ರು, ಮಾಡಿದ್ರು. ನಾವು ಹೋದ್ಮೇಲೆ ಅದೇ ಮಾಡಿದ, ಮತ್ತೆ ಯಾಕೆ ಸಿಟ್ಟಿಗೆ ಬರ್ಬೇಕು ನಾವು ಅಂತನೋ ತಿಳುವಳಿಕೆ ಬರ್ತದೆ ಮನುಷ್ಯನಿಗೆ. ಸಿಟ್ಟು ಕಮ್ಮಿ ಮಾಡ್ಕೊಳ್ತಾನೆ, ಮಾತ್ಸರ್ಯ ಕಮ್ಮಿ ಮಾಡ್ಕೊಳ್ತಾನೆ. ನಾವು ಅವನಿಗೆ ಭಾಳ ಉತ್ಕರ್ಷ ಆಗಿದೆ ಅಂತ ಹೇಳಿ ನಮ್ಮನ್ನು ನಾವು ಮಾತ್ಸರ್ಯ ಮಾಡಿಕೊಂಡ್ರೆ, ಅವನ ಮೇಲೆ ಮಾತ್ಸರ್ಯವನ್ನು ತೋರಿಸಿದರೆ, ಅವನ ಸಂಬಂಧವನ್ನು ಹಾಳು ಮಾಡಿಕೊಂಡ್ರೆ ನಾವೇನು ಶ್ರೀಮಂತರಾಗೋದಿಲ್ಲ. ಅವನು ಹಾಗೆ ಶ್ರೀಮಂತ ಆಗ್ತಾ ಹೋಗ್ತಾನೆ, ನಾವು ಹಾಗೆ ಮಾತ್ಸರ್ಯ ಪಡ್ತಾ ಹೋಗ್ತೇವೆ, ನಾವಿನ್ನ ದರಿದ್ರರಾಗ್ತಾ ಹೋಗ್ತೇವೆ. ಈ ಮನುಷ್ಯನಿಗೆ ತಿಳುವಳಿಕೆ ಯಾವಾಗ ಬರ್ತದೆ? ಸಜ್ಜನರ ಸಂಘವಾದ ಮೇಲೆ, ಆ ಒಳ್ಳೆ ಗುಣಗಳನ್ನು ಕೇಳಿದ ಮೇಲೆ, ಆ ಗುರುಭಕ್ತಿ ದೇವಭಕ್ತಿ ಬಂದ ಮೇಲೆ. ಇದರಿಂದ ನಾವು ಸಂತೋಷ ಪಡಬೇಕು ಅಂದಾಗ ಆ ಗುಣ ಬರ್ತದೆ ಹೊರತು ಅದನ್ನು ತಿರಸ್ಕಾರ ಮಾಡಿದಷ್ಟು ನಮ್ಮಿಂದ ದೂರ ಆಗ್ತಾ ಹೋಗ್ತದೆ ಅಂತನ್ನುವ ತಿಳುವಳಿಕೆ ಬಂದ ಮನುಷ್ಯನಿಗೆ ಎಂದೂ ಮಾತ್ಸರ್ಯ ಪಡುವುದಿಲ್ಲ. ಯಾವ ವಿಷಯದಲ್ಲಿಯೂ, ವಿದ್ಯೆ ವಿಷಯ ಆಗಲಿ, ಶ್ರೀಮಂತಿಕೆ ವಿಷಯ ಆಗಲಿ, ವೈಭವದ ವಿಷಯದಲ್ಲಾಗಲಿ, ಯಾವ ವಿಷಯದಲ್ಲಿಯೂ ಯಾವ ಮನುಷ್ಯನ ಮೇಲೆ ಮಾತ್ಸರ್ಯ ಬರುವುದಿಲ್ಲ. ಪಾಂಚಭೌತಿಕ ದೇಹ, ಹಾಗಾಗಿ ಸ್ವಲ್ಪ ಆಗಾಗ ಬಂದು ಹೋಗ್ತಿರ್ತದೆ ಅಷ್ಟೇ. ತಾತ್ಕಾಲಿಕವಾಗಿ ಇಂಥ ಪುರಾಣ ಪ್ರವಚನ ಪಾಠ ನಿರಂತರವಾಗಿ ನಾವು ಕೇಳ್ತಾ ಇದ್ರೆ ಮನುಷ್ಯ ತಾನು ಸಹೃದಯಾಗಿ ಕೇಳಿದ ವಿಷಯಗಳಿಂದ ನೆನಪಾತು, ಹೀಗೆಲ್ಲ ಹೇಳಿದ್ದಾರಪ್ಪ, ಹಾಗಾಗಿ ನಾವು ನೋಡ್ಕೊಂಡಿರ್ಬೇಕು, ದೂರ ಇರಬೇಕು, ಭಾಳಿನ ಮಾತ್ಸರ್ಯ ಪಡಬಾರದು ಅಂತ ಹೇಳಿ ಮನುಷ್ಯನಿಗೆ ಆ ಎಲ್ಲ ಸಂಸ್ಕಾರ ಒತ್ತಿ ಅವನನ್ನು ಕೂಡಿಸ್ತದೆ. ತಲೆ ಮೇಲೆ ಬಡಿತದೆ, ಅವನಿಗೆ ಭಯ ಇರ್ತದೆ. ಶಮಃ ದಮಃ ಭಗಶ್ಚೇತಿ ಯತ್ ಸಂಗಾಧ್ಯಾಯಿ ಸಂಶಯಂ. ಹೀಗೆ ಅಸಜ್ಜನರ ಸಂಘವಾಯಿತು ಅಂದರೆ ಭಯನೇ ಆಗೋದಿಲ್ಲ. ಮೊಟ್ಟ ಮೊದಲಿಗೆ ಹೋಗಬೇಕಾದದ್ದು ಭಯ. ಉದ್ದಡತನ ಬರ್ತದೆ, ಎಟ್ಟಿತನ ಬರ್ತದೆ, ಯಾರು ಹೇಳಿದ್ರು ಇನ್ನೂ ಕೇಳಬಾರ್ದು ಅಂತನೂ ದುರಹಂಕಾರ ಬರ್ತದೆ ಮನುಷ್ಯನಿಗೆ. ಯಾರು ನನಗೆ ಹೇಳೋರು ಅಂತ ಅನಿಸ್ತದೆ, ಇವ್ರು ಯಾಕೆ ನನಗೆ ಇಂಥ ಪರಿ ಮತ್ತು ಉಪದೇಶ ಮಾಡ್ತಾರೆ, ಅವ್ರು ಯಾರು ಹೇಳೋರಿಲ್ಲೇನು ಅಂತನ್ನುವ ಬುದ್ಧಿವನಿಗೆ ಬರ್ತದೆ. ಪೂರ್ಣ ವಿರುದ್ಧ ದಿಕ್ಕಿಗೆ ಹೋಗ್ತಾರೆ ಇಬ್ಬರು. ಈ ಮನುಷ್ಯ ಹೀಗೆ ಹೋಗ್ತಾನೆ, ಈ ಮನುಷ್ಯ ಹೀಗೆ ಹೋಗ್ತಾನೆ. ಹಾಗಾಗಿ ಯಾವ ಸಂಘವನ್ನು ಆರಿಸಬೇಕು, ಅಪೇಕ್ಷಿಸಬೇಕು ಅಂತನ್ನೋದು ಎರಡು ವಿಭಾಗ ಮಾಡಿ ಇಟ್ಟಿದ್ದೇವೆ. ನೀವು ಅದನ್ನು ಆರಿಸಿಕೊಡಿ ಅಂತ ಕಪಿಲರು ಉಪದೇಶ ಮಾಡ್ತಾ ಇದ್ದಾರೆ. ಇನ್ನು ಬಹಳ ಉಪದೇಶಗಳಿವೆ. ಯನ್ನಾಮಹೇ ಯತ್ ಶ್ರವಣಾನುಕೀರ್ತನ ಯತ್ ಪ್ರೌಢಣಾದ್ ಯತ್ ಸ್ಮರಣಾದನುಸ್ಮ ಕ್ವಚಿತ್. ಹಾಗೆ ಮೊಟ್ಟ ಮೊದಲಿಗೆ ಬೇಕಾದದ್ದು ಶ್ರವಣ, ಅದಕ್ಕೆ ಬೇಕಾದದ್ದು ಸಜ್ಜನರ ಸಂಘ. ಸಜ್ಜನರ ಸಂಘ ಆಯ್ತಲ್ಲ, ಅವರು ಸುಮ್ಮನೆ ಕೊಡುವುದೇ ಇಲ್ಲ ನಿನಗೆ, ನಡೆಯೋ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಏನೋ ಒಂದು ಒಳ್ಳೆ ಮಾತುಗಳನ್ನು ಹೇಳ್ತಿರ್ತಾರೆ, ಏನೋ ಒಂದು ಒಳ್ಳೆ ವಿಚಾರಗಳನ್ನು ಹೇಳ್ತಿರ್ತಾರೆ. ಆ ಸಜ್ಜನರಿಗೆ ಇಷ್ಟು ಶಕ್ತಿ ಇರ್ತದಲ್ಲ, ಬೇಡವಾದ ಪದಾರ್ಥಗಳನ್ನು ನಿಮ್ಮಿಂದ ನಿಮಗೆ ಏನೂ ಧಕ್ಕೆಯಾಗದೇನೆ, ನಿಮಗೆ ಬೇಸರ ಬರದೇನೆ ನಿಮ್ಮಿಂದ ದೂರ ಮಾಡಿಡ್ತಾರೆ. ಸಜ್ಜನರಿಗೆ ಇಷ್ಟು ಶಕ್ತಿ ಇರ್ತದೆ. ಯಾಕೆ? ನಿರಂತರವಾಗಿ ದೇವರ ಉಪಾಸನೆ, ಧ್ಯಾನ, ಮನಸ್ಸಿನಲ್ಲಿ ದೇವರ ಉಪಾಸನೆ, ನಿರಂತರವಾಗಿ ದೇವರನ್ನು ತಮ್ಮ ಅಂಗಾಂಗಗಳಲ್ಲಿ ಆವಾಹನ ಮಾಡಿಕೊಳ್ತಾ ಇರ್ತಾರೆ, ಜಪತಪಾದಿಗಳನ್ನು ಮಾಡ್ತಿರ್ತಾರೆ. ಹಾಗಾಗಿ ದೇವರು ಅವರಲ್ಲಿ ನಿಂತು ನುಡಿಸ್ತಾ ಇರ್ತಾನೆ. ಅಂಥ ಆ ಮೋಹಕವಾದ ಮಾತುಗಳಿಂದ ಅವರು ಕೆಟ್ಟ ಚಟಗಳಿಂದ, ಕೆಟ್ಟ ಸಂಪರ್ಕಗಳಿಂದ, ಕೆಟ್ಟ ಹವ್ಯಾಸಗಳಿಂದ ಅನಾಯಾಸವಾಗಿ ದೂರ ಆಗ್ತಾ ಬರ್ತಾರೆ. ದುಷ್ಟರೇ ಇದ್ದರು ಅಂದರೆ ಯಾವ ಮಾತುಗಳು ಕಿವಿಗೆ ಹತ್ತುವುದಿಲ್ಲ. ಅಂದರೆ ದುಷ್ಟರೇ ಇದ್ದರು ಅಂದರೆ ಜಾತ್ಯ, ಸ್ವಾಭಾವಿಕವಾಗಿ ಯೋಗ್ಯತಾನೇ ದುಷ್ಟದಿತ್ತು ಅಂದರೆ ಕದಾಚಿತ್ ಒಳ್ಳೆಯ ಮಾತುಗಳು ಹೇಳುವ ಸಜ್ಜನನ್ನು ತನ್ನಂತೆ ಮಾಡಿಬಿಡುತ್ತಾನೆ ಅವನು ದುಷ್ಟ. ಹೀಗೂ ಇದೆ ನೋಡಪ್ಪ, ಇಷ್ಟು ಪೂಜಾ ಮಾಡಿದ್ದಿ, ಇಷ್ಟು ಪ್ರವಚನ ಕೇಳಿದಿ, ಇಷ್ಟು ಪಾಠ ಮಾಡಿದಿ, ಇಷ್ಟು ದಾನ ಮಾಡಿದಿ, ಇಷ್ಟು ಭೋಜನಕ್ಕೆ ಹಾಕಿದಿ, ಏನು ಸಿಕ್ತು ನಿನಗೆ? ಇನ್ನು ಬಡವ ಇದ್ದಿ, ಅಲ್ಲೇ ಇದ್ದೀನಿ, ಇನ್ನು ಹೊಸ ಕುರ್ಚಿ ತೊಗೊಂಡಿಲ್ಲ ಒಂದು ಮನ್ಯಾಗ ನೀನು.
ಅಂತ ಹೇಳಿ ಬಗಲಿಗೆ ಪಕ್ಕದಲ್ಲಿ ಇದ್ದವರು ಮನೆಯ ಉದಾಹರಣೆ ಕೊಟ್ಟು ನಿನ್ನ ಮನೆಯಲ್ಲಿ ಏನಾಗ್ತಾ ಇದೆ ನೋಡು ಅಂತ ಹೇಳಿ ತಾನಲ್ಲಿ ಇರುವ ಲೋಪ ದೋಷಗಳನ್ನು ಎತ್ತಿ ತೋರಿಸಿ ಆ ಎಲ್ಲ ಗುಣದ ಮೇಲೆ ತಾತ್ಸಾರವನ್ನು ತರಿಸಿ ದೇವರ ಮೇಲೆ ಭಕ್ತಿಯನ್ನು ಬಿಡಿಸಿ ತಾನೂ ಅವನಂತೆ ಮಾಡಿಬಿಡ್ತಾನೆ ಕದಾಚಿತ್. ಹಾಗಾಗಿ ದೇವರ ಮೇಲೆ ಬಹಳ ಭರವಸೆ ಬೇಕಾಗ್ತದೆ. ಯಾಕೆ ಭರವಸೆ ಭಕ್ತಿಗಳನ್ನು ಯಾವಾಗ ಸತ್ಕರ್ಮಗಳನ್ನು ಮಾಡ್ತೀವಲ್ಲ, ನೀವು ಪರೀಕ್ಷೆ ಮಾಡಿ ನೋಡಿರ್ಬೇಕಾರೆ. ನನಗಾದ ಅನುಭವವನ್ನು ನಾನು ಹೇಳ್ತೇನೆ. ನಾನು ನಿಮ್ಗಿಂತ ಚಿಕ್ಕವನು, ನಿಮಗೆ ಬಹಳ ಅನುಭವ ಇರ್ಬೋದು. ಆದರೂ ಯಾವಾಗ ಸತ್ಕರ್ಮ, ಯಾವಾಗ ಗುರುಗಳು, ಯಾವಾಗ ದೇವರ ಭಕ್ತಿ, ದೇವರ ಉಪಾಸನೆ ಮಾಡ್ತಾ ಹೋಗ್ತಿರಲ್ಲ, ಆವಾಗ ನಿಮಗೆ ದೇವರಲ್ಲಿ ಅವಿಶ್ವಾಸ, ಭಕ್ತಿಯನ್ನು ಮಾಡದೇ ಇರುವಂತೆ ಮಾಡುವ ಪ್ರಸಂಗಗಳು, ಘಟನೆಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಆಗ್ತದೆ. ಇಷ್ಟು ದಿವಸ ನೀವು ದೇವರಲ್ಲಿ ಭಕ್ತಿ ಮಾಡಿರೋದಿಲ್ಲ, ದೇವರಲ್ಲಿ ಪೂಜಾ ಮಾಡಿರೋದಿಲ್ಲ, ಪಾಠ ಪ್ರವಚನಗಳನ್ನು ಕೇಳಿರೋದಿಲ್ಲ, ಆರಾಮಾಗಿರ್ತೀರಿ. ಎಂದು ಇದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಥವಾ ಮಾಡಲು ತೊಡಗ್ತೀರಿ, ಆಗ ನಿಮಗೆ ಪರೀಕ್ಷೆಗಾಗಿ ಎಲ್ಲ ವಿಧವಾದಂಥ ಆಪತ್ತುಗಳು ದೇವರ ತಲೆ ಮೇಲೆ ಹಾಕ್ತಾನೆ. ಇವನು ನಿಜವಾಗಿ ಭಕ್ತನೋ, ಭಕ್ತಿ ಅಂತ ನಟನೆ ಮಾಡ್ತಾ ಇದ್ದಾನೋ ಏನು ಅಂತ ಅನ್ನೋದು ದೇವರು ಪರೀಕ್ಷೆ ಮಾಡ್ತಾನೆ. ದೇವರಿಗೆ ಸರ್ವಜ್ಞ ಗೊತ್ತಿದೆ. ಆದರೂ ನಿಮ್ಮನ್ನು ಪರೀಕ್ಷೆ ಮಾಡಬೇಕಲ್ಲ. ನೀವು ದೇವರ ಮೇಲೆ ಎಷ್ಟು ಭಕ್ತಿ ಮಾಡ್ತೀರಿ, ನೀವು ಅಂದರೆ ನಾವು ಎಲ್ಲರೂ ಎಷ್ಟು ಭಕ್ತರಿದ್ದಾನೆ, ಇವನು ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ, ಏನೋ ಆಪತ್ತು ಬಂದಿದ್ದಕ್ಕೆ ಭಕ್ತಿ ಮಾಡ್ತಾ ಇದ್ದಾನೋ, ನಿರಂತರವಾಗಿ ತನ್ನ ಸ್ವಭಾವವಾಗಿ ಆಗಿದೆಯೋ ಅಂತನ್ನೋದನ್ನು ದೇವರು ಪರೀಕ್ಷೆ ಮಾಡಲಿಕ್ಕೆ ಸತ್ಕರ್ಮ ಮಾಡುವ ಸಜ್ಜನನಿಗೇನೇ ಪರೀಕ್ಷೆ ಮಾಡ್ತಾನೆ. ಆಗ ಅವನು ಪಕ್ವನಾಗಿದ್ದ ಅಂದರೆ ಅದನ್ನು ಗೆದ್ದು ಶಟದ್ದು ನಿಂತು ದೇವರ ಉಪಾಸನದಲ್ಲಿ ಅತ್ಯಂತ ಮಗ್ನನಾಗ್ತಾನೆ, ಅದನ್ನು ಗೆಲ್ತಾನೆ, ದೇವರನ್ನು ಗೆಲ್ತಾನೆ. ದೇವರನ್ನು ಗೆದ್ದರೆ ಮುಗಿದೈತೆ, ಮೋಕ್ಷವೇ ನಮ್ಮ ಕೈಯಲ್ಲಿ ಸಿಕ್ಕಂತ. ಹಾಗಾಗಿ ಯನ್ನಾಮಧೇವ ಶ್ರವಣಾನುಕೀರ್ತನ ಯತ್ ಪ್ರವಣಾದ್ ಯತ್ ಸ್ಮರಣಾದ್ ಕ್ವಚಿತ್, ಹೀಗೆ ಮಾಡಿ ಉದ್ಧಾರ ಮಾರ್ಗಮ್ಮ ಇದು ಅಂತ ಹೇಳಿ ಆ ದೇವಹೂತಿಗೆ ಕಪಿಲ ಋಷಿಗಳು ಉಪದೇಶ ಮಾಡ್ತಾ ಇದ್ದಾರೆ. ಭಕ್ತಿ ಪ್ರವಾಹ ಯೋಗೇನ ವೈರಾಗ್ಯೇನ ಬಲೀಯಸ ಯುಕ್ತಾನುಷ್ಠಾನ ಜಾತೇನ ಜ್ಞಾನೇನ ಬ್ರಹ್ಮಹೇತುನ ವಿಶುದ್ಧೇನ ತದಾತ್ಮಾನಂ ಆತ್ಮಾನಂ ವಿಶ್ವತೋಮುಖಂ. ಇಡೀ ಅಧ್ಯಾಯ ಹೇಳಲಿಕ್ಕಾಗೋದಿಲ್ಲ, ಇಡೀ ಭಾಗವತ ಹೇಳಲಿಕ್ಕಾಗೋದಿಲ್ಲ, ಹಾಗಾಗಿ ಇಡೀ ಅಧ್ಯಾಯನೂ ಹೇಳಲಿಕ್ಕಾಗೋದಿಲ್ಲ. ಒಂದು 10 ಅಧ್ಯಾಯಗಳ ಚತುರ್ಥ ತೃತೀಯ ಸ್ಕಂದದಲ್ಲಿ ಒಟ್ಟಾರೆ 33 ಅಧ್ಯಾಯಗಳಿವೆ. ಅದರಲ್ಲಿ ಒಂದು 10 ಅಧ್ಯಾಯ ಆರಿಸಿಕೊಂಡು ಕಪಿಲರ ಉಪದೇಶ ಮಾಡೋಣ ಅಂದರೆ 2 ಅಧ್ಯಾಯ ಹೇಳಲಿಕ್ಕಾಗಿಲ್ಲ 3 ದಿವಸಗಳಲ್ಲಿ. ಎಷ್ಟು ಸತ್ವ ಇದೆ, ಎಷ್ಟು ಸಿದ್ಧಾಂತ ಇದೆ. ಆಳಕ್ಕೆ ಇಳಿದಷ್ಟು ಆಳ ಕಾಣ್ತಾ ಹೋಗ್ತದೆ. ತತ್ವಗಳು ಸುರಿಮಣಿಗಳಿದೆ. ಸಮಯ ಬೇಕು, ಭಕ್ತಿ ಬೇಕು, ದೇವರಲ್ಲಿ ಆಸಕ್ತಿ ಬೇಕು, ಇತರ ಪದಾರ್ಥಗಳಲ್ಲಿ ವಿರಕ್ತಿ ಬೇಕು. ಅಂದಷ್ಟು ತತ್ವಗಳು, ಶಾಸ್ತ್ರಗಳು, ಶ್ರವಣಗಳು ಆಗಲು ಸಾಧ್ಯವಿದೆ. ಇಲ್ಲದೇ ಇದ್ದರೆ ಬಹಳ ಕಠಿಣ. ಹಾಗಾಗಿ ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣ ಚರಿತಃ ಪರಂ ಆತ್ಮಾನಂ ಬ್ರಹ್ಮ ನಿರ್ಮಾಣಂ ಭವಂತಂ ಅವಾಪಹ. ಕಪಿಲರ ಹೇಳಿದ ಉಪದೇಶದ ಮಾರ್ಗದಲ್ಲಿ ನಾವು ನಡೆದರೆ ಆತ್ಮಾನಂ ಬ್ರಹ್ಮ ನಿರ್ಮಾಣಂ ಭಗವಂತಂ ಅವಾಪಹ, ದೇವರನ್ನೇ ಪಡಿತೇವೆ. ದೇವರು ನಮ್ಮ ಕೈ ಹಿಡಿದು ಎಬ್ಬಿಸಿ ಮೇಲೆ ಎತ್ತಾನ, ಅಷ್ಟು ಸುಲಭ. ಹಾಗಾಗಿ ಅಲ್ಲೇ ಅವಳು ತನ್ನ ದೇಹವನ್ನು ಬಿಟ್ಟಿದ್ದಾಳೆ. ಕಪಿಲರ ಉಪದೇಶ ಕೇಳ್ತಾ ಕಪಿಲರು ಮತ್ತೆ ಪುನಃ ಕೇವಲ ನಿನಗೆ ಉಪದೇಶ ಮಾಡಲಿಕ್ಕೆ ಬಂದವನಲ್ಲ ನಾನು, ನಿನ್ನನ್ನು ಕೇವಲ ನಿಮಿತ್ತ. ಸಮಾಜಕ್ಕೆ ಜಗತ್ತಿಗೆ ಅನೇಕ ಜನ ಸಮಾಜದಲ್ಲಿ ಜಗತ್ತಿನಲ್ಲಿ ಸಜ್ಜನರು ಇದ್ದಾರೆ, ಅವರಿಗೆಲ್ಲ ಉಪದೇಶ ಮಾಡಬೇಕು ಅಂತ ಪರಮಾತ್ಮ ಹೊರಟು ಹೋಗ್ತಾನೆ. ನಾಮ್ನಾ ಸಿದ್ಧ ಪದಂ ಯತ್ರ ಸಾ ಸಂಸಿದ್ಧಂ ಉಪೇಶ್ಯತಿ. ತನ್ನ ದೇಹ ಹರಿದು ಒಂದು ನದಿಯಾಗಿ ಹರಿತದಂತೆ, ಅದಕ್ಕೆ ಸಿದ್ಧಪದ ಅಂತ ಕರೀತಾರಂತೆ. ಹೀಗೆ ಕಪಿಲೋಪಿ ಮಹಾಯೋಗಿ ಭಗವಾನ್ ಮಾತುರಾಶ್ರಯಾತ್ ಮಾತರಂ ಸಮುವಜ್ಞ. ಹೀಗೆ ತಾಯಿ ಅಂತಿದ್ರೆ ದೇವಹೂತಿ ಅಂತ ಇರಬೇಕಂತೆ, ಮಗ ಅಂತಂದ್ರೆ ಕಪಿಲ ಇದ್ದಂತೆ ಇರಬೇಕು. ತಾಯಿ ಮತ್ತು ಮಗನಲ್ಲಿ ಇದ್ದ ಸ್ನೇಹ ಅಂತಂದ್ರೆ ಜ್ಞಾನದ ಸ್ನೇಹ, ಜ್ಞಾನದ ಸಂಬಂಧ, ಭಕ್ತಿಯ ಸಂಬಂಧ, ವಿರಕ್ತಿ, ಇತರ ಪದಾರ್ಥಗಳಲ್ಲಿ ವಿರಕ್ತಿ ಆಗುವಂತೆ ಸಂಬಂಧ. ಇಷ್ಟು ಅದ್ಭುತವಾಗಿ ಉಪದೇಶವನ್ನು ಪಡೆದು ಏತನ್ ನಿಗದಿತಂ ತಾತ ಯತ್ ಪೃಷ್ಟೋಹಂ ತ್ವಯಾನಗ ಕಪಿಲಸ್ಯ ಚ ಸಂವಾದೋ ದೇವಹೂತ್ಯಾಚ ಪಾವನಃ. ಯಾರು ಇದನ್ನು ಹೇಳಿಸ್ತಾರೋ, ಯಾರು ಇದನ್ನು ಕೇಳಿಸ್ತಾರೋ ಅವರಿಗೆ ಕಪಿಲರ ಪೂರ್ಣ ಉಪದೇಶವಾಗ್ತದೆ, ಪೂರ್ಣವಾದ ಅನುಗ್ರಹ ಆಗ್ತದೆ. ಅನುಗ್ರಹ ಅಂದ್ರೆ ಏನು? ಕಪಿಲರು ಹೇಳಿದ ತತ್ವಗಳನ್ನು ತಿಳಿದುಕೊಳ್ಳುವ ಯೋಗ್ಯತೆ, ಸಾಮರ್ಥ್ಯ, ಶಕ್ತಿ ಇವುಗಳನ್ನು ಕಪಿಲ ದೇವರು ಕೊಡ್ತಾರೆ. ನಾವು ಪ್ರವೃತ್ತಿಯನ್ನು ಪಟ್ಟು ಯತ್ನವನ್ನು ಮಾಡಬೇಕಷ್ಟೇ, ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಕಪಿಲಸ್ಯ ಸಂವಾದ ದೇವಹೂತ್ಯಾಚ ಪಾವನಃ ಯ ಇದಂ ಅಶೃಣೋತಿ ಯಹೋ ಅಭಿಧತ್ತೆ ಕಪಿಲ ಮನೋಹ ತಮಾತ್ಮಯೋಗಗುಕ್ಷ್ಯಂ ಭಗವತಿ ಜಗತದೀಹಿ ಸುಪರ್ಣವೇ ಉಪಲಭ್ಯತೆ ಭಗವತ್ಪದಾರವಿಂದಂ. ದೇವರ ಪಾದಾಶ್ರಯವನ್ನೇ ಆಶ್ರಯಿಸುವಂತಹ ಕಪಿಲರಂತಹ ಮಹಾನುಭಾವರು
ಜಗತ್ತಿಗೆ ಉಪದೇಶವನ್ನು ಕೊಟ್ಟು ಈ ಸಾಂಖ್ಯ ತತ್ವವನ್ನು ಉಪದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಅಂಥ ಕಪಿಲೋಪದೇಶವನ್ನು ಈ 3 ದಿನಗಳ ಕಾಲ ಅಲ್ಪ ಸ್ವಲ್ಪ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ಧೀರೇಂದ್ರ ದೇಶಪಾಂಡೆ ಅವರು 70 ವರ್ಷ ಶಾಂತಿ ನಿಮಿತ್ತಕವಾಗಿ ಒಂದು ಜ್ಞಾನ ಸತ್ರ ಆಗಬೇಕು, ಸುಮ್ಮನೆ ಹಾಗೆ ಹೋಮ ಹವನ ಊಟ ಪ್ರಸಾದ ಇದು ಅನಂತರದಲ್ಲಿ, ಮೊದಲಿಗೆ ಜ್ಞಾನ ಪ್ರಧಾನವಾದದ್ದು. ಹಾಗಾಗಿ ಯಾವುದಾದ್ರೂ ಭಾಗವತ ಪ್ರವಚನ ಹೇಳ್ರಿ ಅಂತಂದಿದ್ರು. ಹಾಗಾಗಿ ಕಪಿಲೋಪದೇಶವನ್ನು ಆರಿಸಿದ್ದೆ. ಯಥಾಮತಿಯಾಗಿ ಗುರುಗಳು ಹೇಳಿದ ಮಾರ್ಗದಲ್ಲಿ ಅವರು ಹೇಳಿದ್ದು ಬಹಳಷ್ಟು, ನಾನು ತಿಳಿದದ್ದು ಸ್ವಲ್ಪ, ತಿಳಿದ್ರೊಳಗೂ ಕೂಡ ಬಹಳ ಸಮಯ ಸಿಗಲಿಲ್ಲ. 3 ತಾಸು, 3 ದಿನ ಅಂದರೆ 3 ತಾಸು, ಸ್ವಲ್ಪ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಮಾಡಿದ್ದೇನೆ. ಅಷ್ಟು ಬಿಟ್ಟರೆ 3, 4 ತಾಸದಲ್ಲಿ ಇಡೀ ಕಪಿಲೋಪದೇಶ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಧ್ಯಯನ ಮಾಡಲಿಕ್ಕೆ 2 ವರ್ಷ ಬೇಕು. ಅದಕ್ಕೆ ಅಧ್ಯಯನ ಮಾಡೋದೇ 2 ವರ್ಷ ಅಧ್ಯಯನ ಮಾಡಿದರೆ ಅದು ಸ್ವಲ್ಪ ತಿಳಿತದೆ. ಅಂಥದ್ದನ್ನು 3 ತಾಸು 4 ತಾಸದಲ್ಲಿ ಹೇಳೋದು ಅಂದರೆ ಭಾಳ ಕಠಿಣ. ಹಾಗಾಗಿ ಗ್ರಂಥಕ್ಕೆ ಅವಮಾನ, ದೇವರಿಗೆ ಅವಮಾನ ಮಾಡಿದಂತೆ. ಆದರೂ ಕೂಡ ಸಿಕ್ಕ ಸಮಯದಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಟ್ಟು, ಹೆಚ್ಚಿನ ವಿರಕ್ತಿಯನ್ನು ಕೊಟ್ಟು, ಹೆಚ್ಚಿನ ತತ್ವಜ್ಞಾನದಲ್ಲಿ ಆಸಕ್ತಿಯನ್ನು ಕೊಟ್ಟು, ಇನ್ನು ಹೆಚ್ಚು ಪಾಠ ಪ್ರವಚನ ಮಾಡುವಂತೆ ಸೌಭಾಗ್ಯವನ್ನು ಆ ಯಜಮಾನರಿಗೆ ಪರಮಾತ್ಮ, ಅವರು ಕುಟುಂಬಕ್ಕೆ ನಿರಂತರವಾಗಿ ಪಾಠ ಪ್ರವಚನ ನಿರಂತರ. ನಾನು ಯಾವ ಹುಬ್ಬಳ್ಳಿಗೆ ಬಂದಿದ್ದೇನೋ ಆವಾಗಿಂದ ಅವರು ಉಪಾಧ್ಯಾಯರು ಇನ್ನು ಅನೇಕ ಜನ 10-12 ಜನ ಆವತ್ತಿಂದ ಬಿಡದೇನೆ ಪಾಠಕ್ಕೆ ಬಂದಿದ್ದಾರೆ. ನಿರಂತರ ಪಾಠ ಮಾಡ್ತಾರೆ, ಪ್ರವಚನ ಮಾಡ್ತಾರೆ. ಇನ್ನು ಹೆಚ್ಚಿನ ಪಾಠ ಪ್ರವಚನ ದೀಕ್ಷಾ, ಆಸಕ್ತಿ, ದೇವರಲ್ಲಿ ಭಕ್ತಿ, ಗುರುಭಕ್ತಿ ಮತ್ತು ಇನ್ನಿತರವಾದಂತಹ ಲೌಕಿಕವಾದಂತಹ ಸಂಪತ್ತು, ಐಶ್ವರ್ಯ, ಕೀರ್ತಿ ಅವು ಬೇಕೇ. ಹಾಗಾಗಿ ದೇವರಿಗೆ ಗೊತ್ತಿದೆ ಅದನ್ನು ಯಾವಾಗ ಎಲ್ಲೆಲ್ಲಿ ಕೊಡಬೇಕು, ಕೊಡ್ತಾನೆ, ಅವಶ್ಯವಾಗಿ ಅದನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವರಿಗೂ, ಇವ್ರ ಕುಟುಂಬಕ್ಕೂ, ಇವ್ರ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ ಪರಮಾತ್ಮ ನಿರಂತರವಾಗಿ ಸನ್ಮಾರ್ಗದಲ್ಲಿ ನಡೆಸುವಂತೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪರಮಾತ್ಮ ನಿರಂತರವಾಗಿ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ನೀವು ಶ್ರೋತೃವೃಂದ ಇಷ್ಟು ಜನ ಪ್ರತಿನಿತ್ಯ 1 ತಾಸು 15 ನಿಮಿಷ 1.5 ತಾಸು ಶ್ರವಣ ಮಾಡಿದ್ದೀರಿ. ಹಾಗಾಗಿ ಕಪಿಲರ ಪೂರ್ಣ ಉಪದೇಶ ಕೇಳಿದ್ದೀರಿ. ಅನುಗ್ರಹವಾಗಿ ನಿಮಗೂ ದೇವರು ನಿಮ್ಮ ಯೋಗ್ಯತಾನುಸಾರವಾಗಿ, ನಮ್ಮ ಯೋಗ್ಯತಾನುಸಾರವಾಗಿ ಕಪಿಲರು ಉಪದೇಶ ಮಾಡಿದ ತತ್ವಗಳು ತಿಳಿದು ಇನ್ನು ಹೆಚ್ಚಿನ ಪರಮಾತ್ಮನಲ್ಲಿ ಭಕ್ತಿ, ಇತರ ಪದಾರ್ಥಗಳಲ್ಲಿ ವಿರಕ್ತಿ ಮತ್ತು ದೇವರಲ್ಲಿ ಭಕ್ತಿ ಬರುವಂತೆ ಪರಮಾತ್ಮ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೇನೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ಸ್ತೃಪ್ತಿಕರಸ್ಸದ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮ. ಶ್ರೀಕೃಷ್ಣ ಅರ್ಪಣಮಸ್ತು.